ಇನ್ನೊಂದು ಗ್ಲಾಸ್ ಅಲ್ಲಿ ಬಿಸಿ ನೀರಿದೆ, ಇನ್ನೊಂದು ಗ್ಲಾಸ್ ಅಲ್ಲಿ ತಣ್ಣೀರಿದೆ. ಇದರ ಈ ಮೂರು ನೀರಲ್ಲಿ ತಣ್ಣೀರು ಒಂದು ಗ್ಲಾಸ್ ಅಲ್ಲಿ ಬಿಸಿ ನೀರು, ಇನ್ನೊಂದು ಗ್ಲಾಸ್ ಅಲ್ಲಿ ಐಸಿನ ಗೆಡ್ಡೆ. ಇದು ಮೂರಲ್ಲಿ ಯಾವ್ದು ಬೆಸ್ಟ್ ಅಂತೀರಿ? ಐಸಿನ ಗೆಡ್ಡೆ, ಬಿಸಿನೀರು, ತಣ್ಣೀರು, ಯಾವ್ದು ಬೆಸ್ಟ್? ತಣ್ಣೀರು ಬೆಸ್ಟ್. ಆಮೇಲೆ ವೆರಿ ಗುಡ್, ಬಿಸಿ ನೀರು. ರೈಟ್. ನೆಗಡಿ ಇದೆಯಾ? ಯಾವ್ದು ಬಿಸಿ? ಐಸ್ ನೀರು. ವೆರಿ ಗುಡ್. ಅಲ್ವೇ? ಇದು ಮೂರು ಏನು? ನೀರೇ. ಆದ್ರೆ ಆ ನೀರಿನ ವ್ಯಕ್ತಿತ್ವಗಳು ಬದಲಾಗಿದೆ. ಈಗ ಐಸ್ ನೀರು, ಬಿಸಿ ನೀರು, ತಣ್ಣೀರನ್ನ ಮೂರನ್ನು ಒಂದೇ ಮಾಡಿ ಒಂದೇ ಪಾತ್ರೆಗೆ ಹಾಕ್ರಿ, ಏನಾಗಿರ್ತವೆ? ನೀರಾಗಿರ್ತದೆ. ತಣ್ಣೀರು ಎಲ್ಲಿಗೆ ಹೋಯ್ತು? ಬಿಸಿನೀರು ಎಲ್ಲಿಗೆ ಹೋಯ್ತು? ಐಸಿನ ಗೆಡ್ಡೆ ಎಲ್ಲಿಗೆ ಹೋಯ್ತು? ಎಲ್ಲವೂ ಕೂಡ ತಣ್ಣೀರಾಗ್ಬೇಕು. ಈಗ ನನಗೆ ಬೇಕಾಗಿರೋದು ಏನಂದ್ರೆ, ಮೊದಲು ಹೇಗಿತ್ತೋ ಹಾಗೆ ನೀವು ಮಾಡಿ ಕೊಡ್ಬೇಕು. ಆಗುತ್ತಾ? ನಾನ್ ನಿಮ್ಮ ಹತ್ರ ಕೊಟ್ಟಿದ್ದೇನೆ ಒಂದು ಗ್ಲಾಸ್ ಅಲ್ಲಿ ಐಸಿನ ಗೆಡ್ಡೆ, ಇನ್ನೊಂದ್ರಲ್ಲಿ ಬಿಸಿನೀರು, ಇನ್ನೊಂದ್ರಲ್ಲಿ ತಣ್ಣೀರು. ಈಗ ನೀವು ಮೂರನ್ನು ಒಂದೇ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿದ್ರಿ. ಈಗ ನಾನ್ ಬಂದು ಹೇಳ್ತೀನಿ, ಇಲ್ಲ ನನಗೆ ಅದೆಲ್ಲ ಬೇಕಾಗಿಲ್ಲ, ನಂದು ಐಸಿನ ಗೆಡ್ಡೆ ಸಪರೇಟ್ ಬೇಕು. ಆಗ ಕೆಳಗೆ ಹೋಗ್ತೀರಿ ಫ್ರಿಡ್ಜ್, ನನಗೆ ಅದು ಬೇಡ ಅಂದಾಗ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಆಗಲ್ಲ. ನಿಮಗೆ ಚಿಂತೆ ಶುರು ಆಗುತ್ತೆ. ಏನ್ ಚಿಂತೆ ಶುರು ಆಗುತ್ತೆ? ಆಮೇಲೆ ಪಾಶಿ ತಲೆ ಕೆಟ್ಟವನ ಎಲ್ಲಿಂದ ಹೇಳ್ಕೊಂಡ್ ಬಂದ. ಅಲ್ಲ, ನೀರೆಲ್ಲ ಮಿಕ್ಸ್ ಆಗಿದೆ. ಈಗ ಐಸೇ ಸಪರೇಟ್ ಕೊಡಂದ್ರೆ ಇದು ಕಂಪ್ಲೀಟ್ ಮೆಂಟಲ್ ಅಲ್ವ? ಹೌದಲ್ವ? ಆದ್ರೆ ಇಲ್ಲಿ ಇರುವಂತ ಸತ್ಯ ಏನು ಗೊತ್ತಾ? ಈ ಮೂರು ನೀರುಗಳು ಒಂದೇ ದ್ರವ ಆಗಿದ್ರು ಕೂಡ, ಬಟ್ ಸನ್ನಿವೇಶಕ್ಕೆ ಅದು ಬೇರೆ ಬೇರೆ ವ್ಯಕ್ತಿತ್ವ ರೀತಿಯಲ್ಲಿ ಅದು ಚೇಂಜ್ ಆಗಿದೆ. ಸೊ ಒಬ್ಬೊಬ್ಬರದೇ ಒಂದೊಂದರ ಮೆಂಟಾಲಿಟಿ, ಒಬ್ಬೊಬ್ಬರದೇ ಒಂದೊಂದರ ಸ್ವಭಾವ, ಒಬ್ಬೊಬ್ಬರದೇ ಒಂದೊಂದು ರೀತಿಯ ಹವ್ಯಾಸಗಳು, ಸ್ವಭಾವಗಳು, ಗುಣಲಕ್ಷಣಗಳು. ಆದರೆ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದೇನೆಂದ್ರೆ, ಈ ಬೇರೆ ಬೇರೆ ರೀತಿಯಲ್ಲಿ ಇರುವಂತದ್ದನ್ನೆಲ್ಲ ಒಂದು ಮಾಡಿ ಕ್ರಿಸ್ತನಲ್ಲಿ ಐಕ್ಯವಾಗಿ ನಮ್ಮನ್ನ ಮಾರ್ಪಡಿಸಬೇಕಾಗಿ. ಈಗ ನಿಮಗೆ ಇನ್ನೊಂದು ನಾನು ಹೇಳ್ತೀನಿ. ಈಗ ಎಲ್ಲ ಕಾಣ್ತಾ ಇಲ್ಲ. ಮೊದಲು ಬಿಳಿ ಬಟ್ಟೆ ಎಲ್ಲ ಒಗಿತಾ ಇದ್ರು. ಬಿಳಿ ಬಟ್ಟೆ ಒಗ್ದ ಮೇಲೆ ಅದೊಂದು ಬಾಟ್ಲಿ ಬರ್ತದೆ, ನೀಲಿ ಅಂತ ಹೇಳಿ ಅಲ್ವಾ? ಆ ಬಿಳಿ ಬಟ್ಟೆ ಒಗ್ದ ಮೇಲೆ ಅದನ್ನ ಜಾಲಿಸಿ ಒಣಗಕ್ಕೆ ಹಾಕ್ಬೇಕಾದ್ರೆ ಆ ನೀರೊಳಗೆ ಹಾಕ್ತಾ ಇದ್ರು. ಅದನ್ನ ಚೆನ್ನಾಗಿ ಕಲಸಿ ಬಿಳಿ ಬಟ್ಟೆ ಹತ್ತಾ ಇದ್ರು. ಈಗ ನೀರಿದೆ, ನೀಲಿ ಇದೆ, ಬಿಳಿ ಬಟ್ಟೆ ಇದೆ. ಈಗ ನೀವೇನ್ ಮಾಡಿದ್ರಿ? ನೀಲಿನ ತೆಗೆದು ಅದಕ್ಕೆ ಒಂದ್ 2 ಡ್ರಾಪ್ ಎಷ್ಟು ಬೇಕೋ ಅಷ್ಟು ಹಾಕಿದ್ರಿ. ಈಗ ನಾನ್ ಬಂದು ನಿಮ್ಮ ಹತ್ರ ಗಲಾಟೆ ಮಾಡ್ತಾ ಇದ್ದೀನಿ, ಅದರಲ್ಲಿರುವಂತ ಯಾರು ನೀಲಿ ಹಾಕಿದಕ್ಕೆ. ಆಗ ನೀವು ನಾವು ಹಾಕಿದ್ವಿ, ಆ ನೀಲಿ ತೆಗೆದು ವಾಪಸ್ ಹಾಕ ಬರಲ್ಲ. ಯಾಕೆ ಬರಲ್ಲ? ಬರ್ಬೇಕು. ಹಾಕಿದವ್ರು ಯಾರು? ಮತ್ತೆ ನೀವು ಹಾಕಿದ್ರೆ ನಿಮಗೆ ತೆಗೆಯಕ್ಕೆ ಬರಲ್ಲ. ವಿಲೀನ ಆಗಿರ್ತದೆ ವಾಟರ್ನಲ್ಲಿ. ನೀರಾಗಿದ್ರೆ ತೆಗೀರಿ, ತೆಗೆದು ನೀಲಿದ್ದು ಸಪರೇಟ್ ಮಾಡಿ. ನನಗೆ ಮೊದಲು ಬಕೆಟ್ ಅಲ್ಲಿ ಯಾವ ನೀರು ಇತ್ತು ಅದೇ ಬೇಕು. ಅದರಲ್ಲಿ ಎಷ್ಟು ನೀಲಿ ಖಾಲಿ ಆಗಿದೋ ಅಷ್ಟೇ ಇರಬೇಕು. ನೀವು ಹೊಸದು ತರೋದು ಅಗತ್ಯ ಇಲ್ಲ, ಇದೇ ಬೇಕು ನನಗೆ. ಈಗ ಏನ್ ಮಾಡ್ತೀರಿ? ಈಗ ಅದು ರಾಸಾಯನಿಕ ಬದಲಾವಣೆ ಆಗೋಗ್ಬಿಟ್ಟದು ಅಲ್ವಾ? ಮಾಡಕ್ಕೆ ಬರಲ್ಲ. ಕ್ರಿಸ್ತನಲ್ಲಿ ತಂದೆಯಾದಂತ ದೇವರು ಒಂದು ಮಾಡ್ತಾನೆ ಅಂದಾಗ ಆ ನೀಲಿಯನ್ನ, ಆ ನೀರಲ್ಲಿ ಮಿಕ್ಸ್ ಆದಂತ ನೀಲಿಯನ್ನ ಹೇಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲವೋ, ಐಸ್ ಗೆಡ್ಡೆ ತಣ್ಣೀರು ಬಿಸಿನೀರಲ್ಲಿ ಒಂದಾದಾಗ ಅದನ್ನ ಪುನಃ ಸಪರೇಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಹಾಗೇನೆ ತಂದೆಯಾದಂತ ದೇವರು ನನ್ನನ್ನು, ನಿಮ್ಮನ್ನು ಕ್ರಿಸ್ತನೊಂದಿಗೆ ಐಕ್ಯ ಮಾಡಿದಾಗ ನಮ್ಮನ್ನು ದೇವರಿಂದ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ಇದು ಉದಾಹರಣೆ. ಹೇಗೆ ನಾವು ಕ್ರಿಸ್ತನಲ್ಲಿ ಮಿಂಗಲ್ ಆಗ್ತೀವಿ ಅಂದ್ರೆ ಐಕ್ಯವಾಗ್ತೀವಿ ಅನ್ನೋದಕ್ಕೆ ಇದು ಉದಾಹರಣೆ. ಅರ್ಥ ಆಗ್ತಾ ಇದೆಯಲ್ಲ? ಅರ್ಥ ಆಗ್ತಾ ಇದೆ ಸದ್ಯ. ಅರ್ಥ ಆದ್ರೆ ಬರಲ್ಲ, ಅರ್ಥ ಆಗ್ಲಿಲ್ಲ ಅಂದ್ರೆ ಕಷ್ಟ. ಬನ್ನಿ ನಾವು ದೇವರ ವಾಕ್ಯಕ್ಕೆ ಬರೋಣ. ಆದಿಕಾಂಡಕ್ಕೆ ಬರೋಣ. 6ನೇ ಅಧ್ಯಾಯ. ಇವತ್ತು
ಅನೇಕರಿಗೆ ಒಂದು ಸಮಸ್ಯೆ. 6ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದರಿಂದಲೇ ಮೃತರೆ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ನೋಡಿ, ಇಲ್ಲಿ ಗಮನಿಸಿದ್ರೆ ಇನ್ನ ಒಂದು ವಚನ ಇದೆಯಲ್ಲ, ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದವು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ನೋಡಿ, ಈಗ ಗಮನಿಸಿರಿ, ಇಲ್ಲಿ ಬರುವಂತ ಪ್ರಶ್ನೆ ಏನಂದ್ರೆ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಹುಟ್ಟಲು. ಈಗ ವಿಷಯ, ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನ ಹೆಂಡರನ್ನಾಗಿ ಮಾಡಿಕೊಂಡರು. ಒಂದು ಸಾರಿ ಚಿಕ್ಕಮಗಳೂರಲ್ಲಿ ಒಂದು ಮೀಟಿಂಗ್ ಅಲ್ಲಿ ಈ ವಾಕ್ಯ ಕೊಡುವಾಗ ಒಬ್ಬರಿಗೆ ಇದೇ ವಾಕ್ಯವನ್ನು ಓದಿ ಕೇಳಿದಾಗ ಮೈಕ್ ಇತ್ತು, ಬಹಳ ಜೋರಾಗಿ ಓದಿದ್ರು. ಎಷ್ಟು ಸ್ಪಷ್ಟವಾಗಿ ಓದಿದ್ರು ಅಂದ್ರೆ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡ ಕುಡಿದರು. ನನಗೆ ಶಾಕ್ ಆಯ್ತು, ಯಾವ ಬೈಬಲ್ ಓದಿದ್ದು ಅಂದ್ರೆ ಅವರು ಬಾಯಿ ತಪ್ಪಿ ಹೇಳಿದ್ರೆ ಏನೋ ಗೊತ್ತಿಲ್ಲ. ಅಲ್ಲಿದ್ದಂತ ಅಯ್ಯನವರು ಮತ್ತೆ ಆ ಕಾಂಗ್ರೆಗೇಷನ್ ಅಲ್ಲಿ ಹೀಗೆ ತಿರುಗಿ ನೋಡಿದ್ರು, ಅವನು ಓದದ್ ನೋಡಿ. ಅಲ್ಲ, ಅಲ್ಲಿ ಸ್ಪಷ್ಟವಾಗಿದೆ ಏನಂತ ಇದೆ, ಹೆಂಡರನ್ನಾಗಿ ಮಾಡಿದಾರ, ಹೆಂಡ ಕುಡಿದಾರ. ಬೈ ಮಿಸ್ಟೇಕ್ ಆಗಿರೋದು. ನನಗೆ ಗೊತ್ತಾಯ್ತು ಏನಪ್ಪಾ, ಅದು ನಮಗೂ ಆಗ್ತದೆ ಎಕ್ಸ್ಟ್ರಾ ಟೈಮ್. ನಾನಂದ್ರೆ ಎಲ್ಲಿಂದ ಬಂತು ಹೆಂಡ. ಯಾಕೆ ನಾನು ಈ ಎಕ್ಸಾಂಪಲ್ ಎಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಅನೇಕ ಸಾರಿ ನಾವು ವಾಕ್ಯವನ್ನು ಓದುವಾಗ 1-2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಸ್ಪಷ್ಟವಾಗಿ ನಾವು ಓದ್ಬೇಕು. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಂದ್ರೆ ಅಲ್ಲಿ ಬೇರೆನೆ ಅರ್ಥ ಬರ್ತದೆ, ತಪ್ಪಾಗಿ ಅರ್ಥಗಳು ಬರ್ತವೆ. ಈಗ ಇಲ್ಲಿ ಗಮನಿಸಿರಿ, ತಮಗೆ ಇಷ್ಟರಾದವರನ್ನ ಹೆಂಡರನ್ನಾಗಿ ಮಾಡಿಕೊಂಡರು. ಈಗ ನನಗೆ ಇಲ್ಲಿ ಬರುವಂತ ಬಂದಾಗ ಕೊಡ್ತೀನಿ. ಈಗ ನನಗೆ ಇಲ್ಲಿ ಬರುವಂತ ಪ್ರಶ್ನೆ ಏನಂದ್ರೆ, ಈ ಮನುಷ್ಯ ಪುತ್ರರು ಯಾರು ಮತ್ತು ದೇವಪುತ್ರರು ಯಾರು ಮತ್ತು ಮನುಷ್ಯ ಪುತ್ರಿಯರು ಯಾರು? ಇದು ಬಹಳ ದೊಡ್ಡ ಪ್ರಶ್ನೆ. ಇವತ್ತು ಎಷ್ಟೋ ಜನ ಈ ಪ್ರಶ್ನೆಗಳಿಂದ ಪ್ರಯಾಸ ಪಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ಆಗ್ತಾ ಇಲ್ಲ. ಆದ್ರೆ ಇದು ಹೆಚ್ಚು ಕಷ್ಟ ಏನಿಲ್ಲ, ದೇವರ ವಾಕ್ಯದಲ್ಲಿ ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಇದೆ. ಆದ್ರೆ ನಾವು ಅದನ್ನ ಮನವರಿಕೆ ಮಾಡ್ತಾ ಇಲ್ಲ. ಸೊ ಇದು ಆಗಿದ್ದು ಯಾವ ಸನ್ನಿವೇಶದಲ್ಲಿ? ಜಲಪ್ರಳಯ ಸಂದರ್ಭದಲ್ಲಿ ಮನುಷ್ಯ ಪುತ್ರರು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನ ನೋಡಿದ್ರು. ಹಾಗಾದ್ರೆ ದೇವಪುತ್ರರು ಯಾರು ಮತ್ತು ಮನುಷ್ಯ ಪುತ್ರಿಯರು ಯಾರು? ದೇವರು ಸೃಷ್ಟಿ ಮಾಡಿದ್ದು ಒಂದೇ ಜನಾಂಗ, ಅದು ಮಾನವ ಜನಾಂಗ. ಸೊ ಅದರಲ್ಲಿ ಆದಾಮನಿಗೆ ಗಾಢವಾದಂತ ನಿದ್ರೆಯನ್ನ ಬರ ಮಾಡಿ, ಯಾವುದೇ ಆಪರೇಷನ್ ಥಿಯೇಟರ್ ಇಲ್ಲದೆ, ಸರ್ಜರಿ ಇಲ್ಲದೆ, ಕತ್ರಿ ಇಲ್ಲದೆ, ಲೈಟಿಂಗ್ ಇಲ್ಲದೆ, ಟೇಬಲ್ ಇಲ್ಲದೆ, ಕರೆಂಟ್ ಇಲ್ಲದೆ, ಯಾವುದೇ ಒಂದು ಸಾಧನವಿಲ್ಲದೆ ದೇವರು ಅಬ್ರಹಾಮನಿಗೆ ಆಪರೇಷನ್ ಮಾಡಿದ. ವಿಶ್ವದಲ್ಲಿ ಪ್ರಪ್ರಥಮವಾದಂತಹ ಮೊದಲನೇ ಆಪರೇಷನ್. ಗ್ರೇಟ್ ವರ್ಲ್ಡ್ ಸರ್ಜನ್ ಜೆಹೋವಾ. ಯೆಹೋವ ದೇವರು ಮೊದಲನೇ ಘನವೈದ್ಯನು. ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಯಾವುದೇ ಲೈಟ್ ಇಲ್ಲ, ಅಸಿಸ್ಟೆಂಟ್ಗಳಿಲ್ಲ. ಜಸ್ಟ್ ದೇವ್ರು ಮಾಡಿದ್ದೇನು, ಅವನಿಗೆ ನಿದ್ರೆ ಬರೋಂಗ್ ಮಾಡಿದ. ಅದೇ ಈಗ ಆಪರೇಷನ್ ಮಾಡೋಕೆ ಏನೋ ಕೊಡ್ತಾರೆ, ಯಾವ್ದೊಂದು ಶೇಷ ಅದನ್ನು ಕೊಟ್ಟು ಮಲಗಿಸ್ಬಿಡ್ತಾರೆ. ಅವ್ನು ಸತ್ಮ ಬದುಕಿನ ಅದೇ ಇವ್ರಿಗೆ ಗೊತ್ತಿಲ್ಲ. ಒಂದು ವೇಳೆ ಸತ್ತ ಅಂದ್ರೆ ಬಂದು ಹೇಳ್ತಾರೆ, ಐ ಆಮ್ ಸೋ ಸಾರಿ, ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ವಿ. ಏನ್ ಮಾಡಿದ್ರು, ಅವನಿಗೆ ಅನಾನಸ್ ತಿನ್ಸಿ ಮಲಗಿಸ್ಬಿಟ್ಟಿದ್ದಾರೆ. ಸತ್ತ ಸತ್ಯ ಹೋದ. ಈಗ ಏನ್ ಮಾಡ್ಬೇಕು ಪರಿಸ್ಥಿತಿ?
ಆದ್ರೆ ಇಲ್ಲಿ ಏನು ಕೊಟ್ಟಿಲ್ಲ ದೇವರು ಕೊಟ್ಟಿದ್ದಿಷ್ಟೇ, ಅವನಿಗೆ ಒಂದು ಗಾಢವಾದಂತ ನಿದ್ರೆ ಬರುವ ಹಾಗೆ ಮಾಡಿದ. ಅದೇ ನಿದ್ರೆ ನಮಗೆ ಬರ್ತಿದ್ರೆ ಚೆನ್ನಾಗಿತ್ತಲ್ಲೇ, ಆರಾಮಾಗಿ ಬರಕೆ ಹೊಡಿತಾ ಇದ್ವಿ. ನೀವು ಏನಾರ ಮಾಡಿ ನಾವೇ ಮಾಡ್ಕೊಳ್ತೀವಿ. ಗಾಢವಾಗಿ ನಿದ್ರೆ ಮಾಡಿದಂತ ವ್ಯಕ್ತಿ ಯಾರಿದ್ದಾರೆ? ಆದಮ. ಆಮೇಲೆ ಯೋನ. ಅವನಿಗೆ ಕೊಟ್ಟಿರುವಂತ ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕ್ ಹೋಗಿ ಪಡಬಾರ್ದ ಬಾಧೆ ಪಟ್ಟವನ. ಆಮೇಲೆ ನೋಡಿ, ಅಲ್ಲಿ ಮೇಲೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಹಡಗಲ್ಲಿ, ಸಮುದ್ರವು ಗೋರ್ಗರಿತಾ ಇದೆ, ಹಡಗು ಆ ಕಡೆ ಈ ಕಡೆ ವಾಲ್ತಾ ಇದೆ. ಈ ಪುಣ್ಯಾತ್ಮ ದೇವರ ಮನುಷ್ಯನ ಅಂತ ಹೇಳಿ, ದೇವರ ಪ್ರವಾದಿ ಅಂತ ಹೇಳಿ ಹೋಗಿ ಅಂಡರ್ ಗ್ರೌಂಡ್ ಅಲ್ಲಿ ಹೋಗಿ ಮಾಡ್ಕೊಂಡಿದ್ದಾನೆ. ಆಯ್ತೆ, ಹಡಗು ಆ ಕಡೆ ಈ ಕಡೆ ತೇಲ್ತಾ ಇದೆ, ಇವನ್ಗೆ ತೊಟ್ಲಲ್ಲಿ ಹಾಕಿ ತೂಗಾಡಿದಂಗಾಗಿದೆ. ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾನೆ, ಗೊರಕೆ ಹೊಡಿತಾ ಇದ್ದಾನೆ. ಆದ್ರೆ ಮೇಲೆ ಏನಿದೆ, ಜನ ಪ್ರಯಾಸ ಪಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ಅವರವರ ದೇವರುಗಳಿಗೆ ಅವರು ಮೊರೆ ಇಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾನು ತಿಳ್ಕೊಳ್ತೀನಿ, ಅವರವರ ದೇವರಿಗೆ ಅವರು ಮೊರೆ ಇಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಎಲ್ಲಾ ಭಾಷೆಯ ಜನರು ಆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಪ್ರಯಾಣ ಮಾಡುವಾಗ ಅಪಾಯ ಬಂದಿದೆ, ಹಡಗು ಮುಳುಗುವಂತ ಸ್ಥಿತಿಗೆ ಬಂದಿದೆ. ಈಗ ಹಡಗಿನ ನಾವಿಕ ಒಬ್ಬ ಇದ್ದಾನೆ, ಅವನು ಕೂಡ ಗಾಬರಿ ಆಗಿದ್ದಾನೆ. ಅವನು ಏನೇನೋ ಶತ ಪ್ರಯತ್ನ ಮಾಡ್ತಾನೆ ಹಡಗನ್ನ ದಡಕ್ಕೆ ತಲುಪಿಸ್ಬೇಕು ಅಂತ ಹೇಳಿ, ಆದ್ರೆ ಸಾಧ್ಯವಾಗ್ತಾ ಇಲ್ಲ ಅವನಿಂದ. ಯಾಕಂದ್ರೆ ಅವನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸಮುದ್ರ ಗೋರ್ಗರೆತ ಹೆಚ್ಚುತ್ತಾ ಇದೆ. ಕೊನೆಗೆ ಅವನು ಕೂಡ ಕೈ ಬಿಡ್ತಾನೆ. ಕೊನೆಗೆ ಅವನು ಏನ್ ಮಾಡ್ತಾನೆ, ತಳಭಾಗದಲ್ಲಿ ಇರುವಂತ ಸಾಮಾನುಗಳನ್ನೆಲ್ಲ ಮೇಲೆ ತಂದು ಎತ್ತಿ ಸಮುದ್ರಕ್ಕೆ ಹಾಕೋಣ. ಅಲ್ಲಿ ಅವ್ರು ಮಾಡಿದ ಕಾರ್ಯ ಏನ್ ಗೊತ್ತಾ, ಅವ್ರು ಆ ಸಾಮಾನುಗಳನ್ನ ತೆಗೆದು ನೀರಿಗೆ ಬಿಸಾಕೋದಕ್ಕಿಂತ ಮುಂಚೆ ಅವ್ರು ಒಂದು ಕೆಲಸ ಮಾಡಿದ್ರು. ಏನ್ ಹೇಳಿ? ಅಲ್ಲ, ಅದಕ್ಕಿಂತ ಮುಂಚೆ, ಆಮೇಲೆ ಚೀಟ್ ಹಾಕೋದಕ್ಕಿಂತ ಮುಂಚೆ ಅವರು ತಮ್ಮ ದೇವರುಗಳಿಗೆ ಮೊರೆ ಇಟ್ಟರು. ಸೊ ಈಗ ಅವರು ತಮ್ಮ ದೇವರಿಗೆ ಮೊರೆ ಇಟ್ಟಾಗ ಅವರ ದೇವರು ಕಾಪಾಡಬೇಕಾಗಿತ್ತು, ಇವರು ಸಮಾಧಾನವಾಗಿರ್ಬೇಕಾಗಿತ್ತು. ಆದರೆ ಅವರು ತಮ್ಮ ದೇವರಿಗೆ ಮೊರೆ ಇಡ್ತಾ ಇದ್ದಾರೆ, ಬಟ್ ಅವರಿಗೆ ಪಕ್ಕ 100% ಕನ್ಫರ್ಮ್ ಏನಂದ್ರೆ ನಮ್ಮ ದೇವರುಗಳು ನಮ್ಮನ್ನ ಕಾಪಾಡಲ್ಲ. ಸೊ ಕಾಪಾಡ್ತಾನೆ ಅಂತ ನಂಬಿಕೆ ಇರ್ತಿದ್ರೆ ಸಾಮಾನ್ಯ ಯಾಕೆ ಎತ್ತಿ ಬಿಸಾಕ್ಬೇಕಾಗಿತ್ತು? ಬುದ್ಧಿ ಭ್ರಮಣನ. ಸೊ ಅವರಿಗೆ ಪಕ್ಕ ಗೊತ್ತಿದೆ, ನಮ್ಮ 333 ಕೋಟಿ ದೇವರುಗಳಿಂದ ನಮ್ಮನ್ನ ಕಾಪಾಡೋ ಶಕ್ತಿ ಇಲ್ಲ. ಸೊ ಈ ಹಡಗಿನ ನಾವಿಕ ಕೂಡ ನಮ್ಮನ್ನ ದಡ ಸೇರಿಸುವಂತ ಹೋಪ್ ನಮಗೆ ಇಲ್ಲ. ಈಗ ನಮಗೆ ಉಳಿದಿರೋದು ಒಂದೇ, ಆದಷ್ಟು ಹಡಗಿನ ತೂಕವನ್ನ ಕಡಿಮೆ ಮಾಡ್ಬೇಕಂದ್ರೆ ಅವರವರ ಸಾಮಾನುಗಳನ್ನ ತೆಗೆದು ಅವ್ರು ನೀರಿಗೆ ಬಿಸಾಕ್ತಾ ಇದ್ದಾರೆ ಮತ್ತು ಅವರವರ ದೇವರುಗಳಿಗೆ ಮೊರೆ ಇಡ್ತಾ ಇದ್ದಾರೆ. ಬಟ್ ಎಲ್ಲವೂ ಲಾಸ್ ಆಯ್ತು, ಅವರನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಹಡಗಿನ ನಾವಿಕೆ ಕೆಳಗೆ ಬಂದು ನೋಡ್ತಾನೆ, ಪುಣ್ಯವಂತ ಭಾಗ್ಯವಂತ ಅಂತ ಅವನು. ಹಾಗೆ ಈ ಪುಣ್ಯಾತ್ಮ ಕೆಳಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿದಾನೆ. ಸತ್ರ ಸಾಯ್ರಿ, ಹಾಳಾದ್ರೆ ಹಾಳಾಗ್ಲಿ, ಹಡಗು ಮುಳುಗಿದ್ರೆ ಮುಳುಗೋಗ್ಲಿ, ನಾನ್ ನನ್ನ ಬಾಡಿಗೆ ಆರಾಮಾಗಿ ನಿದ್ದೆ ಮಾಡಿ. ಹೌದು, ನೀನ್ ನಿದ್ದೆ ಮಾಡು, ಅವ್ರು ಸತ್ರ ಸಾಯಲಿ, ಹಡಗು ಮುಳುಗಿಗ್ಲಿ. ಸರಿ, ಹಡಗು ಮುಳುಗ್ಲಿ ಅಂತೀಯಲ್ಲ, ನೀನೆಲ್ಲ ಇರ್ತೀಯ? ಆಗ ನೀನ್ ಅದರಲ್ಲಿ ಮುಳುಗಿ ಹೋಗ್ತೀಯಲ್ಲ, ಅದು ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಏನಂದ್ರೆ ನಾನೊಬ್ಬ ಸೇಫ್ ಆಗಿದ್ರೆ ಸಾಕು, ನಾನೊಬ್ಬ ಚೆನ್ನಾಗಿದ್ರೆ ಸಾಕು, ಅದು ಹೆಂಗ ಹಾಳಾಗೋಗಿ. ಇವತ್ತು ಕ್ರೈಸ್ತರಾದಂತ ನಮ್ಮ ಸ್ವಭಾವನೇ ಇದೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಸಂಬಂಧಿಕರುಗಳಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಸ್ನೇಹಿತರಲ್ಲಿ ಎಷ್ಟೋ ಜನ ದೇವರ ಸತ್ಯತೆಯನ್ನು ತಿಳಿಯದೆ ನಾಶವಾಗಿ ಹೋಗ್ತಾ ಇದ್ದಾರೆ. ಸೊ ನಾವು ನಿಶ್ಚಿಂತರಾಗಿದ್ದೀವಿ, ಯಾರು ಹೆಂಗನ ಹಾಳಾಗೋಗಿ, ಅವ್ನು ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಾನು ಎಲ್ಲಿಗೆ ಹೋಗ್ತೀನಿ? ನಾನು ಗ್ಯಾರಂಟಿ ಇಲ್ವಾ? ಪರಲೋಕಕ್ಕೆ ಹೋಗ್ತೀನಿ ಅಂತ ನಾವು ಅಂದುಕೊಂಡಿದ್ದೇವೆ. ಆಯ್ತೆ, ಆದ್ರೆ ನಮ್ಮ ಪ್ರಾರ್ಥನೆ ಏನು? ಪರಲೋಕದ ನಮ್ಮ ತಂದೆಯೇ, ಅಂದ್ರೆ ನಮ್ಮ ತಂದೆ ಯಾರು? ಪರಲೋಕದಲ್ಲಿದ್ದಾನೆ. ಸೊ ನಾವು ನಂಬಿದ್ದೇವೆ, ನಾವು ಪರಲೋಕಕ್ಕೆ ಹೋಗ್ತೀವಿ. ಇಲ್ಲಿ ನಾನು ಕೇಳುವಂತ ಪ್ರಶ್ನೆ, ಪರಲೋಕ ಯಾರು? ನಮ್ಮ ಅಪ್ಪನ ಆಸ್ತಿನ? ಸೊ ನನ್ನ ಅಪ್ಪನ ಆಸ್ತಿ ಅದು ಆಗಿರ್ತಿದ್ರೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ, ಹೌದಿಲ್ಲ? ನಮ್ಮ ಸುತ್ತಮುತ್ತ, ನಮ್ಮ ಕುಟುಂಬದಲ್ಲಿ ನಂಬದೇ ಇರುವಂತವರಿಗೆ ದೇವರ ವಾಕ್ಯವನ್ನ ಹೇಳಿ ಅವರನ್ನ ಕ್ರಿಸ್ತನ ಬಳಿಗೆ ನಡೆಸ್ತಾ ಇದ್ದೆ. ಇದು ವಿಶೇಷ. ಈಗ ನೋಡಿ, ಪುನಃ ಯೋನನ ಬಳಿಗೆ ಬರೋಣ, ಆಮೇಲೆ ಪುನಃ ಆದಿಕಾಂಡಕ್ಕೆ ಹೋಗೋಣ. ಇಲ್ಲಿ ಗಮನಿಸ್ರಿ,
ಆ ಹಡಗು ಯಾವ್ದು ಗೊತ್ತಾ? ಆ ಹಡಗಿನ ಹೆಸರೇನು? ಅದೊಂದು ಯಾವ್ದು ಹಡಗು ದೊಡ್ಡ ಮುಳುಗಿತಂತಲ್ಲ, ಎಂತ ಟೈಟಾನ್. ಟೈಟ್ ಆಗಿ ಮುಳುಗಾಯ್ತು, ಏನು ಒಟ್ನಲ್ಲಿ ಹೆಸರು ಟೈಟ್. ಈಗ ಅದು ಮುಳುಗಿದೆ. ಈಗ ಅದ್ರ ನಾವಿಕ ಎಲ್ಲಿ ಹೋದ? ಅದ್ರ ಜೊತೆನೆ ಹೋದ. ಎಲ್ಲೋ ಬದುಕಿ ಉಳಿದವರು ಕೆಲವು ಜನ ಇರ್ಬೋದು ಅನ್ನೋದು ಕೆಲವು ಮಾಹಿತಿ ಪ್ರಕಾರವಾಗಿ ಹೇಳ್ತಾರೆ. ಆ ಹಡಗು ಯಾವ್ದು ಗೊತ್ತಾ? ಈ ಪ್ರಪಂಚವೆಂಬ ಈ ಲೋಕ. ಈ ಹಡಗಲ್ಲಿ, ಹಡಗಿನ ಮೇಲ್ಭಾಗದಲ್ಲಿ ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಭೂಮಿಯ ಮೇಲೆ ಲೆಕ್ಕವಿಲ್ಲದಷ್ಟು ಕುಲ ಭಾಷೆ ಜನಾಂಗ ಭಾಷೆಗಳವರು ವಾಸ ಮಾಡ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ದೇವರ ಮಕ್ಕಳಾದಂತ ನನ್ನನ್ನು ನಿಮ್ಮನ್ನು ಯೋನನನ್ನು ನಿನವೆಗೆ ಪಟ್ಟಣ ಹೋಗುವಂದಾಗ ನಾವು ತಪ್ಪಿಸಿಕೊಂಡು ಏನ್ ಮಾಡಿದ್ವಿ? ಪ್ರಪಂಚದಲ್ಲಿಯೇ ಮುಳುಗಿದ್ದೇವೆ, ಪ್ರಪಂಚದ ವ್ಯವಹಾರದಲ್ಲೇ ಮುಳುಗಿದ್ದೇವೆ. ಆದರೆ ಯೋನನ್ನು ತಪ್ಪಿಸಿಕೊಂಡು ಹಡಗಲ್ಲಿ ತಳಭಾಗದಲ್ಲಿ ಮಲಗಿದ ಹಾಗೆ ನಾವು ದೇವರ ಕಾರ್ಯವನ್ನು ಮಾಡದೆ ನಾವು ಆತ್ಮೀಕ ನಿದ್ರೆಯಲ್ಲಿ ತೇಲ್ತಾ ಇದ್ದೇವೆ. ಸೊ ನಮ್ಮ ಭಾವನೆ ಏನಂದ್ರೆ, ಯೋನನ ಭಾವನೆ ಇಷ್ಟೇ, ನಾನು ಪ್ರವಾದಿ, ನಾನು ಹೆಂಗಿದ್ರು ಸೇಫ್ ಆಗ್ತೀನಿ. ಸೊ ಹಾಗೆ ನಮ್ಮ ಭಾವನೆ ಏನಂದ್ರೆ, ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ಹೆಂಗಿದ್ರು ಸೇಫ್ ಆಗ್ತೀನಿ. ಇದು ನಮ್ಮ ತಪ್ಪು ಕಲ್ಪನೆ. ನಾವು ಸೇಫ್ ಆಗಲ್ಲ. ಇನ್ನೊಂದು ಏನಂದ್ರೆ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಈಗ ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳ್ತೀವಿ. ರಕ್ಷಣೆ ಹೊಂದಿದವರೆಲ್ಲರೂ ಪರಲೋಕ ರಾಜ್ಯ ಸೇರ್ತಾರ? ಇದಕ್ಕೆ ಏನಂತೀರಿ ನೀವು? ಇಲ್ಲ. ಏನ್ ಗ್ಯಾರಂಟಿ? ಅವ್ರ ಕೃತ್ಯಗಳ ಪ್ರಕಾರ ದೇವರು ತೋರಿಸಿದ ಮೇಲೆ ಪರಲೋಕ ಹೋಗ್ತಾರಲ್ಲ. ಈಗ ನೋಡಿ, ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳಿದ ಮೇಲೆ, ರಕ್ಷಣೆ ಹೊಂದಿದ್ದೇನೆ ಅನ್ನುವುದಕ್ಕೆ ನಾನು ಏನ್ ಮಾಡ್ಬೇಕು? ಸರ್ಟಿಫಿಕೇಟ್ ತೋರಿಸ್ಬೇಕು. ಏನ್ ಸರ್ಟಿಫಿಕೇಟ್? ಸೊ ನಾನು ರಕ್ಷಣೆ ಯಾರಿಂದ ಹೊಂದಿದ್ದೇನೋ ಆ ಹೊಂದಿದಂತ ವ್ಯಕ್ತಿಗೆ ನಿನ್ನ ವಾಕ್ಯದ ತಿಳುವಳಿಕೆಯನ್ನು ನಾನು ಹೊಂದಿ ಆ ವಾಕ್ಯದ ತಿಳುವಳಿಕೆಯನ್ನು ಬೇರೆಯವರಿಗೆ ತಿಳಿಸಿದ್ದೇನೆ. ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಈಗ ಪರಲೋಕವೆಂಬ ಕಾಲೇಜಿಗೆ ಅವರು ಬರ್ತಾರೆ, ನೀನು ಅವರನ್ನು ಸೇರಿಸ್ಕೊ. ಅಂದ್ರೆ ಆತ್ಮಗಳನ್ನ ಗೆದ್ದು ನಾವು ಕರ್ತನ ಬಳಿಗೆ ತಂದು ಒಪ್ಪಿಸ್ಬೇಕು. ಈಗ ಇಲ್ಲಿ ಆ ಹಡಗಿನ ನಾವಿಕನೇ ಈ ಲೋಕದ ಅಧಿಪತಿಯಾದಂತ ಸೈತಾನನು. ಸೊ ಅವನು ತನ್ನನ್ನು ತಾನು ಕಾಪಾಡಿಕೊಂಡಿಲ್ಲ. ಹಡಗಿನ ಮೇಲೆ ಇದ್ದಂತ ಆ ಪ್ರಯಾಣಿಕರನ್ನು ಕೂಡ ಅವನು ಕಾಪಾಡಿಕೊಳ್ಳಿಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ಅಂದರೆ ಸೈತಾನನು ತಾನು ನಾಶವಾಗ್ತಾ ಇದ್ದಾನೆ, ಅವನ ಜೊತೆಯಲ್ಲಿ ನಮ್ಮನ್ನೂ ನಾಶನಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಇದರ ಮಧ್ಯದಲ್ಲಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಟ್ರು ಅಂತ ಹೇಳುವಾಗ ಅವರಿಗೆ ಯಾವ್ಯಾವ ವಿಗ್ರಹಗಳನ್ನು ದೇವತೆಗಳನ್ನು ಎಲ್ಲ ಇಟ್ಕೊಂಡು ಆರಾಧಿಸ್ತಾ ಇದ್ದಾರೆ, ಎಲ್ಲ ಕರೀತಾ ಇದ್ದಾರೆ. ಆದ್ರೆ ಯಾರು ಕೂಡ ಅವರನ್ನ ಕಾಪಾಡಲಿಲ್ಲ. ಅವರವರ ಸಾಮಾನುಗಳನ್ನ ತೆಗೆದು ಎಲ್ಲಿ ಬಿಸಾಡಿದ್ರು? ಸಮುದ್ರಕ್ಕೆ ಬಿಸಾಡಿದ್ರು. ಸೊ ಅಂದರೆ ಆ ಅಪಾಯದ ಸ್ಥಿತಿಯಲ್ಲಿ ಸಾಮಾನುಗಳನ್ನ ತೆಗೆದು ಬಿಸಾಡಿದ್ರು. ಅಂದ್ರೆ ಆ ಜನರು ಏನ್ ಮಾಡಿದ್ರು? ತಮ್ಮ ತಮ್ಮ ದೇವರುಗಳಿಗೆ ಕೂಗುತ್ತಾ ಮೊರೆ ಇಡ್ತಾ, ದೇವರೇ ನಾವು ಪಾಪಿಗಳಾಗಿದ್ದೇವೆ, ನಮ್ಮನ್ನ ಕ್ಷಮಿಸು ಅಂತ ಇದ್ದಾರೆ. ಬಟ್ ಅವರನ್ನ ಆ ಕ್ಷಣದಲ್ಲಿ ಕ್ಷಮಿಸುವವರು ಯಾರಿಲ್ಲ. ಯಾಕಂದ್ರೆ ಅವರು ಯಾರನ್ನು ಕೇಳಬೇಕಾಗಿತ್ತೋ ಅವನನ್ನು ಕೇಳಿಲ್ಲ. ಅರ್ಥ ಆಗ್ತಾ ಇದೆಯಾ? ರಕ್ಷಿಸ್ಲಿಕ್ಕೆ ಯೋಗ್ಯನಾದಂತ ಶಕ್ತಿ ಇರುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಬಳಿಗೆ ಬಂದು ಅವ್ರು ಮೊರೆ ಇಡಬೇಕಾಗಿತ್ತು. ಬಟ್ ಅವ್ರು ಆ ರೀತಿ ಮಾಡಲಿಲ್ಲ. ಅವ್ರು ಮಾಡಿದ್ದೇನು? ಇತರ ದೇವರುಗಳನ್ನ ಮೊರೆ ಹೊಕ್ಕಿದ್ರು. ಮೊನ್ನೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡುವಾಗ ಅದೇ ಅಂದೇವು. ಇವತ್ತು ಎಷ್ಟೋ ಜನ ಕ್ರೈಸ್ತರು ತಮ್ಮ ಸಮಸ್ಯೆಗಳನ್ನ ಈ ಮಂತ್ರವಾದಿಗಳ ಬಳಿಗೆ, ಯಂತ್ರ ಮಂತ್ರಗಳನ್ನ ಹೇಳುವವರ ಬಳಿಗೆ, ಜ್ಯೋತಿಷ್ಯ ಹೇಳುವವರ ಬಳಿಗೆ ಹೋಗಿ ಹೇಳಿಕೊಂಡು ತಾಯಿತಿಗಳನ್ನ, ಯಂತ್ರ ಮಂತ್ರಗಳನ್ನ ಕಟ್ಟಿಕೊಂಡು ಏನ್ ಮಾಡ್ತಾ ಇದ್ದಾರೆ? ತಮ್ಮ ಪಾಪವನ್ನ ಕಳ್ಕೊಳ್ಳಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. ಸೊ ಅವ್ರು ಯಾರು? ಕ್ರೈಸ್ತರೇ. ಅವ್ರು ಯಾರು? ವಿಶ್ವಾಸಿಗಳೇ. ಅವ್ರು ಯಾರು? ದೇವರ ಮಕ್ಕಳೇ. ಈಗ ನಾವು ವಿಷಯಕ್ಕೆ ಬರೋಣ. 6ನೇ ಅಧ್ಯಾಯದ 1ನೇ ವಚನವನ್ನ ಗಮನಿಸಿರಿ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳನ್ನು ಹುಟ್ಟಲು, ಹೆಣ್ಣು ಮಕ್ಕಳನ್ನಲ್ಲ, ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ. ಇಲ್ಲಿ ಗಮನಿಸೋಣ. ದೇವಪುತ್ರರು ಯಾರು ಇವರು ಮತ್ತು ಮನುಷ್ಯ ಪುತ್ರಿಯರು ಯಾರು? ಇದು ಬಹಳ ಪ್ರಾಮುಖ್ಯವಾದ. ಇವತ್ತು ಈ ಒಂದು ಸೆಂಟೆನ್ಸ್, ಈ ಒಂದು ವಾಕ್ಯ ಭಾಗವು
ಅನೇಕರಲ್ಲಿ ಅನೇಕ ರೀತಿಯ ಗಲಿಬಿಲಿಯನ್ನು ಹುಟ್ಟಿಸ್ತಾ ಇದೆ ಮತ್ತು ಅನೇಕರು ತಪ್ಪು ಅಭಿಪ್ರಾಯಗಳನ್ನ ಹೇಳಿಕೊಂಡು ತಮ್ಮನ್ನು ತಾವು ಸಮರ್ಥಿಸಿಕೊಳ್ತಾ ಇರ್ತಾರೆ. ಸೊ ಇಲ್ಲಿ ದೇವಪುತ್ರರು ಅಂತ ಹೇಳುವಾಗ ನಾವು ಚೆನ್ನಾಗಿ ಅರ್ಥ ಮಾಡಬೇಕು. ದೇವರು ತನ್ನ ಸ್ವಕೀಯ ಜನಾಂಗವಾಗಿ ಆರಿಸಿಕೊಂಡಂತ ಜನಾಂಗ. ಎಸ್ ನಿಮಗೆ ಅರ್ಥ ಆಯ್ತಾ? ದೇವ ಯಾರು ಆ ಜನಾಂಗ? ಇಸ್ರಾಯೇಲ್ ಯಾರಿಗೆ ಗೊತ್ತು? ಇಸ್ರಾಯೇಲ್ ಹೇಳಿ ಅದನ್ನೇ. ಇಸ್ರಾಯೇಲ್ ಇಸ್ರಾಯೇಲ್ ಜನಾಂಗದವರು. ಎಸ್ ಯಾಕೆ ದೇವಪುತ್ರರು ಅಂತ ಅಲ್ಲಿ ಸಂಬೋಧಿಸಿದೆ ಅಂದ್ರೆ, ಸೊ ಕಾರಣ ಇಷ್ಟೇ, ಆ ಜನಾಂಗದ ಮೂಲಕವಾಗಿ ದೇವರು ಈ ಜಗತ್ತಿನಲ್ಲಿ ಒಂದು ದೊಡ್ಡ ಬೃಹತ್ಕಾರವಾದಂತ ಒಂದು ಯೋಜನೆಯನ್ನು ನಿರೂಪಿಸಿದ್ದಾನೆ. ಅದು ಯಾರಿಂದಲೂ ಅಳಿಸ್ಲಿಕ್ಕೆ ಸಾಧ್ಯವಿಲ್ಲದಂತ ಯೋಜನೆ. ಇವತ್ತು ನಾವು ಏನ್ ಆಚರಿಸ್ತಾ ಇದ್ದೇವೆ? ಅದೇನೇನು ಹೇಳ್ತಿರಲ್ಲ, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಆಮೇಲೆ ಮೆರಿ ನಮ್ಮಂತ ಶತಮೂರ್ಖರು ಯಾರಿಲ್ಲ. ಯಾಕಂದ್ರೆ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಓಕೆ, ಆದ್ರೆ ಮೇರಿ ಮೇರಿ ಅಂತ ಯಾರು ಕರೀತೀರಿ? ಮೇರಿನ ಯಾಕೆ ಅಂದ್ರೆ ಮೇರಿ ಮೇರಿ ಕ್ರಿಸ್ಮಸ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಮರಿಯಳ ಮೂಲಕವಾಗಿ ನಾವು ಕ್ರಿಸ್ಮಸ್ ಆಚರಿಸ್ತಾ ಇದ್ದೇವೆ. ಸೊ ಮರಿಯಳು ಇಲ್ಲಿ ದೇವರಲ್ಲ. ಮೇರಿ ಮೇರಿ ಕ್ರಿಸ್ಮಸ್ ಹೇಳುವಂತದ್ದು ಸಮಂಜಸವಲ್ಲ. ನೀವು ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಅನ್ನೇ. ಕ್ರಿಸ್ಮಸ್ ಅಂದ್ರೆ ನಾನು ಮನೆಯನ್ನು ಕೂಡ ಹೇಳಿದೆ, ಕ್ರಿಸ್ತನನ್ನು ಅಥವಾ ಅಭಿಷೇಕಿಸಲ್ಪಟ್ಟವನನ್ನ ಅಥವಾ ಕಳುಹಿಸಲ್ಪಟ್ಟವನನ್ನ ಆರಾಧಿಸುವಂತದೇ ಕ್ರಿಸ್ಮಸ್. ಕ್ರಿಸ್ತ ಅಂದ್ರೆ ಏನು ಅರ್ಥ? ದೇವರಿಂದ ಅಭಿಷೇಕಿಸಲ್ಪಟ್ಟವನು ಮತ್ತು ಕಳುಹಿಸಲ್ಪಟ್ಟವನನ್ನು ಆರಾಧಿಸುವಂತದೇ ಕ್ರಿಸ್ಮಸ್. ಯಾಕೆ ದೇವರಿಂದ ಕಳುಹಿಸಲ್ಪಟ್ಟಿದ್ದು? ಯಾಕಂದ್ರೆ ನಮ್ಮ ರಕ್ಷಣೆಗೋಸ್ಕರ. ಸೊ ಅವನನ್ನು ನಾವು ಆರಾಧಿಸಬೇಕು. ಸೊ ವಾಟ್ ಅಬೌಟ್ ಮೇರಿ? ಯಾರು ಈ ಮೇರಿ? ಅವಳು ಯೇಸುಸ್ವಾಮಿದು ತಾಯಿ. ಯಾರು ಹೇಳಿದ್ರಿ ಯೇಸುಸ್ವಾಮಿ ತಾಯಿ ಅಂತ ಹೇಳಿ? ನೀವ್ ಹೇಳ್ಬೇಕಷ್ಟೇ. ನಾನು ಇದನ್ನ ಒಪ್ಪುದಿಲ್ಲ, ಯೇಸುಸ್ವಾಮಿ ತಾಯಿ ಅಂತ ಒಪ್ಪಲ್ಲ. ಆಕೆ ತಂದೆಯಾದ ದೇವರ ಕೈಯಲ್ಲಿ ಒಂದು ಏನು ವೆಸಲ್ಸ್ ಏನಂತ ಒಂದು ಪಾತ್ರೆ. ಯಾಕೆ ಪಾತ್ರೆ ಅಂದ್ರೆ ಯೇಸು ಕ್ರಿಸ್ತನು ನರರೂಪವನ್ನು ಧರಿಸಿ ಬರಬೇಕಾಗಿತ್ತು. ಆ ಬರುವುದಕ್ಕೆ ಒಂದು ಪರಿಶುದ್ಧವಾದಂತ ಪಾತ್ರೆ ಬೇಕಾಗಿತ್ತು. ಆ ಪಾತ್ರೆನೇ ಮರಿಯಳು. ಹೌದು. ಯಾಕೆ ಮರಿಯಳೇ ಬೇಕಾಗಿತ್ತು? ಬೇರೆ ಯಾರು ಗಂಡು ಮಕ್ಕಳು ಇರ್ಲಿಲ್ವಾ? ಎಂದಾದ್ರೆ ಈ ತರ ಕ್ವಶನ್ ಹಾಕಿರ್ತಾರೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಇಂತ ಬಹಳ ಕ್ರಾಸ್ ಕ್ವಶನ್ಗಳು ನಮಗೆ ಬರ್ತಾ ಇರ್ತವೆ ಸೇವೆಯಲ್ಲಿ. ಯಾಕಂದ್ರೆ ಯಾರಾದ್ರೂ ಹೇಳ್ಬೋದ ಯಾಕೆ ಮರಿಯಳನ್ನೇ ಆರಿಸಿಕೊಂಡ? ಒಬಿಡಿಯಂಟ್ ಆಗಿ ಅವಳೊಬ್ಬಳೆ. ಎಸ್, ಇದು ನಮ್ಮ ಉತ್ತರಗಳು. ಆದ್ರೆ ವಾಕ್ಯ ಏನ್ ಹೇಳ್ತದೆ? ಪಾಪಕ್ಕೆ ಮೊದಲು ಬಲಿಯಾಗಿದ್ಯಾರು? ಆದಾಮನ ಅವಳು. ಸೊ ಸ್ತ್ರೀಯ ಮೂಲಕವಾಗಿ ಪಾಪಕ್ಕೆ ಯಾವಾಗ ಆಸ್ಪದವಾಯ್ತೋ ಆದ್ರಿಂದ ಮನುಷ್ಯ ಕುಲಕ್ಕೂ ಶಾಪ, ಪ್ರಾಣಿ ಕುಲಕ್ಕೂ ಶಾಪ, ಗಿಡ ಮರಗಳಿಗೂ ಶಾಪ, ಕೊನೆಗೆ ಈ ಭೂಮಿಗೂ ಶಾಪ ಬಂತು. ಯಾರಿಂದ? ಒಬ್ಬ ಮನುಷ್ಯನು ಮಾಡಿದಂತ ಒಂದು ತಪ್ಪಿನಿಂದ ಇಡೀ ದೇವರ ಸೃಷ್ಟಿಗೆನೆ ಶಾಪ ಬಂತು. ಸೊ ಈಗ ಅದಕ್ಕೆ ಮುಕ್ತಿ ನಾವೇನ್ ಹೇಳ್ತೀವಿ? ಕೊಂದ ಪಾಪ ತಿಂದು ಪರಿಹಾರ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಯಾರು ಪಾಪ ಮಾಡಿದಾರೋ ಅವರಿಂದಲೇ ಮುಕ್ತಿ ಸಿಗ್ಬೇಕಾಗಿದೆ. ಸೊ ಅವಳು ಪಾಪ ಮಾಡಿದ್ರಿಂದ ಆಕೆಯ ಸಂತಾನದಿಂದ ಬಂದಂತ ಈ ಮರಿಯಳನ್ನ ದೇವರು ಆರಿಸಿದ. ಯಾಕಂದ್ರೆ ಆ ಪೀರಿಯಡ್ ಅಲ್ಲಿ ದೇವರು ಆಕಾಶದಲ್ಲಿ ಪರಲೋಕದಲ್ಲಿ ಕೂತ್ಕೊಂಡು ಭೂಮಿಯನ್ನು ದೃಷ್ಟಿಸಿದಾಗ ಆಕೆಯು ಪರಿಶುದ್ಧಳಲ್ಲಿ ಅತಿ ಪರಿಶುದ್ಧವಾಗಿದ್ದು, ನೀತಿವಂತಳಾಗಿದ್ದು ಮತ್ತು ಯಥಾರ್ಥ ಸ್ವಭಾವ ಉಳ್ಳವಳಾಗಿದ್ದು. ಸೊ ಕಲ್ಮಶವಿಲ್ಲದಂತವರು. ನಿಮ್ಮ ಗಮನ ಈ ಕಡೆಯಲ್ಲಿ ಕಲ್ಮಶವಿಲ್ಲದಂತವರು. ಸೊ ದೇವರು ನೋಡಿದಾಗ ಈಕೆನೇ ಸರಿ ಅಂತ ಹೇಳಿ ದೇವರು ಆಕೆಯನ್ನ ಆರಿಸಿಕೊಳ್ತಾನೆ. ಬನ್ನಿ ಇಲ್ಲಿ ಮುಂದೆ ಕಾಲಿದೆ, ಬನ್ನಿ ಇಲ್ಲಿ ಮುಂದೆ ಕಾಲಿದೆ, ಬನ್ನಿ ಮಕ್ಕಳು ಕಾಲಿಗೆ ಕೂತ್ಕೊಳ್ಳಿ. ಸೊ ಬನ್ನಿ ನಾವು ವಾಕ್ಯ ಭಾಗಕ್ಕೆ ಬರೋಣ. ಇಲ್ಲಿ ನಾನು ಎಲ್ಲಿ ನಿಲ್ಲಿಸಿದೆ ನಿಮಗೆ ಜ್ಞಾಪಕ ಆಯ್ತಾ? ಹವಳ ಬಗ್ಗೆ. ಹೇಳ್ರಿ ಜೋರಾಗಿ.
ಅವಳು ಓಡೋದು. ಅವಳಿಂದ ಪಾಪ ಪ್ರಾರಂಭವಾಗಿ ಆ, ಯಾರಿಂದ ಪಾಪ ಉತ್ಪತ್ತಿ ಆಯ್ತು? ಅವಳಿಂದ. ಕಾರಣಕರ್ತರು ಬೇರೆ. So, Yes. ಅವಳಿಂದ ಉತ್ಪತ್ತಿಯಾದ ಕಾರಣ ಅವಳಿಂದಲೇ ಇದಕ್ಕೆ, ಆಕೆಯಿಂದಲೇ ಇದಕ್ಕೆ ಒಂದು, ಅಂದ್ರೆ ಆ ಸಂತತಿಯಿಂದಲೇ ಇದಕ್ಕೊಂದು ವಿಮುಕ್ತಿ ಕೊಡಬೇಕು. ಅದಕ್ಕೋಸ್ಕರ ದೇವರು ಸ್ತ್ರೀಯಲ್ಲಿ ಆ ಮರಿಯಳನ್ನ ಆರಿಸಿಕೊಂಡು ಆಕೆಯನ್ನು ಒಂದು ಪಾತ್ರೆಯನ್ನಾಗಿ, ಉಪಯುಕ್ತ ಪಾತ್ರೆಯನ್ನಾಗಿ Amen. ಉಪಯೋಗಿಸಿದ್ದಾನೆ. ಇದು ಇದರ ಮರ್ಮ. ಸೊ ಇಲ್ಲಿ ದೇವಪುತ್ರರು ಅಂದಾಗ ದೇವರು ಆರಿಸಿಕೊಂಡಂತ ಜನಾಂಗದವರು. ಸೊ ದೇವರು ಆರಿಸಿಕೊಂಡಂತ ಜನಾಂಗದವರು ಏನ್ ಮಾಡಿದ್ದಾರೆ ಇವತ್ತು? ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನ ಹೆಂಡರನ್ನಾಗಿ, ಅಂದ್ರೆ ಹೆಂಡತಿಯಾಗಿ ಅಂತ ಹೇಳಿಲ್ಲ, ಹೆಂಡರನ್ನಾಗಿ ಅಂದ್ರೆ ಬಹು ಪತ್ನಿ ಉಳ್ಳವರನ್ನಾಗಿ ಮಾಡಿಕೊಂಡ್ರು. ಸೊ ದೇವರ ಅಪ್ಪಣೆ ಏನು? ಆದಾಮನಿಗೆ ಎಷ್ಟು ಜನ ಹೆಂಡತಿ ಇದ್ರು? ಒಬ್ಬಳೆ. ಸೊ ಕಾಲ ನಂತರ ಏನಾಯ್ತು? ಜನರು ತಮಗೆ ಇಷ್ಟ ಬಂದವರನ್ನ ಪತ್ನಿಯರನ್ನಾಗಿ ಮಾಡಿಕೊಂಡ್ರು. ಇವತ್ತು ನಾನು ಇಲ್ಲಿ ನಿಮಗೆ ಕೇಳುವಂತ ಪ್ರಶ್ನೆ, ನಿಮಗೆ ಎಷ್ಟು ಜನ ಪತ್ನಿಯರಿದ್ದಾರೆ? ಅಥವಾ ಹೆಣ್ಮಕ್ಕಳಲ್ಲಿ ಕೇಳೋದು, ನಿಮಗೆ ಎಷ್ಟು ಜನ ಗಂಡಂದಿರಿದ್ದಾರೆ? ಯಾಕೆ ಒಬ್ರು ಅಂದೆ ಅಲ್ರಿ? ಯಾಕಂದ್ರೆ ನಮ್ಮ ಡೇವಿಡ್ ಮಾಳಿಗೆ ಅವರಿಗೆ, ಸಮಯಲ್ ಅವ್ರಿಗೆ ಮಾಡಕ್ ಕೆಲಸ ಇರ್ಲಿಲ್ಲ. ಯಾರ್ಯಾರನ್ನ ಹೆಣ್ಣು ಬಂದು ಎಷ್ಟು ಗಂಡ ಎಷ್ಟು ಹೆಂಡತಿ ಅಂತ ಕೇಳ್ತಾ ಇದಾರಲ್ಲ ಅಂತ ನೀವ್ ಅನ್ಕೊಳ್ಬಹುದು. ಹೌದು, ಕೇಳುವಂತದ್ದು ನನ್ನ ಕರ್ತವ್ಯ. ಹೇಳ್ಬೇಕಾದವ್ರು ನೀವ್ ಹೇಳಿದ್ರೆ ಒಬ್ಬನೇ ಗಂಡ ಒಂದೇ ಹೆಂಡತಿ ಅಂತ ನೀವ್ ಹೇಳ್ತಾ ಇದ್ದೀರಿ. ಆದ್ರೆ ವಾಕ್ಯ ಏನ್ ಹೇಳ್ತಾ ಇದೆ? ನಾವು ಬಹು ಗಂಡಂದಿರು ಉಳ್ಳಂತವರು, ಬಹು ಪತ್ನಿ ಉಳ್ಳಂತವರಾಗಿದ್ದೇವೆ. ಅಂದ್ರೆ ಏನ್ ಹೇಳ್ತಾರೆ? ಪಾಸಿಟಿವ್ ನೆಗೆಟಿವ್ ಏನ್ ಹೇಳ್ತೀರಿ ಕನ್ನಡದಲ್ಲಿ? ಏನ್ ಹೇಳ್ತೀರಿ? ಪಾಸಿಟಿವ್ ನೆಗೆಟಿವ್ಗೆ ಕನ್ನಡದಲ್ಲಿ ಏನ್ ಹೇಳ್ತೀರಿ? ಧನಾತ್ಮಕ ಋಣಾತ್ಮಕನ ಏನ್ ಹೇಳ್ತೀರಿ? ಪಾಸಿಟಿವ್ ಮತ್ತು ನೆಗೆಟಿವ್ ಕನ್ನಡದಲ್ಲಿ ಏನ್ ಹೇಳ್ತೀರಿ? ಸ್ವಲ್ಪ ಕಷ್ಟ ಆಗ್ತದೆ ನನಗೆ, ಅಲ್ವಾ? ಎಲ್ಲರಿಗೂ ಅರ್ಥ ಆಗುತ್ತೆ, ಅದನ್ನ ಕನ್ನಡದಲ್ಲಿ ಹೇಳಕ್ಕೆ ಬರಲ್ಲ. ನಾವು ಕರ್ನಾಟಕದವ್ರೆ. ನೋಬೆಲ್ ಪ್ರಶಸ್ತಿ ಕೊಟ್ಟರು ಮೋಸನೆ ಅಲ್ವೇ? ಅಂದ್ರೆ ಕ್ರಿಯಾತ್ಮಕವಾಗಿ, ಅಕ್ರಿಯಾತ್ಮಕವಾಗಿ, ಕ್ರಿಯೆ ಮತ್ತು ಅಕ್ರಿಯೆ. ಸೊ ಇಲ್ಲಿ ಬಹು ಪತ್ನಿ ಉಳ್ಳವರು ಮತ್ತು ಬಹು ಗಂಡಂದಿರು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ದೇಹಕ್ಕೆ ಬೇಕಾಗಿರುವಂತ ಸಂಬಂಧಪಟ್ಟಂತ ಒಂದು ದೇಹವನ್ನ ನಾವು ಜೊತೆಯಲ್ಲಿ ಇಟ್ಕೊಂಡಿದೀವಿ. ಅದು ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು. ಆದ್ರೆ ಇನ್ನು ಉಳಿದ ಬಹು ಪತ್ನಿಯರು, ಬಹು ಗಂಡಂದಿರು ಅಂದ್ರೆ ಅರ್ಥ ಏನ್ ಗೊತ್ತಾ? ಸೊ ನಮ್ಮಲ್ಲಿ ಇರುವಂತ ನೀತಿ ಸ್ವರೂಪನಾದಂತ ದೇವರಿಗೆ ವಿರುದ್ಧವಾಗಿರುವಂತ ಎಲ್ಲಾ ದುರ್ಗುಣಗಳು ಇದೆಯಲ್ಲ, ಇದು ಪಾತಿವ್ರತ್ಯವನ್ನ ಹಾಳು ಮಾಡುವಂತ ಸಂಗತಿ. ಸೊ ನಮಗೆ ಈಗ ಎಂಗೇಜ್ಮೆಂಟ್ ಆಗಿದೆ, ಹೌದಾ? ಎಂಗೇಜ್ಮೆಂಟ್ ಅಂದ್ರೆ ಏನು? ನಿಶ್ಚಯ. ನಿಶ್ಚಯ ಅಂದ್ರೆ ಏನು? ನಿಶ್ಚಿತಾರ್ಥ. ಅದೇ ಅಳಿಯ ಅಲ್ಲ, ಅದನ್ನ ಬಿಟ್ಟು ಮುಂದಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಹೋಗಕ್ಕೆ ಆಗಲ್ಲ, ಟೈರ್ ಪಂಚರ್ ಆಗಿದೆ. ಎಂಗೇಜ್ಮೆಂಟ್ ಅಂದ್ರೆ ಅರ್ಥ ಏನಂದ್ರೆ, ನಾನು ನನ್ನ ಹೆಂಡತಿಯೊಂದಿಗೆ ಅಥವಾ ಹೆಂಡತಿ ಆಗ್ಬೇಕಾದವಳು ತನ್ನ ಗಂಡನಾಗುವವನೊಂದಿಗೆ ಒಂದು ಒಡಂಬಡಿಕೆ, ಆ ಎರಡು ಸಂಬಂಧಗಳ ಮಧ್ಯೆ ಇರುವಂತ ಒಂದು ಪ್ರಾಮಿಸ್, ಪ್ರಮಾಣ. ಸೊ ಹಾಗೆ ನಮ್ಮ ಎಲ್ರಿಗೆ ಎಂಗೇಜ್ಮೆಂಟ್ ಆಗಿದೆ. ಅಮ್ಮ ನಿಮಗೆ ಎಷ್ಟು ಸರಿ ಎಂಗೇಜ್ಮೆಂಟ್ ಆಯ್ತು? ಅಲ್ಲ, ಬೇಜಾರಾಗ್ಬಿಟ್ಟ? ಒಂದೇ ಸರಿ. ಯಾವಾಗ? ಎಷ್ಟು ವರ್ಷ ಆಯ್ತು? 17 ವರ್ಷ ಆಯ್ತು. 17 ವರ್ಷ. ವೆರಿ ಗುಡ್. ಅಯ್ಯ ನಿಮಗೆ? ಸೇಮ್. ಮೊದಲೇ ಮಾತಾಡಿದ್ರೆ ನಿಮಗೆ 3 ವರ್ಷ ಆಗಿದೆ. 4 ವರ್ಷ ಆಯ್ತು. 13 ವರ್ಷ. ವೆರಿ ಗುಡ್. ಇಲ್ಲಿ ಮೊದಲನೇ ಎಂಗೇಜ್ಮೆಂಟ್ ಯಾವುದಂದ್ರೆ, ನನ್ನ ಜೊತೆಯಲ್ಲಿ ಜೀವಿಸುವುದಕ್ಕೆ ನನಗೆ ಒಬ್ಬ ಯಜಮಾನನು ಅಥವಾ ನನಗೆ ಒಬ್ಬ ಧರ್ಮ ಪತ್ನಿ ಬೇಕು. ಇದು ಶರೀರಕ್ಕೆ ಸಂಬಂಧಪಟ್ಟಂತ ಎಂಗೇಜ್ಮೆಂಟ್. ಆದ್ರೆ ಪ್ರತಿಯೊಬ್ಬರಿಗೆ 2 ಎಂಗೇಜ್ಮೆಂಟ್ ಆಗಬೇಕು. ಇನ್ನೊಂದು ಎಂಗೇಜ್ಮೆಂಟ್ ನಮ್ಮ ಆತ್ಮಕ್ಕೂ ಮತ್ತು ಆ ಆತ್ಮದ ಒಡೆಯನಾಗಿರುವಂತ ಕ್ರಿಸ್ತನೊಂದಿಗೆ ಎಂಗೇಜ್ಮೆಂಟ್. ಅದೇ
ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಹೇಳ್ತೀವಿ, ಮೇನ್ ಲೈನ್ ಚರ್ಚ್ಗಳಲ್ಲಿ ದೃಢೀಕರಣ ಅಂತೀವಿ. ಆಗೆಲ್ಲ 30 ದಿನ 40 ದಿನ ಪಾಠ ಮಾಡ್ತಾರೆ. ಅದೇನ್ ಬಂದಕಾಯಿ ಪಾಠ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ವೈಟ್ ಡ್ರೆಸ್ ಹಾಕೊಂಡು, ಅಂದ್ರೆ ದೃಢೀಕರಣ ದಿವಸ ಬಿಳಿ ಪ್ಯಾಂಟ್, ಬಿಳಿ ಶರ್ಟ್, ಬಿಳಿ ಸೀರೆ ಉಟ್ಕೊಂಡು, ಬಿಳಿ ಒಂದು ಟವಲ್ ಇದಕ್ಕೆ ಹಾಕೊಂಡು ಬರ್ತಾರೆ. ಆಗ ಒಂದು ಬ್ರಾಹ್ಮಣ ಮಾಡ್ತಾರೆ, ಇನ್ನು ಮುಂದೆ ನಾನು ಸತ್ತರು ಬದುಕಿದರು ಕ್ರಿಸ್ತನಿಗಾಗಿ. ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಅಥವಾ ಒಂದು ಅರ್ಧ ಗಂಟೆ, 1 ತಾಸು ಮುಂಚೆ ಪಾನ್ ಪರಕ್ ಹಾಕೊಂಡು ಬಂದಿರ್ತೀವಿ, ಜರ್ದ ಹಾಕೊಂಡು ಬಂದಿರ್ತಾರೆ. ಅಲ್ಲಿಗೆ ಬರ್ಬೇಕಾದ್ರೆ ಬಾಯಿ ಮುಗಿಸಿ ಅದ ಏನೋ ಒಂದು ಗಲಾಟೆ ಮಾಡ್ಕೊಂಡು ಬಾಯಿ ಮುಗಿ ಏನೋ ಒಂದು ಅಸಮಾಧಾನ ಮಾಡ್ಕೊಂಡ ಇಲ್ಲಿ ಬಂದು ಒಂದು ಪ್ರಮಾಣ ಮಾಡಿ. ಯಾರಿಗೆ ಪ್ರಮಾಣ? ದೇವರೊಂದಿಗೆಲ್ಲ, ಅಲ್ಲಿ ಆ ಪಾಸ್ಟ್ರೊಂದಿಗೆ. ಯಾಕೆ ಪಾಸ್ಟ್ರೊಂದಿಗೆ? ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಗೆ ಕೆಲಸ ಇಲ್ಲ, ಬಂದು ಇಲ್ಲಿ ಕೂತ್ಕೊಳಿಸಿದ್ದಾರೆ ಬಿಳಿ ಬಟ್ಟೆ ಹಾಕಿಸಿ. ಈಗ ಅವ್ರಿಗೆ ಸಮಾಧಾನ ಆಗ್ಬೇಕು, ಯಾಕಂದ್ರೆ ಬಿಳಿ ಪ್ಯಾಂಟ್ ಶರ್ಟ್ ಕೊಟ್ಟಿದ್ದಾರೆ. ಸೊ ಒಂದು ಇದು. ಈಗ ದೃಢೀಕರಣದ ಉದ್ದೇಶ ಏನು? ಇನ್ನು ಮುಂದೆ ನಾನು ಈ ಸಭೆಯ ಪೂರ್ಣಾವಧಿ ಸದಸ್ಯನು ಅಥವಾ ಸದಸ್ಯಳು. ಹಾಗೇನೆ ಆತ್ಮಿಕವಾಗಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಆತ್ಮಿಕವಾಗಿ ಇನ್ನು ಮುಂದೆ ನಾನು ಲೋಕಕ್ಕೆ ಸೇರಿದಂತ ಜನಾಂಗದವನಲ್ಲ, ನಾನು ಪರಲೋಕ ರಾಜ್ಯಕ್ಕೆ ಸೇರಿದಂತ ದೇವ ಜನಾಂಗದ ಕುಲಕ್ಕೆ ನಾನು ಸೇರಿಸಲ್ಪಟ್ಟಿದ್ದೇನೆ. ಇನ್ನು ಮುಂದೆ ನಾನು ಬದುಕಿದ್ರು ಸತ್ತರು ಕ್ರಿಸ್ತನಿಗಾಗಿ ಬದುಕ್ತೇನೆ, ಕ್ರಿಸ್ತನಿಗಾಗಿ ನಾನು ಸಾಯ್ತೇನೆ ಎಂಬುದಾಗಿ ಮಾಡುವಂತ ತೀರ್ಮಾನವೇ ಎಂಗೇಜ್ಮೆಂಟ್. ಈಗ ಎಂಗೇಜ್ಮೆಂಟ್ ಆದ ಮೇಲೆ ಈಗೆಲ್ಲ ಫ್ಯಾಷನ್ ಆಗಿದೆ. ಮೊನ್ನೆ ಒಂದು ಮದುವೆಗೆ ನನ್ನನ್ನು ಕರೆದಿದ್ರು, ರಾತ್ರಿ ಎಂಗೇಜ್ಮೆಂಟ್ ಆಯ್ತು, ಬೆಳಿಗ್ಗೆ ಆಗ್ಲೇ ಮದುವೆ. ನನಗೆ ಆಶ್ಚರ್ಯ ಆಯ್ತು, ಇದೇನು ಅಷ್ಟ ಅರ್ಥ ಹಂಗಂತಿದ್ರೆ ಎಂಗೇಜ್ಮೆಂಟ್ ಅಲ್ಲಿ ಮತ್ತೆ ತಾಳಿ ಕಟ್ಸಿ ಬಿಡ್ತಿದ್ನಲ್ಲ, ಬೆಳಿಗ್ಗೆವರೆಗೆ ಯಾಕೆ ಕಾಯ್ಬೇಕಾಗಿತ್ತು? ಅದೇ ಖರ್ಚಲ್ಲಿ ಇದನ್ನ ಆಗ್ತಿತ್ತಲ್ಲ. ಇಲ್ಲ ಅರ್ಜೆಂಟ್, ನಮ್ಮ ಮಗಳು ಎಂತದ್ದು ದುಬೈಗೆ ಹೋಗ್ತಾಳೆ. ಸರಿಯಪ್ಪ, ಎಲ್ಲಿಗನ ಹೋಗ್ಲಿ, ನೆನ್ನೆ ರಾತ್ರಿನೇ ತಾಳಿ ಕಟ್ಸಿ ಹಂಗೆ ಕರ್ಕೊಂಡು ಹೋಗಿ ರಾತ್ರಿನೇ ವಿಮಾನ ಹತ್ಬೋದಾಗಿತ್ತಲ್ಲ, ಬೆಳಿಗ್ಗೆವರೆಗೆ ಇಲ್ಲಿ ಯಾಕೆ ಕಾಯ್ಬೇಕಾಗಿತ್ತು? ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಹಳೆ ಒಡಂಬಡಿಕೆಯನ್ನು ಚೆನ್ನಾಗಿ ಗಮನಿಸುವಾಗ ಒಂದು ಸಾರಿ ಈತನು ನನ್ನ ಗಂಡನಾಗುವವನು ಮತ್ತು ಈಕೆ ನನ್ನ ಹೆಂಡತಿ ಆಗುವಳು ಅಂತ ತೀರ್ಮಾನ ಆದ ಮೇಲೆ ಹೆಚ್ಚು ಕಡಿಮೆ 30 ದಿವಸ ಗ್ಯಾಪ್ ಇರ್ತಿತ್ತು, ಅಥವಾ 2 ವರ್ಷ ಗ್ಯಾಪ್ ಇರ್ತಾ ಇತ್ತು. ಯಾಕಂದ್ರೆ ಅಷ್ಟು ಅವಧಿ, ಯಾಕಂದ್ರೆ ಹುಡುಗಿ ತನ್ನ ಜೀವನದ ಜೊತೆಗಾರನಾಗಿ ಬರುವವನನ್ನ ಅಬ್ಸರ್ವೇಷನ್, ಹಾಗೇನೆ ಹುಡುಗ ತನ್ನ ಹುಡುಗಿಯನ್ನು ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಅವರ ಕ್ರಿಯೆಗಳನ್ನ ಗಮನಿಸಬೇಕು. ಆದ್ರೆ ಎಲ್ಲಿಯೂ ಮಾತಾಡುವ ಹಾಗಿಲ್ಲ, ದೂರದಲ್ಲೇ ಅದನ್ನ ಪರಿಶೀಲಿಸಬೇಕು. ಆಕೆಯ ನಡತೆ ಹೇಗಿದೆ, ಗುಣ ಹೇಗಿದೆ, ಇವನ ಗುಣ ಹೇಗಿದೆ, ಇವನು ಯಾವ್ಯಾವ ಬಾರ್ಗಳಿಗೆ ಹೋಗ್ತಾನೆ, ಯಾವ್ಯಾವ ಟ್ಯಾಕ್ಸ್ ಗಳಿಗೆ ಹೋಗ್ತಾನೆ, ಯಾವ್ಯಾವ ಚೀಟಿಗಳನ್ನ ತಗೊಂಡು ಬಾಯಿಗೆ ಹಾಕ್ತಾನೆ. ಇದು ನಡೆಯುವಂತ, ನಾವ್ ಇದನ್ನ ಮಾಡ್ತಾ ಇಲ್ಲ. ಇದಕ್ಕೆ ಏನಂದ್ರೆ ಸ್ವಲ್ಪ ಗ್ಯಾಪ್ ಇತ್ತು. ಈಗ ಅಷ್ಟು ಪೇಷನ್ಸ್ ಇಲ್ಲ. ಅಲ್ಲಿ ಎಂಗೇಜ್ಮೆಂಟ್ ದಿವಸನೇ ಜೋಬಲ್ಲಿ ತಾಳಿ ಇಡ್ತಾರೆ, ಬಿಟ್ರೆ ಸಾಕು ಇಲ್ಲೇ ಕಂಡುಬಿಟ್ಟಿದ್ರು. ಎಂತ ಒಂದು ಸನ್ನಿವೇಶಕ್ಕೆ ಹೋಗಿದೆ ಅಂದ್ರೆ, ನಾನು ನೀವು ಕ್ರಿಸ್ತನೊಂದಿಗೆ ಎಂಗೇಜ್ಮೆಂಟ್ ಆಗಿದೆ, ಇನ್ನು ಮುಂದೆ ನಾನು ಬದುಕಿದ್ರು ಸತ್ರು ಕೂಡ ನಾನು ಕ್ರಿಸ್ತನವನು ಅಂತ ಮಾತು ಕೊಟ್ಟಿರ್ತೀವಿ. ಮಾತು ಕೊಟ್ಟ ಮೇಲೆ ಯಾಕೆ ನಮ್ಮ ವಿವಾಹ ತಡ ಆಗ್ತಾ ಇದೆ ಅಂದ್ರೆ, ದೇವರು, ನಾವು ಮೊದಲಗಿತ್ತಿಯಾಗಿ ದೇವರ ಸಮೀಪಕ್ಕೆ ಹೋಗಬೇಕಾಗಿದೆ. ದೇವರು ನಮ್ಮನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾನೆ. ಇವನು ನನ್ನೊಂದಿಗೆ ಮಾತು ಕೊಟ್ಟಿದ್ದಾನೆ, ಇವನು ನನಗೋಸ್ಕರ ಪತಿವ್ರತಿಯಾಗಿ ಬದುಕ್ತಾಳ ಅಥವಾ ಬದುಕ್ತಾನ ಅಂತ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಚಟುವಟಿಕೆಗಳಲ್ಲಿ, ನಮ್ಮ ಪಂಚೇಂದ್ರಿಯಗಳಲ್ಲಿ ನಾವು ಕರ್ತನಿಗೆ ಹೇಗೆ ನಾವು ಬದುಕ್ತಾ ಇದ್ದೇವೆ. ಈಗ ಇಲ್ಲಿ ದೇವಪುತ್ರರು ಅಂದಾಗ ದೇವರಿಗಾಗಿ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗನೇ ದೇವಪುತ್ರರು. ಅಂದ್ರೆ ದೇವರು 12 ಕುಲಗಳಲ್ಲಿ ಪ್ರತ್ಯೇಕವಾಗಿ ಒಂದು ಕುಲವನ್ನ ಆರಿಸಿದ್ದಾನೆ. ಆ ಕುಲವೇ ದೇವರಿಗೆ ಯಜ್ಞಾರ್ಪಿತವಾಗಿ ಮೀಸಲಿಟ್ಟಂತ ಜನಾಂಗ. ಸೊ ಆ ಸಂತಾನದಿಂದಲೇ ಲೋಕರಕ್ಷಕನಾಗಿ ಇಲ್ಲಿಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ದೇವರು ಆಕೆಯನ್ನು ಆರಿಸ್ತಾರೆ. ಯಾಕಂದ್ರೆ ಪಾಪ ಉತ್ಪತ್ತಿ ಆಗಿದ್ದು
ಆಕೆಯ ಮೂಲಕವಾದದ್ದರಿಂದ ಪ್ರೇರೇಪಿಸಲ್ಪಟ್ಟಿದ್ದು ಸೈತಾನವಾದ್ರೂ ಕೂಡ ದೇವರು ಅಲ್ಲಿ ಈಗ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾವು ಸುಲಭವಾಗಿ ಹೇಳ್ತೇವೆ, ಮೊದಲನೇ ಪಾಪ ಪ್ರಾರಂಭ ಆಗಿದ್ದು ಇಲ್ಲಿ ಯಾರಿಂದ? ಲೂಸಿಫರ್. ಹವ್ವಳಿಂದ. ಹವ್ವಳ. ಯಾರ್ದು ತಪ್ಪು? ಹವ್ವಳದ, ಆದಮಂದ? ವೆರಿ ಗುಡ್. ಯಾರ್ದು? ಹವ್ವಳದು. ನೀವೇನಂತೀರಿ? ಹವ್ವಳ, ಆದಮನ? ಅಯ್ಯ, ಮೊದಲು ಹಣ್ಣು ತಿಂದವರು ಯಾರಪ್ಪ? ಹವ್ವಳ. ಪ್ರೇರೇಪಣೆ ಕೊಟ್ಟಿದ್ದು ಯಾರು? ಸರ್ಪ, ಸೈತಾನ. ಆಮೇಲೆ ಎರಡನೇ ಸಾರಿ ತಿಂದವನು ಯಾರು? ಆದಮ. ಪುಣ್ಯಾತ್ಮ. ಈಗ ಯಾರದು ತಪ್ಪು? ಇಬ್ಬರದು ತಪ್ಪು. ಮೊದಲು ಪಾಪ ಯಾರಿಂದ ಪ್ರಾರಂಭ ಆಯ್ತು ಅಂತ ನನ್ನ ಪ್ರಶ್ನೆ. ಅದು ಸೈತಾನ ಬಿಟ್ಬಿಡಿ, ಅವ್ನ ಲೆಕ್ಕಕ್ಕಿಲ್ಲ, ಅವಳೆ ಲೆಕ್ಕಕ್ಕಿಲ್ಲ. ಅವಳೆ ಹವ್ವಳು. ಆದ್ರೆ ತಪ್ಪು ಎಲ್ಲಿ ಗೊತ್ತಾ? ಆದಮನ ಮೊದಲನೇ ತಪ್ಪುಗಾರನಾಗ್ತಾನೆ. ಯಾಕಂದ್ರೆ ಹವ್ವಳನ್ನು ಆತನ ಪಕ್ಕೆಯಿಂದ ತೆಗೆಯುವುದಕ್ಕಿಂತ ಮುಂಚೆ ದೇವ್ರು ಏನ್ ಹೇಳ್ತಾನೆ, ನೋಡಪ್ಪ ಆದಮನೆ, ಇದೆಲ್ಲ ನಿನಗೋಸ್ಕರ ಕೊಟ್ಟಿದ್ದೀನಿ. ನಾನು ಹೇಳ್ತಾ ಇಲ್ಲ, ಅದೇ ಆದಿಕಾಂಡದಲ್ಲಿ ಇದೆ, ಎಲ್ಲ ನಿನಗೆ ಕೊಟ್ಟಿದ್ದೀನಿ, ನೀನು ಎಂಜಾಯ್ ಮಾಡು, ಖುಷಿ ಪಡು. ಇದ ಬಾಯಿಲೆ ನಿನಗೆ ಇಷ್ಟೆಲ್ಲ ಫಲವತ್ತಾದಂತ ಹಣ್ಣುಗಳನ್ನು ಇಟ್ಟಿದ್ದೀನಿ, ಯಾವ್ದು ಬೇಕೋ ಎಲ್ಲ ತಿನ್ನು, ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ ಅಂದ್ರೂ ತಿನ್ನು, ನೀ ಚೆನ್ನಾಗಿರು. ಆದ್ರೆ ಆಗ ಬಾ, ಹಾಗೆ ಇಲ್ಲೊಂದು ಮರ ಇದೆಯಲ್ಲ, ಇದನ್ನು ಮಾತ್ರ ಮುಟ್ಬೇಡ, ತಿನ್ಬೇಡ, ಈ ಮರದ ಹಣ್ಣನ್ನ ತಿನ್ಬೇಡ ಅಂತ ಯಾರು ಹೇಳಿದ್ದು? ದೇವರು. ಯಾರಿಗೆ ಹೇಳಿದ್ದು? ಆದಮನಿಗೆ ಹೇಳಿದ. ಆದಮ ಖುಷಿ ಆಯ್ತು. ಇಡೀ ಪ್ರಪಂಚದ ಒಡೆಯ ಅವನು. ಯಾರು? ಆದಮ. ಇಡೀ ಪ್ರಪಂಚನ, ಈ ಇಡೀ ಭೂಲೋಕನೇ, ಅದರಲ್ಲಿರುವಂತದ್ದೆಲ್ಲವೂ ಕೂಡ ಅವನ ಅಧೀನದಲ್ಲಿದೆ. ಯಾಕಂದ್ರೆ ದೇವರು ಅವನಿಗೆ ಆ ಪವರ್ ಆಫ್ ಪಟ್ಟ ಕೊಟ್ಟಿದ್ದಾನೆ. ಸೊ ಈಗ ಆದಮನ ಎಲ್ಲ ನೋಡ್ತಾನೆ, ತಿನ್ಕೊಳ್ತಾನೆ, ಎಲ್ಲ ಖುಷಿಯಾಗಿರ್ತಾನೆ. ಆದ್ರೆ ಸಾಯಂಕಾಲ ಆದಾಗ ಬಂದು ಒಂದ್ ಕಡೆಗೆ ಕೂತ್ಕೊಂಡು, ಹೊಟ್ಟೆ ತುಂಬಿದೆ, ಗಟ್ಟಾಗಿ ನಿದ್ದೆ ಮಾಡ್ಬೋದು, ಸುಮ್ಮನೆ ಕೂತ್ಕೊಂಡು ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡಿದ್ದಾನೆ ಪುಣ್ಯಾತ್ಮ. ಯಾಕೆ ಹೀಗಾಯ್ತು? ಅವನು ಯಾರನ್ನು ನೋಡ್ತಾ ಇದ್ದಾನೆ? ಆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ಇದ್ದಾನೆ. ಎಲ್ಲಾ ಪ್ರಾಣಿ ಪಕ್ಷಿಗಳು ಜೊತೆ ಜೊತೆಯಾಗಿದೆ, ಒಂದು ಗಂಡು ಒಂದು ಹೆಣ್ಣು, ಒಂದು ಗಂಡು ಒಂದು ಹೆಣ್ಣು. ಇವನಿಗೆ ಚಿಂತೆ ಏನಂದ್ರೆ ಎಲ್ಲ ಜೊತೆ ಜೊತೆ ಆಗಿದೆ, ನಾನೊಬ್ಬ ಒಂಟಿ ಬಸವ ತರ ಕೂತ್ಕೊಂಡಿದ್ದೀನಿ. ಇವನ ಕೊರತೆ ಏನು? ನನಗೆ ಜೊತೆ ಯಾರಿಲ್ವಲ್ಲ. ಸೊ ಈ ಆಲೋಚನೆಯನ್ನ ಯಾರು ಬಲ್ಲವತ್ತಾನಾಗಿದ್ದಾರೆ? ದೇವರು. ಆದ್ರಿಂದಾಗಿ ಆತನ ಹೇಳ್ತಾನೆ, ನಿಮ್ಮ ಆಲೋಚನೆಗಳು ನನಗೆ ಗೊತ್ತಿದೆ. ಸೊ ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ, ನನ್ನ ಉದ್ದೇಶನೇ ಬೇರಿದೆ. ಯಾಕೆ ಡಿಲೇ ಮಾಡಿದಾನೆ? ಪ್ರಾಣಿಗಳನ್ನು ಜೊತೆ ಜೊತೆಯಾಗಿ ಮಾಡಿದಾಗ ಇಲ್ಲಿಯೂ ಕೂಡ ಜೊತೆ ಮಾಡಬಹುದಾಗಿತ್ತಲ್ಲ. ಸೊ ಯಾಕೆ ಡಿಲೇ ಆಯ್ತು? ಯಾಕೆ ವಿಳಂಬ ಆಯ್ತು? ಯಾಕಂದ್ರೆ ದೇವರ ಬ್ಲೂ ಪ್ರಿಂಟ್ ಅಲ್ಲಿ ಟೈಮಿಂಗ್ಸ್ ಗ್ಯಾಪ್ ಇದೆ. ಈಗ ಇವನು ಒಂಟಿಯಾಗಿ ಕೂತ್ಕೊಂಡಾಗ ಇವನ ಪರಿಸ್ಥಿತಿ ನೋಡಿದ, ದೇವರು ಮನ ಮುರುಗಿದ, ಕನಿಕರ ಬಂತು. ಆತನ ಏನ್ ಮಾಡ್ತಾನೆ? ಇವನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕಿಯಿಂದಲೇ ಒಂದು ಪಕ್ಕಿಯನ್ನು ತೆಗೆದು ಸ್ತ್ರೀಯನ್ನಾಗಿ ಮಾಡ್ತಾನೆ. ಆಮೇಲೆ ಆ ಜಾಗವನ್ನ ಮಾಂಸದಿಂದ ಮುಚ್ತಾನೆ. ಈಗ ನಿಮ್ಮಲ್ಲಿ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಒಂದು ಆಪರೇಷನ್ ಆದ್ರೆ ಏನಾಗುತ್ತೆ? ಗಾಯ ಆಗುತ್ತೆ. ಆಮೇಲೆ ದಬ್ಬಳ ತಗೊಂಡು ಗೋಣಿ ಚೀಲ ಹೊಲ್ದಂಗೆ ಅದು ಎಷ್ಟೋ ವರ್ಷಗಳವರೆಗೆ ಗಾಯ ಇರ್ತದೆ. ಬಂದವರಿಗೆಲ್ಲ ತೋರಿಸಿ, ನೋಡಿ ಇಷ್ಟು ಆಪರೇಷನ್ ಆಗಿದೆ. ಈಗ ನಾನೇ ತಗೊಳ್ಳಿ, ನಾನೇ ಎಷ್ಟೋ ಸಾರಿ ಹೇಳ್ತೀನಿ, ನೋಡಿ ಇಲ್ಲಿ ಹೊಡೆದಿದ್ದು 7 ಸ್ಟಿಚಿಂಗ್ ಹಾಕಿದ್ರೆ ಆಪರೇಷನ್ ಆಗಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಆದ್ರೆ ದೇವರು ಆಪರೇಷನ್ ಮಾಡಿದ್ರೆ ಎಲ್ಲಿಯಾದ್ರೂ ಗುರುತು ಇದೆಯಾ? ಇಲ್ಲ. ಅದು ಇನ್ನೆಂತ ಆಪರೇಷನ್ ಇರ್ಬೋದು ನೋಡಿ. ದೇವರ ಒಂದು ಯೋಚನೆ, ಅದಕ್ಕೆ ಹೇಳುದು ಆತನು ಆಲೋಚನಾ ಕರ್ತನ ಪರಾಕ್ರಮಿಯಾದಂತ ದೇವರು. ಯಾಕಂದ್ರೆ ಏನು ಇಲ್ಲದೆ ಇರುವಾಗ ಎಲ್ಲವನ್ನು ಮಾಡಿದಂತ ಕರ್ತನೆ ನಮ್ಮ ದೇವರು. ಆ ದೇವರೇ ಈ ಹವ್ವಳ ಸಂತತಿಯಿಂದ ಮರಿಯಳನ್ನು ಆರಿಸಿ ಆಕೆಯ ಮೂಲಕ ಈ ಲೋಕಕ್ಕೆ ಮನುಷ್ಯನಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಕಾರಣ ಏನ್ ಗೊತ್ತಾ? ಸೊ ನನ್ನನ್ನು ನಿಮ್ಮನ್ನು ದೇವರಲ್ಲಿ ಐಕ್ಯ ಮಾಡೋದಕ್ಕಾಗಿ. ಐಕ್ಯ ಮಾಡೋದಾದ್ರೆ ಇನ್ನು ಮುಂದೆ ಯಾರು ಕೂಡ ನಮ್ಮನ್ನು ದೇವರಿಂದ ಅಗಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಬಕೆಟ್ ಅಲ್ಲಿ ನೀರಿಗೆ ನೀಲಿ ಹಾಕಿದಾಗ ಆ ನೀರನ್ನ ಚೆನ್ನಾಗಿ ಕಲಸ್ರಿ, ಆ ನೀಲಿ ಏನಾಗುತ್ತೆ?
ಮೇಲೆ ಕಲ್ತು ಎಲ್ಲ ಮಿಕ್ಸ್ ಆಗುತ್ತೆ. ಆಮೇಲೆ ಆ ನೀಲಿಯನ್ನು ಸಪರೇಟ್ ಮಾಡ್ಲಿಕ್ಕೆ ಬರಲ್ಲ. ಹೇಗೆ ಸಾಧ್ಯವಿಲ್ಲವೋ ಹಾಗೆ ನಾವು ಕ್ರಿಸ್ತನಲ್ಲಿ ತಂದೆಯಾದಂತ ದೇವರೊಂದಿಗೆ ಐಕ್ಯವಾದಾಗ ನಮ್ಮನ್ನು ದೇವರಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಸ್, ಇದು ದೇವರ ಯೋಚನೆ. ನಾವು ಕ್ರಿಸ್ಮಸ್ ಏನು ಕ್ರಿಸ್ಮಸ್? ಸೊ ಉದ್ದೇಶ ಏನು? ಸೊ ಇಷ್ಟೆಲ್ಲ ನಮ್ಮನ್ನು ಪುನಃ ದೇವರಲ್ಲಿ ಐಕ್ಯ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಎಷ್ಟೆಲ್ಲ ಸಮಸ್ಯೆ ಇದೆ, ಎಷ್ಟೆಲ್ಲ ತೊಂದರೆಗಳಿದೆ, ಇದೆಲ್ಲವನ್ನ ಸಾಲ್ವ್ ಮಾಡ್ಬೇಕಾದ್ರೆ ಟೈಮ್ ತಗೊಂಡು ಬಹಳ ಸಮಯ ತಗೊಳ್ತು. ಹೆಚ್ಚು ಕಡಿಮೆ 33 ವರ್ಷಗಳು ತಗೊಳ್ತು ನನ್ನನ್ನ ನಿಮ್ಮನ್ನ ದೇವರಲ್ಲಿ ಐಕ್ಯ ಮಾಡೋದಕ್ಕೋಸ್ಕರ. ಅದು ಒಂದು ಭಾಗ ಆದ್ರೆ ದೇವರು ಅಲ್ಲಿಗೂ ಒಂದು ಗ್ರೇಸ್ ಮಾರ್ಕ್ ಕೊಟ್ಟ. ಇನ್ನು ಸ್ವಲ್ಪ ಕಾಲ ನಿಮಗೆ ಗ್ರೇಸ್ ಮಾರ್ಕ್, ಈ ಪರೀಕ್ಷೆಗಳಲ್ಲಿ ಮಕ್ಕಳಿಗೆ ಗ್ರೇಸ್ ಮಾರ್ಕ್ ಅಂತ ಇತ್ತು, ಈಗ ಉಂಟ ಇಲ್ಲ ಗೊತ್ತಿಲ್ಲ. ಆಯ್ತು, ಕಳೆದ ಸರ್ಕಾರ ಇದ್ದಾಗ ಗ್ರೇಸ್ ಮಾರ್ಕ್ ಅನ್ನ ತೆಗೆದು ಬಿಟ್ರು ಅಂತ ಏನೊಂದು ವರ್ತಮಾನ ಬಂತು, ಅದು ಹೌದಾಗೋ ಗೊತ್ತಿಲ್ಲ, ಈಗ ಏನೋ ಗೊತ್ತಿಲ್ಲ. ಹೇಗೆ ಅದೇನಾದ್ರೂ ಆಗ್ಲಿ, ಈಗ ದೇವರು ನಮಗೆ ಏನು ಕೊಟ್ಟಿದ್ದಾನೆ, ಒಂದು ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾನೆ. ಆ ಗ್ರೇಸ್ ಮಾರ್ಕ್ ಯಾವ್ದಂದ್ರೆ ಈ ಕೃಪಾಯುಗ. ಈ ಕೃಪಾಯುಗದ ಯಾವ ಹಂತದಲ್ಲಿ ಇದ್ದೀವಿ ಅಂದ್ರೆ 69 ವಾರಗಳನ್ನ ನಾವು ಕಳೆದಾಗಿದೆ. ಅಂದ್ರೆ 69 ವಾರಗಳಂದ್ರೆ ದಾನಿಯೇಲನ ಪ್ರವಾದನೆಗಳಲ್ಲಿ ಹೇಳ್ತದೆ 70 ವಾರಗಳು. ಸೊ ದೇವರ ವಾಕ್ಯ ಹೇಳ್ತದೆ ನಿಮ್ಮ ದೇವರ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ದಿವಸಗಳು ಒಂದು ದಿನದಂತೆ ಇದೆ. ಸೊ ನಮ್ಮ ಎಣಿಕೆಯಲ್ಲಿ ಈಗ 2024, ಇನ್ನ ಒಂದು 3-4 ದಿನ ಹೋದ್ರೆ ಅದು ದಾಟ್ತದೆ 25. ಸೊ ನಮ್ಮ ಕ್ವಶನ್ ಇಲ್ಲಿ ಏನಂದ್ರೆ, ದೇವರು ಆಗ್ಲಿಂದಲೂ ಬೇಗ ಬರ್ತೀನಿ ಅಂತ ಇವತ್ತವರೆಗೆ ಬಂದಿಲ್ಲ. ಅದೊಂದು ಹಾಡಿದೆ, ಬರ್ತೀನಿ ಅಂತ ಹೇಳಿ ಹೋದವ ಇನ್ನ ಯಾಕೆ ಬರ್ಲಿಲ್ಲ, ನಾನು ಕಾಣೆವ ಅಂತೇಳಿ. ಅದು ಬೈಬಲ್ಗೆ ಸಂಬಂಧಪಟ್ಟಂತ ಹಾಡು. ಯಾಕೆ ಆತನು ತಡ ಮಾಡ್ತಾ ಇದ್ದಾನಂದ್ರೆ, ದೇವರು ಪ್ರೀತಿ ಸ್ವರೂಪನು, ಕರುಣಾಮಯನು, ದಯಾಸಾಗರನಾಗಿದ್ದಾನೆ. ಇಂದಲ್ಲ ನಾಳೆ ನನ್ನ ಮಗಳು ಬದಲಾವಣೆ ಆಗ್ಬಹುದು, ಅವ್ರು ಮಾನಸಾಂತರ ಹೊಂದ್ಬೋದು. ಒಂದು ಅವಕಾಶ ಕೊಡೋಣ, ಒಂದು ದಿನ ಅವರ ಆಯುಷ್ಕಾಲಕ್ಕೆ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿಡೋಣ, ನೋಡೋಣ. ಇವತ್ತಲ್ಲ ನಾಳೆ ಬಂದು. ಈಗ ತಂದೆ ತಾಯಿಗಳು ಏನ್ ಹೇಳ್ತಾರೆ, ಈ ನನ್ನ ಮಗನಿಗೆ ಎಷ್ಟು ಹೇಳಿದ್ರೆ ಇವನು ಬದಲಾಗಲ್ಲ, ಹೀಗೆ ಬಹಳ ಯೋಚನೆ ಮಾಡ್ತಾರೆ. ಆಮೇಲೆ ತಂದೆ ತಾಯಿಗಳು ಮನೆಯಲ್ಲಿರುವಂತ ಹಿರಿಯರು ಕೂತ್ಕೊಂಡು ಏನ್ ಮಾಡ್ತಾರೆ, ಇವನು ಏನ್ ಹೇಳಿದ್ರು ಬದಲಾವಣೆ ಆಗಲ್ಲ, ಇವನಿಗೆ ಈಗ ಉಳಿದಿರೋದು ಒಂದೇ ಒಂದು ಅವಕಾಶ, ಏನಂದ್ರೆ ಅವನಿಗೊಂದು ಗಂಟು ಹಾಕ್ಬಿಡ್ರಿ, ಅಂದ್ರೆ ಅವನಿಗೊಂದು ಮದುವೆ ಹಂಗಲಾದ್ರೂ ಹಾಗಾದ್ರೂ ಅವನು ಬದಲಾವಣೆ ಆಗ್ತಾನೆ ಏನೋ ಅಂತ ಹೇಳಿ. ಆದ್ರೆ ಪಾಪ ಅವ್ರಿಗೆ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ, ನಾಯಿಬಾಲ ಅಂತ 10 ಮದುವೆ ಮಾಡಿದ್ರು, ನಾಯಿಬಾಲ ಡೊಂಕೆ. ಅಂದ್ರೆ ನಮ್ಮ ಸ್ವಭಾವ ಹೇಗಿದೆ ಅಂದ್ರೆ, ದೇವರೊಂದಿಗೆ ನಿಶ್ಚಯ ಮಾಡ್ಕೊಂಡಿದೀವಿ, ಇನ್ನು ನಾನು ಬದಲಾಗಿದ್ದೀನಿ, ಇನ್ನು ನಾನು ಲೋಕದ ಪಾಲಿಗೆ ಸತ್ತಿದ್ದೀನಿ ಅಂತ ಹೇಳ್ತೀವಿ. ಬಟ್ ನಮ್ಮ ಗುಣ ಸ್ವಭಾವಗಳೆಲ್ಲವೂ ಲೋಕದಲ್ಲಿ ಜನ ಹೇಗ್ ಮಾಡ್ತಿದ್ದಾರೋ ಅದೇ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಹೇಳುವಂತದ್ದು ಏನಂದ್ರೆ, ದೇವಪುತ್ರರು ಅಂತಂದಾಗ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗ, ದೇವರು ನನ್ನನ್ನು ನಿಮ್ಮನ್ನ ಆತನಿಗೆ ಯಾಜಕರನ್ನಾಗಿ ದೇವರು ಆರಿಸಿದ್ದಾನೆ. ಸೊ ದೇವರ ಯಾಜಕರಾದಂತ ನಾನು ನೀವುಗಳು ಈಗ ಪುನಃ ಸೈತಾನನ ಯಾಜಕರಾಗಿ ಬದಲಾವಣೆ ಆದ್ರೆ ಪರಿಸ್ಥಿತಿ ಹೇಗಿರ್ಬೋದು? ಈ ಕಡೆ ಸ್ವಾಮಿ ಪೂಜೆ, ಆ ಕಡೆ ಸೈತಾನ್ ಪೂಜೆ. ದೇವರ ವಾಕ್ಯ ಏನ್ ಹೇಳ್ತದೆ, ಬೆಚ್ಚಗೂ ಅಲ್ಲ ತಣ್ಣಗಲ್ಲ ಹೋಗರು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ. ಯಾಕೆ ದೇವರ ವಾಕ್ಯ ಏನ್ ಹೇಳ್ತದೆ, ಒಂದೇ ಬಾವಿಯಲ್ಲಿ ಸಿಹಿ ನೀರು ಕಹಿ ನೀರು ಬರುವಂತೆ. ಒಂದು ಸಿಹಿ ಇರ್ತದೆ, ಇಲ್ಲ ಸಪ್ಪೆ ಇರ್ತದೆ. ಆದ್ರೆ ನಮ್ಮ ಜೀವಿತದಲ್ಲಿ ಏನಿದೆ, ಒಂದೇ ಬಾವಿ, ಈ ದೇಹವೆಂಬ ಬಾವಿಯಲ್ಲಿ 2 ಆಕ್ಟರ್ ಎಂತದ್ದು, ಒಬ್ಬನೇ ಎರಡು ಕಡೆ ಪಾತ್ರ ಮಾಡ್ತಾನಲ್ಲ, ದ್ವಿಪಾತ್ರ, ಡಬಲ್ ರೋಲ್, ಯಾವ್ದೋ ಒಂದು ರೋಲ್ ನಮ್ದು ಆ ರೀತಿ ಕ್ಯಾರೆಕ್ಟರ್. ಈ ಕಡೆಗೆ ಭಾನುವಾರ ಬಂದಾಗ ನಾವು ಯೇಸುಸ್ವಾಮಿ ಮಕ್ಕಳು, ದೇವರ ಮಕ್ಕಳು. ಶುಕ್ರವಾರ ಬಂದಾಗ ಅಲ್ಲೆಲ್ಲೂಯಾ ದೇವರೇ ನಾವು ಅಡ್ಡ ಬಿದ್ದು ಉಪವಾಸ ಮಾಡ್ತೀವಿ. ನಮ್ಮ ಅಪ್ಪನಾಡಿಗೆ ಅವನ ಅಡ್ಡನೇ ಬೀಳಿಲ್ಲ. ಇವತ್ತು ನೋಡಿ ಪ್ರಾರ್ಥನೆ ಮಾಡುವಾಗ ಎಷ್ಟು ಸುಳ್ಳು ಹೇಳ್ತೀವಿ, ನಿಂತ್ಕೊಂಡಿರ್ತೀವಿ, ಕೈ ಎತ್ತೀವಿ, ತಂದೆಯಾದ ದೇವರೇ ನಿನಗೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತೀವಿ, ಕಾಲು ಅಲ್ಲಿ ಅಡ್ಡ ಮಲಗಿಸ್ಬೇಕು.
ಪ್ರಾರ್ಥನೆ ಮಾಡೋದು ನಿಂತ್ಕೊಂಡು ಅದರಲ್ಲಿಯೂ ಸುಳ್ಳು ಪ್ರಾರ್ಥನೆಯಲ್ಲಿ ನಿನಗೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತೀವಿ. ಎಂತೆಂತಹ ಬುದ್ಧಿವಂತರಿ ನಾವು. ಹೌದು, ಈ ಸ್ವಭಾವ ಎಲ್ಲಿಂದ ಬಂತು? ಅವಳೆ ಮೊದಲನೇ ತಂದೆ ಇಲ್ಲ ಆದಾಮ ಅಲ್ಲ, ಇನ್ನೊಬ್ಬ ಸೈತಾನದಿಂದ ಬಂದ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೇನೆ, ನಮಗೆ ಪ್ರತಿಯೊಬ್ಬರಿಗೆ 3 ಜನ ತಂದೆ ಇದ್ದಾರೆ. 3 ಜನ ತಂದೆ ಅಂದಿರು. ನಿಮಗೆ ಇದು ಒಪ್ಲಿಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಒಪ್ಲೇಬೇಕು ಪರಿಸ್ಥಿತಿ. ಯಾಕಂದ್ರೆ ದೇವರು ಹಾಕಿ ಅದನ್ನೇ ಹೇಳ್ತಾ ಇದೆ. ಒಂದು ಈ ಶರೀರದ ತಂದೆ, ಒಂದು ಆತ್ಮದ ತಂದೆ, ಒಂದು ನಮ್ಮ ಸ್ವಭಾವಗಳ ತಂದೆ. ಅದಕ್ಕೆ ರೆಫರೆನ್ಸ್ ಕೂಡ ಇದೆ ದೇವರು ಹಾಕಿದ್ರೆ. ಸೊ ದೇವರು ಒಂದು ಮಗುವನ್ನು ಜನಿಸುವಾಗ, ಈಗ ನೋಡಿ ಅಲ್ಲಿ ಒಂದು ಚಿಕ್ಕ ಮಗು ಇತ್ತು, ಎಲ್ಲಿ ನೋಡಿ ಆ ಮಗು ಹುಟ್ಟಿದಾಗ ಅಥವಾ ಈ ಮಕ್ಕಳು ಹುಟ್ಟಿದಾಗ ಅವರಿಗೆ ಕೆಟ್ಟದ್ದು ಏನಾದ್ರೂ ಗೊತ್ತಿತ್ತಾ? ಇಲ್ಲ, ಗೊತ್ತಿಲ್ಲ. ಬೆಳೀತಾ 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 ಅವರಲ್ಲಿ ಸ್ವಭಾವಗಳು ಏನಾಗ್ತದೆ? ಬದಲಾವಣೆ ಆಗ್ತದೆ. ಮಾಡಿ ಬದಲಾವಣೆ ಆಗ್ತದೆ. ಸೊ ಎಲ್ಲಾ ತಂದೆ ತಾಯಿಗಳಿಗೆ ಒಂದು ಅಪೇಕ್ಷೆ ಏನಂದ್ರೆ, ನನ್ನ ಮಗಳು ಪರಿಶುದ್ಧವಾಗಿರ್ಬೇಕು, ಒಳ್ಳೆ ರೀತಿಯಲ್ಲಿ ಇರ್ಬೇಕು, ಯಾವ ದುಶ್ಚಟಗಳು ದುರ್ಭಾಷೆಗಳು ಕಲಿಬಾರದು ಅಂತ ಎಲ್ಲ ತಂದೆ ತಾಯಿಗಳ ಒಂದು ಅಪೇಕ್ಷೆ ಇರ್ತದೆ. ಆದ್ರೆ ಮಕ್ಕಳು ಬೆಳೀತಾ ಬೆಳೀತಾ ಆ ಮಕ್ಕಳಲ್ಲಿ ಸಿಟ್ಟು ಹೇಗೆ ಬಂತು? ಹೇಗಂದ್ರೆ ಅಲ್ಲಿ ಇನ್ನೊಬ್ಬ ತಂದೆ ಇದ್ದಾನ, ಸೈತಾನನು. ಅವನು ತನ್ನ ಸ್ವಭಾವವನ್ನ ಆಟೋಮೆಟಿಕ್ಲಿ ಆ ಮಗುವಿಗೆ ಹಾಕ್ತಾನೆ. ಆ ಮಗು ಬೆಳೀತಾ ಬೆಳೀತಾ ಕೋಪ, ಸಿಟ್ಟು, ದ್ವೇಷ ಇದೆಲ್ಲ ಎಲ್ಲಿಂದ ಬರ್ತದೆ? ಸೈತಾನನು. ಅದಕ್ಕೆ ದೇವರ ಹೇಳ್ತದೆ, ಸೈತಾನನು ನಿಮ್ಮ ತಂದೆ. ಈಗ ಸೈತಾನನು ನಿಮ್ಮ ತಂದೆ ಅಂದ್ರೆ ಎಷ್ಟು ಜನ ಒಪ್ತೀರಿ? ನಾನಂತೂ ಒಪ್ತೀನಿ. ಯಾಕಂದ್ರೆ ನಾನು ಇಲ್ಲ ಅಂತಂದ್ರೆ ದೇವರು ಹಾಕಿ ಸುಳ್ಳಾಗ ಒಪ್ಲೇಬೇಕು. ದೇವರ ಹಾಕಿ ಇನ್ನೊಂದ್ ಕಡೆ ಹೇಳ್ತದೆ, ನನ್ನ ಆತ್ಮದ ತಂದೆಯೇ ಯೆಹೋವನೇ ದಾವೀದನ ಹೇಳ್ತಾನೆ. ಯಾರು? ದಾವೀದ ಆತ್ಮಸ್ವರೂಪನಾದಂತ ದೇವರಿಗೆ. ಜ್ಞಾನೋಕ್ತಿಯಲ್ಲಿ ಸೊಲೊಮೋನನ ಹೇಳ್ತಾನೆ, ನಿಮ್ಮ ತಂದೆ ತಾಯಿಗಳಿಗೆ ನೀವು ವಿಧೇಯರಾಗಿರಿ. ಅದ್ಯಾರು? ಈ ಲೋಕದ ಈ ದೇಹಕ್ಕೆ ಸಂಬಂಧಪಟ್ಟಂತ ತಂದೆ. ಈಗ ಹೋಗ್ತೀರಾ? ಈಗ ಇಲ್ಲಿ ಏನಾಗ್ತಾ ಇದೆ? ಆದಿಕಾಂಡಕ್ಕೆ ಬಂದ ಬನ್ನಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 18ನೇ ವಚನವನ್ನು ಒಂದ್ಸರಿ ಗಮನಿಸೋಣ. 8ನೇ ಸಂಧಿ 18ನೇ ವಚನ. ನಮಗೋಸ್ಕರ ಮುಂದಿನ ಕಾಲದಲ್ಲಿ, ನೋಡಿ ಇಲ್ಲಿ ಗಮನಿಸಿರಿ, ನನಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಈಗಿನ ಕಾಲವು ಅಲ್ಪವೇ ಸರಿ. ಈ ಕಡೆ ಬನ್ನಿ, ಅವರೊಂದು ಕಡೆ ಇಲ್ಲಿ ಬನ್ನಿ. ಅದು ರಿಸರ್ವೇಶನ್ ಸೀಟ್. ಅದು ನೀವು ಪ್ಯಾಸೆಂಜರ್ ಮಧ್ಯೆ ಚೇರ್ ಇಟ್ಟರೆ ನೀವು ಅವ್ರಿಗೆ ಬಿಟ್ಕೊಡ್ಬೇಕು ಸೈಡ್. ಈ ಬಸ್ಸಲ್ಲಿ ಕಂಡಕ್ಟರ್ ಒಂದು ಸಪರೇಟ್ ಸೀಟ್ ಇರ್ತಾವಲ್ಲ, ಮಕ್ಕಳು ಬೇಕಾದ್ರೆ ಸ್ವಲ್ಪ ಮುಂದಕ್ಕೆ ಬನ್ನಿ. ಮಕ್ಕಳು ಮುಂದಕ್ಕೆ ನೀವು ಈ ಕಡೆ ಮಕ್ಕಳು ಈ ಕಡೆ ಬರ್ತಾರೆ. ಬರೀ ಈ ಕಡೆ ಅಮ್ಮ, ನೀವು ಹಿಂಗೆ ಕೂತ್ಕೊಳ್ಳಿ. ಅಮ್ಮಗೆ ಜಾಗ ಬೇಕು, ಅವ್ರಿಗೆ ಜಾಗ ಬೇಕು. ಬಾ, ಈ ಕಡೆ ಗೋಡೆ ಬೀಳಲ್ಲ, ಬಾ ಈ ಕಡೆ. ನೀ ಬಾ ಮಗಳ. ರೈಟ್. ಏನ್ ಹಂಗೆ ಸ್ವಲ್ಪ ಅಲ್ಲೇ ಹೊರಗೆ ಬನ್ನಿ. ನಾವು ಈಗ ಇಲ್ಲಿ ರೋಮ ಪತ್ರಿಕೆಯಲ್ಲಿ ಏನು ಓದಿದ್ರೆ 8ನೇ ಅಧ್ಯಾಯದ 12ನೇ ವಚನದಲ್ಲಿ ಬೇರೆ ಇನ್ನೊಂದ್ಸರಿ ಓದ್ರಿ, ನಾವು ಮುಂದಕ್ಕೆ ಹೋಗೋಣ, ಟೈಮ್ ಇಲ್ಲ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿ. ನೋಡಿ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಏನಂತೆ? ಪ್ರತ್ಯಕ್ಷವಾಗುವ ಮುಂದಿನ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ.
ಸೊ ಹಾಗಾದ್ರೆ ನಾವು ಇಲ್ಲಿ ಬದುಕ್ತಾ ಇದ್ದೀವಿ, ನಾವು ಜೀವಿಸ್ತಾ ಇದ್ದೀವಿ, ಅನೇಕ ಕಷ್ಟ ಬಾಧೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಯಾಕಂದ್ರೆ ಮುಂದಿನ ಮಹಿಮಾ ಪದವಿಯನ್ನ ನಾನು ನೀವುಗಳು ಸೇರಬೇಕಾದ್ರೆ ಯಾಕೆ ನಮಗೆ ಮಾತ್ರ ಕಷ್ಟ, ಕ್ರೈಸ್ತರಿಗೆ, ವಿಶ್ವಾಸಿಗಳಿಗೆ, ಅದರಲ್ಲಿಯೂ ರಕ್ಷಣೆ ಹೊಂದಿದವರಿಗೆ ಯಾಕೆ ಇಂಥ ಕಷ್ಟಗಳು, ಶೋಧನೆಗಳು ಯಾಕೆ ಬರ್ತವಂದ್ರೆ ನಮಗೆ ಇಟ್ಟಿರುವಂತ ಮಹಿಮಾ ಸ್ಥಳ ಇದಲ್ಲ. ಇಲ್ಲಿ ನಾವು ಯಾತ್ರಿಕರಾಗಿದ್ದೇವೆ. ಈ ಲೋಕವು ನಮ್ಮದಲ್ಲ. ನಾವು ಇಲ್ಲಿ ಗೆಸ್ಟ್ಗಳಾಗಿ ಬಂದಿದ್ದೇವೆ. ಅಂದ್ರೆ ಟೂರಿಸಂ ಅಂತ ಹೇಳ್ತಾರಲ್ಲ, ಪ್ರವಾಸಿಗಳಾಗಿ ಬಂದಿದ್ದೇವೆ. ಸೊ ನಮ್ಮ ಇಲ್ಲಿ ಈ ಭೂಲೋಕದಲ್ಲಿ 3 ದಿನದ ಸಂತೆ ಎಂಬ ಪ್ರಯಾಣವನ್ನು ನಾವು ಮುಗಿಸಿದ ಮೇಲೆ ನಮ್ಮ ಸ್ವದೇಶಕ್ಕೆ ನಾವು ಹೋಗ್ಬೇಕು. ನಮ್ಮ ಸ್ವದೇಶ ಎಲ್ಲಿದೆ? ಪರಲೋಕ. ಏನಾದ್ರೂ ಆಧಾರ ಇದೆಯಾ? ಏನಿದೆ? ನಮಗೋಸ್ಕರ ವಿಡುಗಡೆಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಮಾಡಿ, ಯಾರು ಬೇಡ ಸ್ವಲ್ಪ ಅದು ನಿಮಗೇನೆ ಅಥವಾ ನಮಗೇನೆ ಅನ್ನೋದು ಏನ್ ಗ್ಯಾರಂಟಿ? ನಂಬಿಕೆ ಇದೆ. ಅದೇ ಯಾವ ನಂಬಿಕೆ? ಕ್ರಿಸ್ತನ ಮೇಲೆ ನಮ್ದ್ರಲ್ಲಿ ಪರ್ಮನೆಂಟ್ ಆಗಿ ಸಿಗುತ್ತೆ ನಂಬಿಕೆ ಇದೆ. ನಂಬಿಕೆ ಇದೆ, ಬಟ್ ಅದು ನಮ್ದೇ ಅಂತ ಏನು ಇದು ಬೇಕಲ್ಲ, ನಮಗೆ ಆಧಾರ ಬೇಕಲ್ಲ. ಅಲ್ಲಿ ನಮ್ದು ಏನಿಲ್ಲ. ಸುಮ್ನೆ ನಾವು ವಾಕ್ಯ ಸುಮ್ನೆ ನೋಡ್ಕೊಳ್ಳೋದಲ್ಲ. ನಾನಾಗ್ಲಿ ನೀವಾಗ್ಲಿ ವಾಕ್ಯಗಳನ್ನ ಓದ್ತಾ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಕ್ವಶನ್ ಗಳನ್ನ ಹಾಕೊಂಡು ಹೋದಾಗ ನಾವು ಅದನ್ನ ಸಂಪೂರ್ಣವಾಗಿ ತಿಳ್ಕೊಳಕ್ ಆಗುತ್ತೆ, ಇಲ್ಲಾಂದ್ರೆ ಆಗುದಿಲ್ಲ. ಸುಮ್ನೆ ನ್ಯೂಸ್ ಪೇಪರ್ ಅವರು ಇಂದಿನ ಮುಖ್ಯಾಂಶಗಳು, ಇಸ್ರಾಯೇಲ್ ಯುದ್ಧ ಮಾಡಿದ್ರು, ಈ ಅಮ್ಮ ಹೋಗಿತ್ತು ಅಲ್ಲಿಗೆ ನೋಡಕ್ಕೆ. ಅಲ್ಲಿ ಬಾಂಬ್ ಬೀಳ್ತಾವ ಅಂತ ಈ ಸ್ಥಳನೇ ಬಿಟ್ಟು ಹೋಗಲ್ಲ, ಮೈಕ್ ಮುಂದೆ ಕುತ್ಕೊಂಡಿರ್ತಾರೆ, ಟಿವಿ ಮುಂದೆ. ಸೊ ಯಾಕೆ ನಮ್ಮ ಸನ್ನಿವೇಶ ಏನಂದ್ರೆ ದೇವ್ರ ವಾಕ್ಯವನ್ನ ನ್ಯೂಸ್ ಓದಿದಂಗೆ ಓದ್ತಾ ಹೋಗ್ತೀವಿ, ಬಟ್ ಅದನ್ನ ನಮಗೆ ಏನು ಅಳವಡಿಸ್ತಾ ಇಲ್ಲ, ಅಪ್ಲೈ ಮಾಡ್ತಾ ಇಲ್ಲ. ಈಗ ಗಮನಿಸಿರಿ, ಅಲ್ಲಿ ಆತನು ಬಿಡಾರಗಳನ್ನ ಮಾಡ್ತಾನೆ, ಅಲ್ಲಿ ಮಹಿಮಾ ಸ್ಥಳ ಇದೆ. ಆ ಮಹಿಮಾ ಸ್ಥಳಕ್ಕೆ ನಾವು ಹೋಗ್ತೇವೆ ಎಂಬುದನ್ನು ನೆನಪು ಮಾಡಿಕೊಂಡು ಇಲ್ಲಿ ಇರುವಂತ ಕಷ್ಟಗಳನ್ನ ನಾವು ಅಲ್ಪವೆಂದೆಣಿಸ್ಬೇಕು. ಅದಕ್ಕೆ ಹಿರಿಯರು ಹೇಳಿದ್ರು, ಕೈ ಕೆಸರ ಅಂದ್ರೆ ಬಾಯಿ ಮೊಸರು. ನೀನು ಕಷ್ಟ ಪಡದ ಹೊರತು ನಿನಗೆ ಸಮೃದ್ಧಿ, ಐಶ್ವರ್ಯ, ಸಮಾಧಾನ ಸಿಕ್ಕಲ್ಲ. ಸೊ ನೀನು ಪರಲೋಕ ರಾಜ್ಯಕ್ಕೆ ಸೇರ್ಬೇಕಾದ್ರೆ, ಯಾಕಂದ್ರೆ ದೇವರು ನನ್ನನ್ನು ನಿಮ್ಮನ್ನು ದೇವ ಜನಾಂಗವಾಗಿ, ದೇವರ ಯಾಜಕರನ್ನಾಗಿ, ದೇವರ ಪ್ರಜೆಯನ್ನಾಗಿ ದೇವರು ನನ್ನನ್ನು ನಿಮ್ಮೆಲ್ಲರನ್ನ ಆರಿಸಿದ್ದಾನೆ. ಸೊ ಆರಿಸಿದ್ದಾನೆ ಅಂದ ಮೇಲೆ ನಮಗೆ ಇಲ್ಲಿ ಏನಿದೆ? ಕಷ್ಟ ಇದೆ. ಈಗ ಬಂಗಾರ ಅಂತ ಹೇಳ್ತೀವಿ, ಅದು ಒಂದು ಗಟ್ಟಿ ಬರ್ತದೆ, ಬಿಸ್ಕಿಟ್ ತರ, ಇಟ್ಟಿಗೆ ತರ ಇರ್ತದೆ. ಈಗ ನಿಮಗೆ ಅಂತ ಒಂದು ಇಟ್ಟಿಗೆ ಸಿಕ್ಕಿದ್ರೆ ನೀವೇನ್ ಮಾಡ್ತೀರಿ? ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಆಭರಣ. ಈಗ ಬಂಗಾರ ಅಂದ್ರೆ ಎಲ್ರಿಗೂ ಪುಟ್ಟಕ ಬಹಳ ಇಷ್ಟ. ಅದರಲ್ಲಿಯೂ ಕೂಡ ಹೆಸರು 24 ಕ್ಯಾರೆಟ್, 23 ಕ್ಯಾರೆಟ್, ಅದು ಎಷ್ಟೆಷ್ಟು ಕೆಜಿ ಬರ್ತೋ ಗೊತ್ತಿಲ್ಲ. ಒಂದ್ಸರಿ ಒಬ್ಬ ಮಾರ್ಕೆಟ್ಗೆ ಹೋಗಿ ಅವನು ಟಿವಿ ನೋಡ್ತಾ ಇದ್ದ. ಅಲ್ಲಿ ನ್ಯೂಸ್ ಅಲ್ಲಿ ಏನಾಯ್ತು, ಅಲ್ಲಿ ಬೆಳ್ಳಿ ಬಂಗಾರದ ರೇಟ್ ಹೇಳ್ತಾ ಇದ್ದಾರೆ. ಇವತ್ತು ಬಂಗಾರದ ರೇಟು 24 ಕ್ಯಾರೆಟ್, ಆಮೇಲೆ 23 ಕ್ಯಾರೆಟ್ ಅಂತ. ಯಾರು ನನ್ನಂತ ಒಬ್ಬ ಪುಣ್ಯಾತ್ಮ ಇದನ್ನ ನೋಡಿ ಸೀದಾ ಮಾರ್ಕೆಟಿಗೆ ಹೋದ, ಒಂದು 24 ಕ್ಯಾರೆಟ್ ತಗೊಂಡ. ಕ್ಯಾರೆಟ್ ತಗೊಂಡೋಗಿ ಸೀದಾ ಬಂಗಾರ ಅಂಗಡಿಗೆ ಹೋಗಿ ಕ್ಯಾರೆಟ್ ಕೊಡ. ಏನಪ್ಪ ಬಂಗಾರ ಕೊಡು, 24 ಕ್ಯಾರೆಟ್ ಅಂದೇ ಇಲ್ಲ, ಕೊಟ್ಟಿದ್ದೀನಿ. ಈಗ ಏನಾಗ್ಬೇಕು ಅಂದ್ರೆ ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಸೊ ಇವತ್ತು ವಿಶ್ವಾಸಿಗಳಾದಂತ ನಮ್ಮ ಬುದ್ಧಿವಂತಿಕೆ ಈ ತರ ಇದೆ. ಅರ್ಥ ಆಗ್ತಾ ಇದೆಯಾ? ಕಷ್ಟ ಆಗ್ತಾ ಇದೆಯಾ? ಪರಲೋಕ ನಮ್ಮದು, ಹಾಡಾಡ್ತೀವಿ. ನಾವಿಲ್ಲಿ ಪ್ರವಾಸಿಗಳು, ಹಾಡಾಡ್ತಾ ಇದೀವಿ. ನಮ್ಮ ಕರ್ತನು ಬೇಗನೆ ಬರ್ತಾನೆ, ಹಾಡಾಡ್ತಾ ಇದೀವಿ. ಇವತ್ತು ಕ್ರಿಸ್ತನು ಜನಿಸಿದಾನೆ ಎಲ್ಲ ಹೇಳ್ತೀವಿ. ನಮ್ಮ ವ್ಯಾಪಾರ ಹೇಗಿದೆ ಗೊತ್ತಾ? ಕ್ಯಾರೆಟ್ 24 ಕ್ಯಾರೆಟ್ ತಗೊಂಡೋಗಿ ಬಂಗಾರದ ಅಂಗಡಿ ಬಿಟ್ಟು ಬಂಗಾರ ಕೊಡು ಅಂದಂಗ. ಅಂದ್ರೆ ಇಲ್ಲಿ ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟು ದೇವರೇ ಪರಲೋಕ ರಾಜ್ಯ ನನ್ನದು ಕೊಡು, ಇದು ಲೋಕವು ನನ್ನದಲ್ಲ, ನನ್ನ ಲೋಕವು ಆದೇಶ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ಅದು ನಂದು, ಕೊಡು ಕೊಡು ಕೊಡು. ಏನ್ ಕೊಡ್ಬೇಕು? ಸ್ವಾಮಿ ಹೇಳಿದ ಬಿಡಾರಗಳನ್ನ ಸಿದ್ಧ ಮಾಡ್ತೀವಿ. ಯಾರಿಗೆ? ಸೊ ಕ್ಯಾರೆಟ್ ಮಾರುವವರಿಗೆ ಅಲ್ಲ. ಅಂದರೆ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರಿಗೆ ಅಲ್ಲೇ ಅಲ್ಲ. ಸೊ ಅಂದ್ರೆ ಇಲ್ಲಿ ನಾವು ಸ್ಪಷ್ಟವಾಗಿ ದೇವಪುತ್ರರು, ಇನ್ನ ಬೇಕಾದಷ್ಟು ಆ ಜನಾಂಗದ ಬಗ್ಗೆ ಹೇಳ್ತಾ ಹೋದ್ರೆ ಸಮಯ ಸಾಲುದಿಲ್ಲ.
ಇನ್ನೊಂದ್ಸಾರಿ ದೇವ್ರ ಚಿತ್ತವಾದ್ರೆ ಬೈಬಲ್ ಸ್ಟಡಿ ತರ ನಾವು ಯಾವತ್ತಾದ್ರೂ ಇಟ್ಕೊಳ್ಳೋಣ, ದೇವ್ರ ಚಿತ್ತವಾದ್ರೆ ಅಲ್ಲಿವರೆಗೆ ದೇವರ ಆಯುಷ್ಕಾಲ ಕೊಟ್ರೆ. ಈಗ ಇಲ್ಲಿ ಏನ್ ಹೇಳ್ತದೆ, ಇವರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನ ನೋಡಿ, ಇದು ಬಹಳ ಪ್ರಾಮುಖ್ಯವಾದ. ಸೊ ಮನುಷ್ಯ ಪುತ್ರಿಯರು ಅಂತ ಅಂದಾಗ ಲೋಕದಲ್ಲಿರುವಂತ, ಅಂದ್ರೆ ಲೋಕದ ಅಧಿಪತಿಯಾದಂತ ಸೈತಾನನ ಆಳ್ವಿಕೆಯಲ್ಲಿ ಗುಲಾಮರಾಗಿದ್ದಂತ ಜನರ ಸಹವಾಸವನ್ನ ಮಾಡುವಂತವರು. ಅರ್ಥ ಆಯ್ತಲ್ಲ ನಮಗೆ? ಸೊ ನಾವು ಈಗ ನೋಡಿ, ನಾನು ಅದಕ್ಕೆ ಯಾವಾಗಲೂ ಹೇಳ್ತೇನೆ, ಈಗ ನಿಮ್ಮ ಮನೆಯಲ್ಲಿ ವಯಸ್ಸಾದಂತ ಗಂಡು ಮಕ್ಕಳು ಹೆಣ್ಮಕ್ಳು ಇದ್ದಾರೆ. ಈಗ ಅವ್ರಿಗೆ ನಾಳೆ ಏನ್ ಮಾಡ್ಬೇಕು? ಮದುವೆ ಸಂಬಂಧಗಳನ್ನು ಹುಡುಕ್ಬೇಕು, ಮದುವೆ ಮಾಡ್ಬೇಕು. ಮದುವೆ ಮಾಡುವಾಗ ನಾವ್ ಏನ್ ನೋಡ್ತೀವಿ? ಗಂಡು ಹೆಣ್ಣನ್ನ ಹುಡುಕ್ತೀವಿ, ಯಾರ್ಯಾರಿಗೋ ಹೇಳ್ತೀವಿ. ಈಗ ಅದನ್ನು ಕೆಲಸ ಇಲ್ಲ. ಒಂದು ಕಾಲದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು ಹುಡುಕ್ಬೇಕಾದ್ರೆ 7 ಜೊತೆ ಚಪ್ಪಲಿ ಸವಿತಾ ಇತ್ತಂತೆ. ಅದು ಇತ್ತು, ನಿಜ, ಆಗಿನ ಕಾಲ ಹಾಗಿತ್ತು. ಅದು ಯಾಕೆ 7 ಜೊತೆ ಚಪ್ಪಲಿ ಸವಿತಾ ಇತ್ತಂದ್ರೆ ಅರ್ಥ ಇಷ್ಟೇ, ಒಂದು ಹೆಣ್ಣು ನೋಡಿದ ಮೇಲೆ ಅವರು ಅಲ್ಲಿಗೆ ಒಂದು ಸಾರಿ ನೋಡಿ ಮಾತುಕತೆ ಮಾಡಿ ಬರ್ತಿರ್ಲಿಲ್ಲ. ಸೊ ಅವರು ಪದೇ ಪದೇ ಅಲ್ಲಿಗೆ ಓಡಾಡ್ತಾ ಅಂದ್ರೆ ಆ ಮನೆಗೆ ಅಂತಲ್ಲ, ಆ ದಾರಿಯಾಗಿ ಹೋಗ್ತಾ ಆ ಕುಟುಂಬದ ಬಗ್ಗೆ ಅವರು ವಿಮರ್ಶೆ ಮಾಡ್ತಾ ಇದ್ರು, ತಿಳ್ಕೊಳ್ತಾ ಇದ್ರು. ನಮ್ಮ ಕುಟುಂಬಕ್ಕೆ ಈ ಹುಡುಗ ಸೆಟ್ ಆಗ್ತಾನ, ನಮ್ಮ ಕುಟುಂಬಕ್ಕೆ ಈ ಹುಡುಗಿ ಸೆಟ್ ಆಗ್ತಾಳ, ಈ ರೀತಿಯಾಗಿ ಪರೀಕ್ಷೆ ಮಾಡಿ ಆಮೇಲೆ ಅವರು ಮದುವೆ ಆಗ್ತಾ ಇದ್ರು. ಈಗ ಅಬ್ರಹಾಮನು ತನ್ನ ಮಗನಿಗೆ ಹೆಣ್ಣು ನೋಡಕ್ಕೆ ಕಳಿಸುವಾಗ ಏನ್ ನಡೀತು ನಮ್ಮೆಲ್ಲರಿಗೆ ಗೊತ್ತಿದೆ. ಯಾರನ್ನು ಕಳಿಸ್ತಾನೆ? ಒಬ್ಬ ಏಜೆಂಟ್, ಅಂದ್ರೆ ತನ್ನ ಸೇವಕನನ್ನ ಕಳಿಸ್ತಾನೆ. ಅಲ್ಲಿ ಎಷ್ಟು ಪ್ರಯಾಸಗಳಿತ್ತು. ಸೊ ಅವನು ದೇವರ ಮೇಲೆ ಭಾರಾಗ್ತಾನೆ, ದೇವರೇ ನಿನ್ನ ದಾಸನಿಗೆ ನೀನ್ ಗೊತ್ತು ಮಾಡಿರುವಂತ ಹುಡುಗಿ ಈ ಪ್ರಾಂತದಲ್ಲಿ ಇರುವುದಾದರೆ, ಇದು ನಾನು ಈ ಬಾವಿ ಹತ್ರ ಬಂದು ಕೂತ್ಕೊಂಡಿದ್ದೀನಿ, ನಾನು ನೀರು ಕೇಳಿದಾಗ, ನನಗೆ ಒಂಚೂರು ನೀರು ಕೊಡು ಅಂತ ಕೇಳಿದಾಗ ಆಕೆ ನಿನಗೂ ಕೊಡ್ತೀನಿ, ನಿನ್ನ ಒಂಟೆಗಳಿಗೂ ಕುಡಿಸ್ತೀನಿ ಅಂತ ಯಾರು ಹೇಳ್ತಾರೋ ಆಕೆನೆ ನಿನ್ನ ದಾಸನ ಮಗನಿಗೆ ಜೊತೆ ಆಗ್ತಾಳೆ ಅಂತ ಇವನು ತೀರ್ಮಾನ ಮಾಡಿ ದೇವರ ಮೇಲೆ ಭಾರ ಹಾಕಿ ಹುಡುಕ್ತಾ ಹೋದ. ಕೊನೆಗೆ ಅದು ಅದೇ ರೀತಿ ಆಯ್ತು. ಆದ್ರೆ ಇವತ್ತು ನಮ್ಮ ಹುಡುಕಾಟ ಹೇಗಿದೆ? ನಾವು ಹೇಗೆ ಹುಡುಕ್ತಾ ಇದ್ದೀವಿ? ಮ್ಯಾಟ್ ಹಾಕೊಂಡು ಹುಡುಕ್ತೀವಿ. ಈಗೆಲ್ಲ ಮೊಬೈಲ್ ಅಲ್ಲೇ ಹುಡುಕೋದು. ನನಗೆ ಅನಿಸ್ತದೆ, ಈ ಮೊಬೈಲ್ ಅಲ್ಲೇ ಎಲ್ಲ ಗಂಡು ನೋಡ್ತಾರೆ, ಹುಡುಗ ನೋಡ್ತಾರೆ, ಮೊಬೈಲ್ ಅಲ್ಲೇ ಮದುವೆ ಮಾಡಿ ಬಿಡ್ರಲ್ಲ, ರಿಸ್ಕ್ ಇಲ್ಲ. ಅದೊಂದು ಫೋಟೋ ಇದೊಂದು ಫೋಟೋ ಹಾಕಿ ಕಂಪ್ಯೂಟರ್ ಅಲ್ಲೇ ಮದುವೆ ಮಾಡಿಬಿಟ್ರೆ ಆಯ್ತಪ್ಪ, ನಿಂದು ಮದುವೆ ಆಯ್ತು, ನೀನು ಹೋಗಿ ನಡಿ, ಇನ್ ಮುಂದೆ ಏನಿಲ್ಲ ಇರ್ಬೇಡ, ನಿನ್ಗೆ ಮದುವೆ ಆಯ್ತು ನಡಿ, ಗಂಡನ ಮನೆಗೆ ನಡಿ ಅಂದ್ರೆ ಹೆಂಗಿರ್ತಾರೆ. ಅಂದ್ರೆ ನಮ್ಮ ಅಜ್ಞಾನ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಇವತ್ತು ನಾವು ದೇವರೊಂದಿಗೆ ಎಂಗೇಜ್ಮೆಂಟ್ ಆಗಿದೆ, ಆದ್ರೆ ನಮ್ಮ ಎಲ್ಲಾ ಕ್ರಿಯೆಗಳು ಹೇಗಿದೆ? ಲೋಕಕ್ಕೆ ಸಂಬಂಧಪಟ್ಟಂತವುಗಳಾಗಿರುವುದರಿಂದ ನಾವಿಲ್ಲಿ ಬಾಧೆಯನ್ನು ಅನುಭವಿಸ್ತಾ ಇದ್ದೇವೆ, ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಯಾಕಂದ್ರೆ ಇದು ನಮ್ಮದಲ್ಲ. ಸೊ ಇಲ್ಲಿ ಮನುಷ್ಯ ಪುತ್ರಿಯರು ಅಂತ ಹೇಳುವಾಗ ದೇವರ ನಿಜ ಸ್ವರೂಪವನ್ನ ಅರಿಯದೆ ತಮ್ಮ ಪೂರ್ವಿಕರ ಆಚಾರಗಳನ್ನ ನಡೆಸಿಕೊಂಡು ಬಂದು ದೇವರನ್ನ ಕೋಪ ಬಿಂಬಿಸಿ ದೇವರನ್ನ ವಿರೋಧಿಸುತ್ತಿದ್ದಂತ ಜನಾಂಗದ ಸಹವಾಸ ಮಾಡ್ತಾ ಇದ್ದಾರೆ. ಬನ್ನಿ ಕೊರಿಂಥ ಪತ್ರಕ್ಕೆ ಬನ್ನಿ. ಇವತ್ತಿನ ಮದುವೆಯ ಸ್ಥಿತಿ ಹೇಗಿದೆ? ನಾನು ಇದನ್ನ ಈ ಭಾಗ ಯಾಕೆ ತಗೊಂಡೆ ಅಂದ್ರೆ, ಇವತ್ತು ನಾನು ನೀವು ಕ್ರೈಸ್ತರ ಅಂತ ಹೇಳ್ಕೊಳ್ತಾ ಇದ್ದೀವಿ, ಆದ್ರೆ ನಮ್ಮ ಎಂಗೇಜ್ಮೆಂಟ್ ಬಗ್ಗೆ ನಾವು ಏನ್ ತಿಳ್ಕೊಂಡಿದ್ದೇವೆ? ಒಂದು ನಿಮಿಷ. ಫಸ್ಟ್ನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಗೆ ಬರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಿಂದ ಗಮನಿಸಿರಿ. 1ನೇ ವಚನದಿಂದ ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಗಮನಿಸಿರಿ. ದೇವರ ಕೃಪೆಯು ಹೆಚ್ಚಲಿ ಎಂಬುದಾಗಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು, ನಾವು ಪಾಪದಲ್ಲಿ ಇರಬೇಕು, ಎಂದಿಗೂ
ಎಂದಿಗೂ ಯಾಕೆ ಇರಬಾರ್ದು? ಯಾಕಂದ್ರೆ ನಾವು ಯಾರೊಂದಿಗೆ ಎಂಗೇಜ್ಮೆಂಟ್ ಆಗಿದೆ? ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ, ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಅಂದ ಮೇಲೆ ನಾವು ಇನ್ನು ಲೋಕದವರ ಸಂಗಡ ಲೋಕದವರ ಹಾಗೆ ನಾವು ಇರಬಾರ್ದು. ಓದ್ರಿ 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 ಓದ್ರಿ. ಪಾಪದ ಪಾಲಿಗೆ ಸತ್ತವರಾದ ನಾವು ಹಾ. ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಇನ್ನು ನಾವು ಅದರಲ್ಲಿ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಹಾ. ದೀಕ್ಷಾಸ್ನಾನ ಮಾಡಿಸಿಕೊಂಡವರ ಆ, ನಾವೆಲ್ಲರೂ ಯಾರೊಂದಿಗೆ ಸೇರುವುದಕ್ಕೆ? ಕ್ರಿಸ್ತನೊಂದಿಗೆ, ಕ್ರಿಸ್ತನಲ್ಲಿ ಐಕ್ಯವಾಗಿ ದೇವರಲ್ಲಿ ನಾವು ಐಕ್ಯವಾಗುವುದಕ್ಕೋಸ್ಕರ ಏನ್ ಮಾಡಿದ್ದೇವೆ? ದೀಕ್ಷಾಸ್ನಾನ ತಗೊಂಡಿದ್ದೇವೆ. ಇಷ್ಟೆಲ್ಲ ಮಾಡಿದಂತ ನಾವುಗಳು ಈಗ ಕ್ರಿಸ್ತನನ್ನ ಬಿಟ್ಟು ನಮ್ಮ ಇಷ್ಟಾನುಪ್ರಕಾರವಾಗಿ ನಾವು ಹೋದ್ರೆ ಯಾವ ಆಧಾರದ ಮೇಲೆ ನನಗೆ ಬಿಡಾರ ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇದೆ? ನಾವು ದೇವರ ಮಗನು, ದೇವಪುತ್ರನು, ದೇವಪುತ್ರಿ ಅಂತ ನಮಗೆ ಹೇಳಲಿಕ್ಕೆ ಯಾವ ಅಧಿಕಾರ ಇದೆ? ಹೇಳ್ರಿ, ಈಗ ನೀವೇ ಹೇಳ್ರಿ, ಯಾವ ಅಧಿಕಾರ ಇದೆ ನಮಗೆ? ಬನ್ನಿ, ಅದೇ ರೋಮಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ನೋಡಿ, ಈಗಿನ ಕಾಲವು ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಹಾ. ಅರಿತು ಹಾ. ಇದನ್ನೆಲ್ಲ ಮಾಡಿರಿ. ಹ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದಕ್ಕಿಂತ ಈಗ ನಮ್ಮ ವಿಮೋಚನೆ ಹತ್ತಿರವಾಯಿತು. ಹ. So, ಈಗ ನಮ್ಮ ಇದೇನಾಗಿದೆ? ನಮ್ಮ ದಿನಗಳು ಹತ್ತಿರವಾಗ್ತಾ ಇದೆ. ಅಂದ್ರೆ ವಿಮೋಚನೆ. ವಿಮೋಚನೆ ಅಂದ್ರೆ ಏನು? ಬಿಡುಗಡೆ. ಸೊ ಬಿಡುಗಡೆ ಅಂದ್ರೆ ಏನು? ಬಂಧನ ಮುಕ್ತಿ. ಬಂಧನ ಮುಕ್ತಿ ಅಂದ್ರೆ ವಿಮೋಚನೆ ಅಂದ್ರೆ ಶಿಕ್ಷೆಯನ್ನು ಈ ದೇಹದಿಂದ ಬಿಡುಗಡೆ, ನಿಮ್ಮ ಆತ್ಮಗಳು ಪ್ರತ್ಯೇಕಿಸಲ್ಪಡುವಂತದ್ದು. ಇದು ವಿಮೋಚನೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಯಾಕೆ ಈ ದೇಹದಿಂದ ಈ ಆತ್ಮ ಪ್ರತ್ಯೇಕಿಸಲ್ಪಡಬೇಕು? ನೋಡಿ, ಇದನ್ನ ಏನಂತ ಕರೀತೀರಿ? ಪೆನ್. ಪೆನ್. ರೈಟ್. ಇದಕ್ಕೆ ಎಷ್ಟು ರೂಪಾಯಿ ಕೊಡ್ತಿರ್ತೀರಿ? 10 rupees. 10 rupees. ಈಗ ನೀವು ಅಂಗಡಿಗೆ ಹೋಗಿ ಒಂದು ಪೆನ್ ಕೊಡು ಅಂತೀರಿ, ಅದಕ್ಕೆ ಎಷ್ಟು? 10, 20, 50 ಎಷ್ಟು ಕೊಡ್ತೀರಿ? ಅಲ್ಲಿ ಏನ್ ಮಾಡ್ತೀರಿ? ತಗೊಂಡ ಮೇಲೆ ಏನ್ ಮಾಡ್ತೀರಿ? ಅವನ ಹತ್ರ ಒಂದು ಪೇಪರ್ ತಗೊಂಡು ಬರೀತೀರಿ. ಆದ್ರೆ ಅದು ಬರೀತಾ ಇಲ್ಲ. ಕಾರಣ ಏನು? ಅದ್ರಲ್ಲಿ ಏನಿಲ್ಲ, ರಿಫಿಲ್ ಇಲ್ಲ. ರಿಫಿಲ್ ಇಲ್ಲ. ಸರಿ, ರಿಫಿಲ್ ಇಲ್ಲ ಅಂದ್ರೆ ನಿಮಗೆ ಆಗ್ತಲ್ಲ ನೋವು? ಬರೆಯಲ್ಲ. ಬರೀಲಿಲ್ಲ ಅಂದ್ರೆ ನಿಮಗೆ, ನೀವು ಕೇಳಿದ್ದೇನು? ಪೆನ್. ಅವ್ನು ಕೊಟ್ಟಿದ್ದಾನ, ಮತ್ತೆ ತಗೊಂಡ್ಬರ್ಬೇಕು. ಅರ್ಥ ಆಗ್ತಾ ಇದೆಯಾ? ನೀವು ಕೇಳಿದ್ದು ಪೆನ್, ಅವ್ನು ಕೊಟ್ಟಿದ್ದಾನೆ. ನೀವು 10, 50 ಕೊಟ್ಟಿದ್ರಿ. ಅದು ಬರೀತದೋ ಬಿಡ್ತದೋ ಅದು ಬೇರೆ ಪ್ರಶ್ನೆ. ಅದು ನಿಮಗೆ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಕೇಳಿದ್ರು ಅಷ್ಟನ್ನು ಮಾತ್ರ ಅಂಗಡಿಯವರು ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ನೀವು 10 ರೂಪಾಯಿ ಕೊಟ್ಟಿದ್ದು ಯಾವ್ದಕ್ಕೆ? ಬರೆಯದೇ ಇರುವಂತ ಪೆನ್ನಿಗೆ ಅಲ್ವಾ? ಅಲ್ಲ. ಅಂದ್ರೆ ಇದರಲ್ಲಿ ಏನಿರ್ಬೇಕು? ರಿಫಿಲ್ ಇರ್ಬೇಕು. ನನ್ನ ಪ್ರಿಯ ದೇವಚಂದ್ರೆ, ಈ ಪೆನ್ನೆ ನಾನು, ನೀವು, ನಮ್ಮ ದೇಹ. ಇದಕ್ಕೆ ವ್ಯಾಲ್ಯೂ ಯಾವುದು ಗೊತ್ತಾ? ಈ ದೇಹವೆಂಬ ಗುಡಾರದಲ್ಲಿ ಈ ರಿಫಿಲ್ ಎಂಬ ಆತ್ಮವನ್ನ ಇಟ್ಟಾಗ ಇದಕ್ಕೆ ಒಂದು ವ್ಯಾಲ್ಯೂ ಇದೆ, ಇದಕ್ಕೆ ಬೆಲೆ ಇದೆ. ನಾವು ಚಲಿಸ್ತೀವಿ. ಇದು ಹೇಗೆ ಬರೀತದೋ ಇದು ಮಾಡ್ತದೋ ಹಾಗೆ ನಾವು ಚಲಿಸ್ತೀವಿ, ಓಡಾಡ್ತೀವಿ, ನಡೆದಾಡ್ತೀವಿ, ಮಾತಾಡ್ತೀವಿ, ಉಸಿರಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈಗ ಓದಿದ್ರಲ್ಲ, ಅದು ಈಗ ನಮ್ಮ ವಿಮೋಚನೆ ಹತ್ತಿರವಾಯಿತು. ವಿವೇಚನೆ, ವಿಮೋಚನೆ. ವಿಮೋಚನೆ. ಈಗ ನಮ್ಮ ವಿಮೋಚನೆ ಏನಾಯ್ತು? ಹತ್ತಿರ. ಅಂದ್ರೆ ಇಲ್ಲಿ ಈಗ ಗಮನಿಸಿರಿ, ಈಗ ನಮ್ಮ ವಿಮೋಚನೆ ಹತ್ತಿರವಾಯ್ತಂದ್ರೆ ನಮ್ಮ ಆಯುಷ್ಕಾಲವು ಮುಗಿತ ಬಂತು. ಇದರಲ್ಲಿ ಇರುವಂತ ಇಂಕ್ ಮುಗಿದಿದೆ. ಈಗ ಈ ಪೆನ್ನಿನಿಂದ ಈ ರಿಫಿಲ್ ಅನ್ನು ತೆಗೆಯುವ ಕಾಲ ಹತ್ತಿರ ಬಂದಿದೆ. ಅಂದ್ರೆ ಈ ದೇಹವೆಂಬ ಪೆನ್ನಿನಿಂದ, ಈ ದೇಹವೆಂಬ ಜಡ ವಸ್ತುವಿನಿಂದ ದೇವರು ಇಟ್ಟಂತ ಈ ಆತ್ಮ ಏನಾಗ್ತದೆ? ತೆಗೆಯಲ್ಪಡ್ತದೆ. ಪ್ರಸಂಗಿ 12ನೇ ಅಧ್ಯಾಯದ 7ನೇ ವಚನ ಬೇಗ. ನಾನು ಎಷ್ಟೋ ಸರಿ ಇದನ್ನ ಹೇಳ್ತಾ ಇರ್ತೀನಿ. ಪ್ರಸಂಗಿ 12ನೇ ಅಧ್ಯಾಯದ 7ನೇ ವಚನ ಬೇಗ. ಪ್ರಸಂಗಿಯಲ್ಲಿದೆ, ಪ್ರಕಟಣೆ ಆದ್ಮೇಲೆ ಇದೆ ನೋಡ್ರಿ. ಪ್ರಸಂಗಿ 7 ಸರ್. ಪ್ರಸಂಗಿ 7. ಪ್ರಸಂಗಿ 7. ಇದು 12:7. 12:7.
ಹ. ಮಣ್ಣು ಭೂಮಿಗೆ ಸೇರಿ ನೋಡಿ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುತ್ತದೆ. ಇದ್ದ ಹಾಗಾಗ್ತದೆ. ಹ. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವ ಯಾರ ಬಳಿಗೆ ಹೋಗ್ತದೆ? ದೇವರ ಬಳಿ. ಯಾವುದು? ಆತ್ಮ. ಹಾಗಾದ್ರೆ ಈ ದೇಹವೆಂಬ ಮಣ್ಣು, ಮಣ್ಣಿಗೆ ಈ ದೇಹವೆಂಬ ಪೆನ್ ಎಲ್ಲಿಗೆ ಸೇರ್ತದೆ? ಮಣ್ಣಿಗೆ. ಮಣ್ಣಿಗೆ. ಯಾಕೆ ಇದಕ್ಕೆ ಈಗ ಬೆಲೆ ಇಲ್ಲ? ಆತ್ಮ ಇಲ್ಲ. ಇದರಲ್ಲಿ ದೇವರು ಇಟ್ಟಂತ ಆತ್ಮ ಈಗ ಇಲ್ಲ. ಈ ಆತ್ಮವು ಕಾಲವು ಪರಿಪೂರ್ಣವಾದಾಗ, ಅಂದ್ರೆ ಇದರ ಇಂಕ್ ಖಾಲಿ ಆದಾಗ ರಿಫಿಲ್ ಅನ್ನು ಹೇಗೆ ಬಿಸಾಕ್ಬಿಡ್ತೇವೋ ಹಾಗೆ ನಮ್ಮ ಆಯುಷ್ ಕಾಲವು ಮುಗ್ದಾಗ ಈ ದೇಹದಿಂದ ಈ ಆತ್ಮವು ತೆಗೆಯಲ್ಪಡ್ತದೆ. ಈ ಮಣ್ಣನ್ನು ಏನ್ ಮಾಡ್ತಾರೆ? ಮಣ್ಣಿಗೆ ಹಾಕ್ತಾರೆ. ಈಗ ನೋಡಿ, ನಾನು ಬದುಕಿದ್ದೀನಿ, ನೀವೇನ್ ಮಾಡ್ತೀರಿ? ಬರೀ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ತಿಂಡಿ ತಿಂತೀರಾ, ಏನು ಸತ್ಕಾರ ಮಾಡಿದ್ದು, ಉಪಕಾರ ಮಾಡಿದ್ದು, ನನ್ನನ್ನು ನೋಡಿದ್ದು. ಯಾಕೆ? ಕಾರಣ ಏನು? ಜೀವನ್ ದೇವರಾತ್ಮ. ಹೇಳ್ರಿ, ಈ ವಯಸ್ಸತ್ರ ಏನ್ ಹೇಳಿದ್ರು ಕಷ್ಟ, ಹೆಂಗಾದ್ರೂ ಅಲ್ವಾ? ಅಂದ್ರೆ ನನ್ನಲ್ಲಿ ಜೀವ ಇದೆ, ನಮ್ಮ ಹಾಗೆ ಬದುಕುವ ಮನುಷ್ಯನಂತ ನೀವು ಸತ್ಕಾರ ಮಾಡ್ತೀರಿ. ಆದ್ರೆ ಒಂದು ವಿಷಯ ಸತ್ಯ ಗೊತ್ತಾ? ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಯಾರನ್ನು ಸನ್ಮಾನಿಸ್ತಾ ಇದ್ರಿ? ದೇವರು ಈ ಮಣ್ಣಿನ ದೇಹದಲ್ಲಿ ಇಟ್ಟಿರುವಂತ ಆತ್ಮವನ್ನ ಸನ್ಮಾನಿಸ್ತಾ ಇದ್ರಿ. ಇದು ನಿಮಗೆ ಗೊತ್ತಿಲ್ಲ, ಅರಿವಿಲ್ಲದೇನೆ. ಇದೇ ಪವಿತ್ರ ಆತ್ಮನ ಕೆಲಸ. ದೇವರು ಹೇಳಿದ್ದು ಇದ್ದಂತೆ. ನಾವು ದೇಹದ ಸೌಂದರ್ಯವನ್ನು ನೋಡಿ, ಆಕಾರವನ್ನು ನೋಡಿ, ಗಾತ್ರವನ್ನು ನೋಡಿ, ನಾವು ಹಾಕೊಂಡ ಬಟ್ಟೆಯನ್ನು ನೋಡಿ ಅಲ್ಲ. ಆದ್ರೆ ಈಗ ಫ್ಯಾಷನ್ ಚೇಂಜ್ ಆಗಿದೆ. ಈಗ ನಾನು ಇದು ಎಲ್ಲ ಹಾಕೊಂಡು ಬರ್ತಾರೆ ಅಂತದ್ದು, ದಪ್ಪದ ಬಟ್ಟೆ, ಕೋಟು, ಆಮೇಲೆ ಈ ನೇಣು ಹಾಕೊಳ್ಳುವಾಗ ಒಂದು ಹಗ್ಗ ತಗೊಂಡು ಇಲ್ಲಿಗೆ ಹಾಕೊಂಡ್ಬಿಡ್ತಾರೆ, ನೀಟಾಗಿರ್ತಾರೆ. ಮಧ್ಯೆ ಮಾತಾಡೋದು ಹಿಂಗ ಅಂತಾರೆ. ಅಲ್ಲ, ಇಷ್ಟು ಕಷ್ಟಪಟ್ಟ ಅಂದದ್ದು ಯಾಕೆ ಹಾಕ್ಬೇಕು? ಹಗ್ಗ ನೇಣು ಹಾಕೊಂಡಾಗೆ ತೆಗ್ದ್ರೆ ಆಗಲ್ಲ, ಅಷ್ಟೊಂದು ಪ್ರಯಾಸ ಮಾಡ್ಬೇಕು. ಅಲ್ಲ, ಹಾಕೊಳ್ಳಿ, ನಾನು ತಪ್ಪು ಹೇಳಲ್ಲ. ನಮ್ಮ ಜೀವನೇ ನಮಗೆ ತೂಕ, ಅದ್ರ ಮೇಲೆ ಆ ಗೋಣಿ ಚೀಲ ಟಾರ್ಪಲ್ ಹಾಕೊಂಡಂಗೆ ಅದ್ರ ಮೇಲೆ ಇನ್ನೊಂದು. ಅದು ಯಪ್ಪ, ನನ್ನ ಜೀವನದಲ್ಲಿ ನನಗೆ ಅಂತ ಅವಕಾಶಗಳು ಬಂದ್ರು ಕೂಡ ನಾನು ಹಾಕೊಂಡಿದ್ದೆ. ನನಗೆ ಅದರ ಅಗತ್ಯ ಇಲ್ಲ. ದೇವ್ರು ಕೊಟ್ಟಿದ್ರು, ಬಟ್ ನನಗೆ ಅದು ಸರಿ ಕಾಣೋದಿಲ್ಲ. ಯಾಕಂದ್ರೆ ಇವತ್ತು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮನುಷ್ಯನ ಹೊರಗಿನ ತೋರಿಕೆಯನ್ನ ನೋಡಿ ಅವನನ್ನು ಸನ್ಮಾನಿಸ್ತಾರೆ, ಗೌರವಿಸ್ತಾರೆ. ಶೂಟ್ ಬೂಟ್ ಹಾಕಿದ್ರೆ ಅವನು ದೊಡ್ಡ ಮಾಸ್ಟರ್, ದೊಡ್ಡ ಸೇವಕ, ದೊಡ್ಡ ವ್ಯಕ್ತಿ, ದೊಡ್ಡ ಗಣ್ಯ ವ್ಯಕ್ತಿ. ಇದು ನಮ್ಮ ಮೆಂಟಾಲಿಟಿ. ಆದ್ರೆ ನಮ್ಮ ಆತ್ಮಿಕ ಜೀವಿತಕ್ಕೆ ಬಂದಾಗ ಈ ಆತ್ಮಕ್ಕೆ ನಾವು ವ್ಯಾಲ್ಯೂ ಕೊಡ್ತಾ ಇದ್ದೀವಿ. ಇವತ್ತು ನಾನು ಹೇಳ್ತೀನಿ, ನೆನ್ನೆಯಿಂದ ನಾನು ಇಲ್ಲಿದ್ದೀನಿ, ನೀವು ನನಗೆ ಇಷ್ಟೆಲ್ಲ ಸತ್ಕಾರ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನೀವು ಮಾಡಿದ್ದು ಈ ಮಣ್ಣಿನ ದೇಹಕ್ಕಾಗಿ ಅಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಸತ್ಯದ ಆತ್ಮನು ಇರುವುದರಿಂದ, ಆ ಸತ್ಯವನ್ನ ನೀವು ತಿಳ್ಕೊಂಡಿರುವುದರಿಂದ, ನಿಮ್ಮಲ್ಲಿರುವಂತ ಆತ್ಮವೇ ನನ್ನಲ್ಲಿ ಇದೆಯಲ್ಲ ಅಂತ ಹೇಳಿ ದೇವರು ಇಟ್ಟಿರುವಂತ ಈ ಆತ್ಮವನ್ನ ನೀವು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರು ಹೇಳಿದೇನು? ನನ್ನನ್ನು ಸನ್ಮಾನಿಸಿರಿ. ಹಾಗಾದ್ರೆ ನೀವು ಯಾರನ್ನು ಸನ್ಮಾನಿಸಿದ್ದು? ದೇವರನ್ನು, ಪರಮೇಶ್ವರ. ಯಾರ ಪರಮೇಶ್ವರ? ಅದೇ ಯಾವ ದೇವರು? ಯೇಸು ಸ್ವಾಮಿ. ಗ್ಯಾರಂಟಿ ನಾನು ಹಾಗೇನೆ, ಸತ್ಯವೇದ 1000 ಇರ್ತದೆ. ಯೇಸು ಸ್ವಾಮಿ ದೇವರು ಅಂತ ಏನ್ ಗ್ಯಾರಂಟಿ ಹೇಳ್ತೀವಿ? ಈಗ ನಿಮಗೆ ಇನ್ನೊಂದು ಸತ್ಯ ನಾನು ಹೇಳ, ನೀವು ಬೈಬಲ್ ಇಟ್ಕೊಂಡಿರಿ, ನಾನು ಬೈಬಲ್ ಇಟ್ಕೊಂಡಿರಿ. ಇದೇ ಬೈಬಲ್ ಆಧಾರದ ಮೂಲಕ ನಾನು ಹೇಳ್ತೀನಿ ಯೇಸು ಸ್ವಾಮಿ ದೇವರಲ್ಲ ಅಂತೀನಿ, ವಾದಿಸ್ತೀನಿ, ರೆಫರೆನ್ಸ್ ತೆಗೆದು ತೋರಿಸ್ತೀನಿ. ನೀವು ಯೇಸು ಸ್ವಾಮಿ ದೇವರು ಅಂತ ಹೇಳಿ ರೆಫರೆನ್ಸ್ ತೆಗೆದು ಕೊಡ್ರಿ, ಸಾಧ್ಯನಾ? ಅದೇ ಅದಕ್ಕೆ ಹೇಳುದು, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಪಾಸಿಟಿವ್, ನೆಗೆಟಿವ್, ಕ್ರಿಯಾತ್ಮಕ, ಸಕಾರಾತ್ಮಕ, ನಕಾರಾತ್ಮಕ, ಇದನ್ನು ನಾವು ಗಮನಿಸ್ತೀವಿ ವಾಕ್ಯದಲ್ಲಿ ಕೂಡ. ಸಕಾರಾತ್ಮಕ, ನಕಾರಾತ್ಮಕ. ನಿಮಗೆ ಒಂದು ಸತ್ಯ ಹೇಳ, ಇದೇ ಸತ್ಯವೇದದಲ್ಲಿ ಎಷ್ಟೋ ಕಡೆಗಳಲ್ಲಿ ದೇವರ ಬಗ್ಗೆನೆ
ನಮಗೆ ಅನುಮಾನ ಬರುವಂತ ರೀತಿಯ ರೆಫರೆನ್ಸ್ಗಳು ಬೇಕಾದಷ್ಟಿವೆ. ಯಾಕೆ ಅದು ಇದೆ ಅಂದ್ರೆ, ಸೊ ನಮ್ಮನ್ನ ನಾವು ಹುಡುಕಬೇಕು, ಆಗ ಮಾತ್ರ ಈ ಸತ್ಯ. ಅದಕ್ಕೆ ನಾನು ಹೇಳಿದ್ದು ಮನುಷ್ಯ ಪುತ್ರಿಯರೇ ಬೇರೆ, ದೇವಪುತ್ರರೇ ಬೇರೆ. ಆಯ್ತು, ಈಗ ನಾವು ದೇವಪುತ್ರರು ಅಂತ ಯಾವ ಬೇಸಿಕ್ ಮೇಲೆ ನಾವು ಹೇಳ್ತೀವಿ ಗಮನಿಸಿರಿ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ, ನೀವು ಯಾರು ಅಥವಾ ನಾನು ಯಾರು? ನೀವು ಯಾರು? ದೇವರ ಮಕ್ಕಳು. ವೆರಿ ಗುಡ್. ಯಾರು ಹೇಳಿದ್ರು? ನೀವು. ದೇವರ ಮಕ್ಕಳು. ಏನಾದ್ರೂ ಆಧಾರ ಇದೆಯಾ? ಈಗ ನಾನು ನಿಮಗೆ ಏನ್ ಹೇಳ್ತೀನಿ, ನೀವೆಲ್ಲರೂ ದೇವರುಗಳು, ಎಲ್ಲರೂ ದೇವರು ಅಂತೀನಿ, ಒಪ್ತೀರಾ? ಆಗಲ್ಲ. ಯಾಕೊಪ್ಪಲ್ಲ? ದೇವರುಗಳಲ್ಲ ನಾವು, ದೇವರುಗಳು ಅಲ್ಲ ನಾವು. ಅಲ್ಲ. ಎಂತ ಬುದ್ಧಿವಂತರಿದ್ದೀರಿ. ಸೊ ಆದಿಕಾಂಡದಲ್ಲಿ ದೇವರು ಯಾರನ್ನು ಸೃಷ್ಟಿ ಮಾಡಿದ? ಆದಮ್. ಹೇಗ್ ಮಾಡಿದ? ಮಣ್ಣಿನಿಂದ. ನೆಲದ ಮಣ್ಣಿನಿಂದ. ಮಣ್ಣಿನಿಂದ ತೆಗೆದು ಏನ್ ಮಾಡಿದ? ಮನುಷ್ಯನನ್ನಾಗಿ ರೂಪಿಸಿ ತನ್ನ ರೂಪವನ್ನು ಸ್ವರೂಪದಿಂದ. ದೇವರು ಮಣ್ಣನ್ನ ತಕೊಂಡು ಒಂದು ಆಕಾರವನ್ನ ಮಾಡಿದ. ಆಮೇಲೆ ತನ್ನ ಸ್ವರೂಪವನ್ನು, ಉಸಿರನ್ನು ಕೊಟ್ಟ. ಆತನ ಆತ್ಮವನ್ನ ಎಲ್ಲಿಟ್ಟ? ಮನುಷ್ಯ ಆ ಮಣ್ಣಿನಲ್ಲಿ ಇಟ್ಟ. ಎಸ್. ಆ ಮಣ್ಣಿನಲ್ಲಿ ಇಟ್ಟಾಗ ಆ ಮಣ್ಣಿನ ಜಡ ವಸ್ತು ಬದುಕುವ ಜೀವನ. ಹಾಗಾದ್ರೆ ನನ್ನಲ್ಲಿ ನಿಮ್ಮಲ್ಲಿ ಇರುವುದು ಯಾವುದು? ದೇವರ ಆತ್ಮ. ಹಾಗಾದ್ರೆ ನಾವು ಯಾರು? ದೇವರುಗಳೇ. ಈಗ ಒಪ್ತೀರಾ? ಒಪ್ಪಲ್ಲ, ಖಂಡಿತ ಒಪ್ಪಲ್ಲ. ಬನ್ನಿ ಕೀರ್ತನೆಗೆ ಬನ್ನಿ. ಕೀರ್ತನೆಯಲ್ಲಿ ಆತನೊಂದು ಮಾತು ಹೇಳ್ತಾನೆ, ನೀವು ದೇವರುಗಳೇ. ಹೌದು. ನಾವು ಯಾರು? ಮತ್ತೆ ಯಾರು ಇಲ್ಲ ಅಂದ್ರೆ ಮತ್ ಕ್ರಿಯೆ ಇರ್ಬೇಕಲ್ರಿ. ನಮ್ಮಲ್ಲಿ ಕ್ರಿಯೆ ಇಲ್ಲಂದ್ರೆ ಕ್ರಿಯೆನಾದ್ರೂ ಸೆಕೆಂಡ್ ಬರ್ತದೆ. ಈಗ ನಾವು ಯಾರು? ದೇವರುಗಳೇ. ಹೊಸ ಒಡಂಬಡಿಕೆಯಲ್ಲಿ ಇದೆ, ನೀವು ದೇವರುಗಳೇ. ಯಾಕಂದ್ರೆ ನನ್ನ ಆತ್ಮವು ನಿಮ್ಮಲ್ಲಿದೆ, ನೀವು ದೇವರುಗಳೇ. ಸೊ ನೀನು ಯಾರು ಅಂತ ಇವತ್ತು ನನ್ನನ್ನ ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಮನುಷ್ಯ. ನಮ್ಮ ಹೆಸರು ಹೇಳ್ತೀವಿ, ನಮ್ಮ ತಂದೆ ತಾಯಿ ಹೆಸರು ಹೇಳ್ತೀವಿ, ಹೌದಲ್ವಾ? ಆದ್ರೆ ವಾಕ್ಯಾನುಸಾರವಾಗಿ ನನ್ನನ್ನು ನಿಮ್ಮನ್ನು ಯಾರಾದ್ರೂ ಕೇಳುವಾಗ ನೀನ್ ಯಾರು ಅಂದಾಗ ನಾನು ಆತ್ಮ. ನಾನು ಯಾರು? ಆತ್ಮ. ಸೊ ಹಾಗಾದ್ರೆ ಈ ಭೂಮಿಯಲ್ಲಿ ನಿನ್ನದನ್ನೋದು ಏನಿದೆ? 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 ಈಗ ನೋಡಿ, ಈ ಮನೆ ಯಾರ್ದು? ನಿಮ್ದು ಎಂತ ಹೆಸರು ಅಂದ್ರು? ಪ್ರಣೀತ್ ಕುಮಾರ್. ಪ್ರಣೀತ್ ಕುಮಾರ್. ಈ ಮನೆ ನಿಮ್ದ? ದೇವರಿಗೆ ಸ್ತೋತ್ರ. ಕೆಲಸ ಮಾಡಿ, ಈ ಮನೆ ನಿಮ್ದಲ್ಲ. ಮತ್ತೆ ಯಾಕಿದ್ರೆ ಎಲ್ಲ ಖಾಲಿ ಮಾಡ್ಕೊಂಡು ಇರಿ, ಬಂದಿರಿ, ಇರಿ. ಅವ್ರ ಹೆಸರಿಗೆ ಈ ಮನೆ ಯಾರ್ದು? ಶಾಂತಮ್ಮ. ಹೌದಾ? ಅವರು ನಾ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇಬ್ರು ಒಂದೇ. ಒಂದೇ. ನಮ್ಮ ಮಕ್ಕಳು ಬೇರೆ ಅಲ್ಲ. ಇನ್ನು ಮುಂದೆ ನೀವು ಬೇರೆಯವರಲ್ಲ, ನೀವು ಒಂದೇ ಶರೀರ. ಹೌದಾ? ನಿಮ್ದು. ಆದ್ರೆ ಪ್ರಶ್ನೆ ಏನಂದ್ರೆ, ನಿಮ್ಮದು ಅನ್ನೋದು ಇಲ್ಲಿ ಏನಿದೆ? ಈ ಮನೆ ನಿಮ್ದು ಅಂತ ನಾವು ಹೇಳ್ತೀವಿ. ಆ ಬೈಕು, ಆ ಕಾರು, ಆ ಬಂಗ್ಲೆ, ಆ ಇದು, ಆಮೇಲೆ ಈ ಬಟ್ಟೆ ನಮ್ದು ಅಂತ ಹೇಳ್ತೀವಿ ಇರುವವರೆಗೆ ಅಷ್ಟೇ. ಆದ್ರೆ ಒಂದು ಹೇಳ್ತೀನಿ, ಇದು ನನ್ನದಲ್ಲ, ಈ ಮನೆನೂ ನನ್ನದಲ್ಲ, ಈ ಬಂಗ್ಲೆ ಕಾರು ಜಾಗ ನನ್ನದಲ್ಲ, ಕೊನೆ ಪಕ್ಷ ಈ ಮಣ್ಣು ಕೂಡ ನನ್ನದಲ್ಲ. ಅಂದಮೇಲೆ ಉಳಿಯುವುದು ಯಾವುದು? ಆತ್ಮ. ಆತ್ಮನೂ ನನ್ನದಲ್ಲ, ದೇವರದು. ಅದು ದೇವರು. ಈ ದೇಹ ಮಣ್ಣಿಂದು, ಈ ಬಟ್ಟೆ ಮಣ್ಣಿಗೆ ಸೇರ್ತದೆ, ಆಸ್ತಿ ಪಾಸ್ತಿಗಳೆಲ್ಲ. ಹಾಗಾದ್ರೆ ನಮ್ದು ಅನ್ನೋದು ಏನಿದೆ ಇಲ್ಲಿ? ಏನೂ ಇಲ್ಲ. ಮತ್ತೆ ಯಾಕೆ ಇಷ್ಟು ಹೊಡೆದಾಟ ಕಿತ್ತಾಟ? ಎಂದಾದ್ರೂ ನಾವು ಇದನ್ನ ಆಲೋಚನೆ ಮಾಡ್ತೀರೋ? ಅದಕ್ಕೆ ಪುರಂದರದಾಸರು ಏನ್ ಹೇಳ್ತಾರೆ ಗೊತ್ತಾ? ನಾನು ಎಷ್ಟು ಸರಿ ಹೇಳ್ತೀನಿ. ಅವರಿಗೆ ಒಬ್ಬ ತಂಗಿ ಇದ್ಲು,
ತಂದೆ ತಾಯಿ ಇಲ್ಲ, ತೀರಿ ಹೋಗಿದ್ದಾರೆ. ತೀರಿ ಹೋದಾಗ ಆ ತಂಗಿ ಎಳೆ ಮಗು, ಆ ಮಗುವಿನ ರೆಸ್ಪಾನ್ಸಿಬಿಲಿಟಿ ಪುರಂದರದಾಸನ ಮೇಲೆ ಬಿತ್ತು. ಈಗ ಪುರಂದರದಾಸರಿಗೆ ಅವರ ಕೆಲಸ ಏನು? ಮನೆ ಮನೆಗೆ ಹೋಗಿ ಹಾಡು ಹೇಳ್ಕೊಂಡು ಜೀವನ ಮಾಡುವಂಥದ್ದು. ಮನೆ ಇಲ್ಲ, ಒಂದು 5 ಅಡಿದು ಒಂದು ಸಣ್ಣ ಗುಡಿಸಲು. ಶೆಡ್, ಅದೇ ಅವ್ರದ್ದು ಆಸ್ತಿ. ಅದು ಯಾರು? ಅವರ ತಂದೆ ತಾಯಿ ಮಾಡಿಟ್ಟಂತ ಆಸ್ತಿ, ಅದೇ ಪ್ರಾಪರ್ಟಿ ಅವರು. ಈಗ ಅದೇ ಮನೆಯಲ್ಲಿ ಇದ್ಕೊಂಡು ಈ ಪುರಂದರದಾಸರು ಏನ್ ಮಾಡಿದ್ರು, ಒಂದು ಜೋಳಿಗೆ ಹಾಕಿ ಆ ಜೋಳಿಗೆಯಲ್ಲಿ ಮಗುವನ್ನು ಮಲಗಿಸಿ ಇನ್ನೊಂದು ಕಡೆಗೆ ಜೋಳಿಗೆ ಹಾಕೊಂಡು ಮನೆ ಮನೆಗೆ ಹಾಡಾಡ್ಕೊಂಡು ಭಜನೆ ಮಾಡಿಕೊಂಡು ಅವ್ರು ಕೊಟ್ಟಂತ ಭಿಕ್ಷೆಯಿಂದ ಈ ತನ್ನ ತಂಗಿಯನ್ನ ಅವರು ಸಾಕಿದ್ರು. ಬಹಳ ಮುದ್ದಾಗಿ ಸಾಕಿದ್ರು. ಹೇಗೆ ಸಾಕಿದ್ರು ಅಂದ್ರೆ, ಕೆಳಗೆ ಇಟ್ರೆ ಇರುವೆ ತಗೊಂಡು ಹೋಗುತ್ತೆ, ಮೇಲೆ ಇಟ್ರೆ ಕಾಗೆ ತಗೊಂಡು ಹೋಗುತ್ತೆ ಅನ್ನುವ ರೀತಿಯಲ್ಲಿ ಆ ಮಗಳ ತಂಗಿಯನ್ನ ಬಹಳ ಮುದ್ದಾಗಿ ಸಾಕಿದ್ರು. ಆ ಮಗಳು ಬೆಳೀತಾ 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 ತಂಗಿ ಬೆಳೀತಾ ಬೆಳೀತಾ ಪ್ರಾಪ್ತ ವಯಸ್ಸಿಗೆ ಬಂದಾಗ ಈಗ ಏನ್ ಮಾಡ್ಬೇಕು? ಮದುವೆ ಮಾಡ್ಬೇಕು. ಇದು ಯಾರ ತಲೆ ಮೇಲೆ ಬಿತ್ತು? ಪುರಂದರದಾಸರು. ಸೊ ಈಗ ಪುರಂದರದಾಸರು ಏನ್ ಮಾಡ್ತಾರೆ, ತನ್ನ ತಂಗಿಗೆ ಒಂದು ಒಳ್ಳೆ ಸಂಬಂಧ ಹುಡುಕ್ತಾರೆ. ಯಾಕಂದ್ರೆ ಊರು ಸುತ್ತಾಡ್ತಾರೆ, ಎಲ್ಲ ಕಡೆ ಗೊತ್ತಿರುತ್ತೆ. ಕೊನೆಗೆ ಅವರ ಜನಾಂಗನೋ ಯಾರ ಒಟ್ಟಿನಲ್ಲಿ ಯಾರೋ ಒಂದು ಸಿಕ್ಕಿದ್ರು ತಂಗಿಗೆ, ಅವರಲ್ಲಿ ಆಗಿನ ಕಾಲಕ್ಕೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ತಂಗಿಗೆ ಒಳ್ಳೆ ರೀತಿಯಲ್ಲಿ ಒಂದು ಮದುವೆ ಮಾಡಿಕೊಟ್ರು. ಆಮೇಲೆ ಇದ್ದಂತ ಈ ಜೋಪಡಿನ ತಂಗಿಯ ಹೆಸರಿಗೆ ಪ್ರಾಪರ್ಟಿ ಬರ್ದ್ಬಿಟ್ರು. ಕೊನೆಗೆ ಇವರು ಜೋಳಿಗೆ ಹಾಕೊಂಡು ದೇಶಾಂತರ ಹೊರಟು ಹೋಗ್ರು. ಯಾರು? ಪುರಂದರದಾಸರು. ದೇಶಾಂತರ ಹೋದ ಮೇಲೆ ಎಷ್ಟೋ ವರ್ಷಗಳು, ಅಂದ್ರೆ 12 ವರ್ಷ ಹೋದ ಮೇಲೆ ಒಂದು ಊರಿಗೆ ಬರ್ತಾರೆ. ಅವರಿಗೆ ಪಕ್ಕ ಜ್ಞಾಪಕ ಬರ್ತಾನೆ, ಇದೇ ಊರಿಗಲ್ವಾ ನನ್ನ ತಂಗಿನ ನಾನು ಮದುವೆ ಮಾಡಿ ಕೊಟ್ಟಿದ್ದು, ನೋಡೋಣ. ನನ್ನ ಒಡ ಹುಟ್ಟಿದ ತಂಗಿ, ಒಂದೇ ತಾಯಿ ಮಕ್ಕಳನ್ನ ಹೋಗಿ ತಂಗಿಯನ್ನ ಭೇಟಿ ಆಗೋಣ ಅಂತಂದಾಗ ಹೆಂಗೋ ಪತ್ತೆ ಹಚ್ಚಿ ಹೋಗಿ ಒಂದು ಮನೆ ಮುಂದೆ ನಿಂತು ಬಾಗಿಲು ಬಡಿತಾರೆ. ಬಾಗಿಲು ಬಡದಾಗ ಆ ತಂಗಿ ಒಳಗಿನಿಂದ ಓಡಿ ಬಂದು ಬಾಗಿಲು ತೆಗಿತಾರೆ. ಪುರಂದರದಾಸರಿಗೆ ಬಹಳ ಖುಷಿ ಆಯ್ತು ತಂಗಿಯನ್ನು ನೋಡಿ. ನಾನು ಕೂಡ ಇಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದ್ದಾಳೆ. ಆಮೇಲೆ ತಂಗಿಗೆ ಗೊತ್ತಾಗ್ಲಿಲ್ಲ ಇವನು ನನ್ನ ಅಣ್ಣ ಅಂತ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅಷ್ಟು ಸುಖವಾಗಿ ಬೆಳೆದ. ಪುರಂದರದಾಸರು ತಂಗಿಯವ್ವ ಅಂತ ಹೇಳಿ ಒಳಗೆ ಹೆಜ್ಜೆ ಹಾಕೋಗಿ ನಿತ್ಕೊ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ತಂಗಿಯವ್ವ ನಾನು. ನೀನಂದ್ರೆ ಯಾರು? ನಾನವ್ವ. ಅದೇ ನೀನಂದ್ರೆ ಯಾರು? ನಾನು ತಂಗಿಯವ್ವ, ನಿನ್ನ ಅಣ್ಣ. ಅಣ್ಣನ ಯಾರಿಲ್ಲ ಅಂದ್ಬಿಟ್ಟು ಬಾಗಿಲು ಡ್ರಾಪ್ ಅಂತ ಮುಚ್ಚಿಬಿಟ್ಟು ಅಣ್ಣನನ್ನ ಹೊರಗಡೆ. ಆಗ ಪುರಂದರದಾಸರಿಗೆ ಕಣ್ಣಲ್ಲಿ ನೀರು ಬಂತು. ಬಹಳ ಇದ್ದವಳು ಒಬ್ಳು ತಂಗಿ ಅಂತ ನಾನು ಇದ್ದೆ, ಆದ್ರೆ ಈಗ ಯಾರಿಲ್ಲ. ಆಗ ಪುರಂದರದಾಸರು ಹೇಳ್ತಾರೆ, ಯಾರಿಗೆ ಯಾರು ಎರವೀನ ಸಂಸಾರ ನೀರ ಮೇಲಣಗುಳ್ಳಿ ನಿಜವಲ್ಲ ಹರಿಯೇ. 12 ವರ್ಷಕ್ಕೊಮ್ಮೆ ತಂಗಿಯ ಮನೆಗೆ ಹೋದೆ, ಕಾಲಲ್ಲಿ ಧೂಳೆಂದು ಹೊರಗೆ ಯಾರಿಗೆ ಯಾರು ಉಂಟು ಎರವೀನ ಸಂಸಾರ. ಸೊ ಅಂದ್ರೆ ಈ ಲೋಕದಲ್ಲಿ ನನ್ನದು ನನ್ನವರು ಅನ್ನೋರು ಯಾರು ಇಲ್ಲ. ಅದಕ್ಕೆ ಆ ಒಂದು ಹಾಡೇನ್ ಹೇಳ್ತದೆ, ಮಾಯವಾದ ಲೋಕವೆಲ್ಲವೂ ಮಾಯೆಯೊಳಗಣ ಮಾಯವೇ, ಕಾಯವೋ ಸೌಪಾಯವೋ ಆದಾಯವೆಲ್ಲ ಮಾಯವೇ, ಹುಟ್ಟಿದಾಗಲೇನು ತಂದೆವು ಬಿಟ್ಟು ಹೋಗುವ ಕಟ್ಟಿಕೊಂಡು ಹೋಗಲಾರೆವು ಬಟ್ಟ ಬಯಲು ಆಗ್ತದೆ. ತಾಯಿ ತಂದೆ ಬಂಧು ಮಿತ್ರರು ನ್ಯಾಯ ಮಡದಿ ಮಕ್ಕಳು ಎಲ್ಲರೂ ಮಾಯವಾಗಿ ಹೋಗುವರು. ಮಾಯವಾದ ಲೋಕದಲ್ಲಿ ಮಾಯೆಯೊಳಗಣ ಮಾಯವೇ. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇಂಥ ಸ್ಥಿತಿಯಲ್ಲಿ ಜೀವಿಸ್ತಿದ್ದಂತ ನನ್ನನ್ನ ನಿಮ್ಮನ್ನ, ನೀನು ಅನಾಥನಲ್ಲ, ನೀನು ಅನಾಥಳಲ್ಲ, ನನ್ನ ಮಗನೇ ನನ್ನ ಮಗಳೇ, ಇಗೋ ನಾನು ನಿನಗಿದ್ದೇನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನೀನು ಇನ್ನು ಮುಂದೆ ಲೋಕದ ಮನುಷ್ಯ ಪುತ್ರಿಯರ ಗುಂಪಿಗೆ ಸೇರಿದವನಲ್ಲ, ಇಗೋ ನಾನು ನನ್ನ ರಾಜ್ಯದಲ್ಲಿ ನಿನ್ನನ್ನು ಸೇರಿಸಿಕೊಳ್ತೀನಿ, ಬಾ ಮಗನೇ ಬಾ ಮಗಳೇ ಅಂತೇಳಿ ಆತನು ತನ್ನನ್ನು ಬರಿದು ಮಾಡಿಕೊಂಡು ಮಹಾ ಪದವಿಯನ್ನು ಬಿಟ್ಟು ಆತ್ಮ ಸ್ವರೂಪನಾದಂತ ದೇವರು ಯೇಸು ಎಂಬ ಹೆಸರಿನಿಂದ ನರ ಅವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ಬಂದು ನನಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಪಡಬಾರದ ಬಾಧೆಯನ್ನು ಪಟ್ಟು, ಕಷ್ಟವನ್ನು ಪಟ್ಟು, ಹಿಂಸೆಯನ್ನು ಅನುಭವಿಸಿ, ಸಂಕಟಗಳನ್ನು ಅನುಭವಿಸಿ, ಯಾತನೆಯನ್ನು ಅನುಭವಿಸಿ, ಅವಮಾನಗಳನ್ನು ಅನುಭವಿಸಿ, ಎಲ್ಲಿಯವರೆಗೆ ಅಂದ್ರೆ ಕಣ್ಣಲ್ಲಿ ರಕ್ತ ಇಲ್ಲದಂತ ಮನುಷ್ಯ ಜನಾಂಗವು ಅವನ ಬಟ್ಟೆಯನ್ನೇ ಕಿತ್ತು ಹರಾಜಾಗಿಬಿಟ್ಟು, ಚೀಟಿ ಹಾಕಿಬಿಟ್ಟು,
ಆ ಯೆರೂಸಲೇಮ್ ಪ್ರಾಂತದಲ್ಲಿ ಅವನನ್ನು ಹೇಳ್ಕೊಂಡು ಹೋಗುವಾಗ ಒಂದು ಮಗು ಹೇಗೆ ಹುಟ್ಟಿರ್ತದೋ ಹಾಗೆ ಹೇಳ್ಕೊಂಡು ಹೋದ್ರು. ಆದ್ರೆ ಚಿತ್ರಕಾರರು ಮಾತ್ರ ಒಂದು ಬಟ್ಟೆಯನ್ನು ಕೊಟ್ಟಿದ್ದಾರೆ. ಹೌದೌದು. ಸೊ ಇಂಥ ಜೀವ ಸ್ವರೂಪನಾದಂಥ ದೇವರನ್ನ ನಾವು ನಂಬಿ ಇವತ್ತು ಲೆಕ್ಕಕ್ಕಿಲ್ಲದಂತ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಹೇಗೆ? ಇವತ್ತು ನಾವೇನ್ ಮಾಡ್ತೀವಿ? ಲೋಕದಲ್ಲಿ ಜನರನ್ನ ನೋಡ್ರಿ, ಆ ದೇವರು ಈ ದೇವರು ಆ ಗುಡಿ ಈ ಗುಡಿ ಅಂತ ಎಲ್ಲ ಕಡೆ ಓಡಾಡ್ತಾರೆ. ವಾಟ್ ಈಸ್ ದ ಯೂಸ್? ಅಲ್ಲಿ ಇಲ್ಲಿ ಹನೆಯಲ್ಲಿ ಹುಡುಕಲು ಕಳ್ಳನಲ್ಲ ದೇವರು, ಕಲ್ಲು ಪ್ರತಿಮೆಗೆ ಕೈಯ ಮುಗಿಯಲು ಕಾಣದೆ ಹೋದನು ದೇವರು, ಕಂಚು ಗಂಟೆ ಬಡಿದು ಕೂಗಲು ಇವನಲ್ಲ ದೇವರು, ಗಾಣದೆತ್ತಿನ ತೆರದಿ ತಿರುಗಲು ಕಾಣದೆ ಹೋದನು ದೇವರು, ದೇವರಿಗನು ನಿನ್ನೊಳಗೆ ಆತ್ಮಸ್ವರೂಪನಾಗಿ ಯೇಸು ಎಂಬ ಹೆಸರಿನಲ್ಲಿ. ಹಲ್ಲೆಲೂಯಾ. ಆ ದೇವರು ಈ ದೇವರು ಆ ಗುಡಿ ಈ ಗುಡಿ ಎಲ್ಲ ಕಡೆಗೆ ಹೋಗ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ. ಇವತ್ತು ಕ್ರಿಶ್ಚಿಯನ್ ಕೂಡ ಏನ್ ಕಡಿಮೆ ಇಲ್ಲ, ಇವರು ಪುಣ್ಯಕ್ಷೇತ್ರ ಅಂತ ಹೇಳ್ಕೊಂಡು ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಮಾಡಕ್ ಬದುಕಿಲ್ಲ, ದುಡ್ಡು ಹೆಚ್ಚಾಗೈತೆ, ಸಾಲ ಮಾಡಿ ಆದ್ರೂ ಹೋಗ್ತಾರೆ. ಜುಟ್ಟಿಗೆ ಮಲ್ಲಿಗೆ ಇಲ್ಲ ಅಂದ್ರೂ ಕೂಡ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕನ್ನೋದು ಬ್ರಾಹ್ಮಣರ ಪದ್ಧತಿ ಅಲ್ಲ. ನಾನೀಗ ಬ್ರಾಹ್ಮಣ ಅಲ್ಲ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕಂದ್ರೆ. ಅಂದ್ರೆ ಕ್ರೈಸ್ತರದ್ದು ಏನಂದ್ರೆ ಸಾಲ ಮಾಡಿ ಆದ್ರೂ ಪರವಾಗಿಲ್ಲ, ಎಲ್ಲರೂ ಯೆರೂಸಲೇಮಿಗೆ ಹೋಗ್ತಾರೆ, ನಾನು ಹೋಗ್ತೇನೆ. ಏನಕ್ಕೆ? ಯೆರೂಸಲೇಮ್ ನೋಡಕ್ಕೆ. ಸರಿಯಪ್ಪ, ಬೈಬಲೇ ಇಲ್ಲಿ ಇದೆ, ಆ ಇಡೀ ಯೆರೂಸಲೇಮೇ ಚಿತ್ರಣ, ಭೂಪಟನೇ ನಿನ್ನ ಕೈಯಲ್ಲಿದೆ. ಅದಕ್ಕೋಸ್ಕರ ನೀನು ಅಷ್ಟೆಲ್ಲ ಖರ್ಚು ಮಾಡಿ ಹೋಗುವಂತ ಅಗತ್ಯ ಇಲ್ಲ. ಸೊ ನೀನು ಯೆರೂಸಲೇಮಿಗೆ ಹೋದ ತಕ್ಷಣ ಪರಲೋಕದಲ್ಲಿ ನಿನಗೆ ಬಿಡಾರ ಇಲ್ಲ. ಇನ್ನ ಫ್ಯಾಷನ್ ಆಗ್ಬಿಟ್ಟಿದೆ. ಯೆರೂಸಲೇಮಿಗೆ ಇಲ್ಲಿ ದೀಕ್ಷಾ ಸ್ಥಾನ ತಗೊಂಡಿರ್ತಾರೆ, ಯೆರೂಸಲೇಮಿಗೆ ಹೋಗಿ ಓ ಈ ಯೋರ್ದನ್ ನದಿಯಲ್ಲಿ ಯೇಸುಸ್ವಾಮಿ ದೀಕ್ಷಾ ಸ್ಥಾನ ತಗೊಂಡಿದ್ದಾರೆ, ನಾನು ತಗೊಳ್ತೀನಿ. ಯಾರು ಮೇಡಮ್? ಅಲ್ಲಪ್ಪ, ಅರ್ಧ ಬಕೆಟ್ ಸ್ನಾನ ಮಾಡಕ್ಕೆ ನಿನ್ ಮನೆಯಲ್ಲಿ ನೀರಿಲ್ವಾ? ಅಲ್ಲಿಗೆ ಹೋಗ್ಬೇಕಾದ್ರೆ ₹1,000 ಖರ್ಚು ಮಾಡಿ. ಒಂದು ಸಾರಿ ನಾನು ಇದು ಎಂತದ್ದು ತಿರುಪತಿಯಲ್ಲಿ ಕರಪತ್ರ ಹಂಚ್ತಾ ಇದ್ದೆ. ಆಗ ಅಲ್ಲಿ ಬಂದಾಗ ಜನ ಎಲ್ಲ ನದಿಯಲ್ಲಿ ಮುಳುಗ್ತಾ ಇದ್ರು. ನಾನು ನೋಡೋಣ ಕೇಳೋಣ ಅಂತ ಹೇಳಿ ಅವ್ರು ನದಿಯಿಂದ ಮುಳುಗಿ ಎದ್ದು ಬಂದಾಗ ಕರಪತ್ರ ಕೊಟ್ಟೆ. ಏನಂದ್ರು, ಇದು ಯೇಸು ಸ್ವಾಮಿ ಅಂದಾಗ ಶಾಂತಂ ಪಾಪ ಅಂದ್ಬಿಟ್ಟು ಕರಪತ್ರ ಕಿಸಿಡಿದ. ಪುನಃ ಹೋಗಿ ನೀರಲ್ಲಿ ಮುಳುಗಿದ. ಅಯ್ಯೋ ದೇವ್ರು, ಏನ್ ಕೊಟ್ಟಿದ್ದು? ಕರಪತ್ರ. ಅವನು ಅದನ್ನ ಅಲ್ಲೇ ಬಿಸಾಕಿ ಶಾಂತಂ ಪಾಪ ಅಂದ. ಬರೀ ಕೈಯಾದ್ರೂ ಹೋಗಿ ಅದ್ದಿದ್ರೆ ಒಂದ್ ಲೆಕ್ಕ ಬೇರೆ ಇತ್ತು. ಅವನ ಕರಪತ್ರ ಮುಟ್ಟಿದ ಕೈಯಿಂದ ಶಾಂತಂ ಪಾಪ ಹಿಂಗಂದ್ರ ಮುಖನ ಪಾಪ ಅಶುದ್ಧ ಆಯ್ತು, ಹೋಗಿ ನೀರಲ್ಲಿ ಮುಳುಗಿ ಬಿಟ್ಟಂತೆ. ಸರಿ ಆಯ್ತು, ನಾನು ತಾಳ್ಮೆಗಿರ್ಲಿಲ್ಲ, ಅಲ್ಲೇ ನಿಂತೆ. ಪುನಃ ನೀರಿಂದ ದೂರ ನಿಲ್ಲ. ಆಯ್ತಪ್ಪ, ದೂರ ನಿಲ್ಲ. ನೀನ್ ಈಗ ಏನ್ ಮಾಡಿದೆ? ನಾನು ಶುದ್ಧ ಮಾಡ್ಕೊಂಡೆ. ಯಾವ್ದ್ರಲ್ಲಿ? ನೀರಲ್ಲಿ ಮುಳುಗಿದೆ. ನೀರಲ್ಲಿ ಮುಳುಗಿದ್ರೆ ಶುದ್ಧ ಆಗ್ತದ? ಗ್ಯಾರಂಟಿನಾ? 100% ಗ್ಯಾರಂಟಿ. ಹಾಗಾದ್ರೆ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ನಿನಗೊಂದು ದೃಶ್ಯ ತೋರಿಸ್ತೀನಿ, ನನಗೆ ಉತ್ತರ ಕೊಡು. ನೀನೀಗ ನೀರಲ್ಲಿ ಮುಳುಗಿದ ಉದ್ದೇಶ ಏನು? ನಾನು ಶುದ್ಧನಾಗ್ಬೇಕು, ಪಾಪ ಪರಿಹಾರ ಆಗ್ಬೇಕು. ಸ್ವಲ್ಪ ದೂರ ಅಲ್ಲಿ ನೋಡು, ಇದೇ ನದಿ, ಅಲ್ಲಿಂದ ಹರ್ಕೊಂಡು ಬರ್ತಾರೆ, ಅಲ್ಲಿ ನೋಡು ಅಂದಾಗ ಅಲ್ಲಿ ಒಬ್ಬ ಆಕೆ ಬಟ್ಟೆ ಒಗಿತಾ. ಆ ಕೊಳೆಯಲ್ಲಿ ಎಲ್ಲಿಂದ ಎಲ್ಲಿ ಬರ್ತದೆ? ಇದೇ ನೀರಿಗೆ ಬರ್ತಾ ಇದೆ. ಈಗ ಅದರ ಕೊಳೆ ಎಲ್ಲಿಗೆ ಹೋಯ್ತಪ್ಪ? ನಿನ್ನ ಮೈಗೆ ಅಂಟಿತಾ? ನೀನ್ ಶುದ್ಧನಾದ್ಯಾ? ಬೇಡ. ನಿನಗೆ ಇನ್ನೊಂದು ಹೇಳ್ತೀನಿ, ಸ್ವಲ್ಪ ಈ ಕಡೆಗೆ ನೋಡು. ಅಲ್ಲಿ ಒಬ್ಬ ಎಮ್ಮೆ ತೊಳಿತಾ ಇದೆ. ಆ ಎಮ್ಮೆ ಉಚ್ಚಿ ಹೋಯ್ತಾ ಇದೆ, ಸೆಗಣಿ ಆಗ್ತಾ ಇದೆ, ಇವನು ತೊಳಿತಾ ಇದ್ದಾನೆ. ಆ ಗಲೀಜೆಲ್ಲ ಎಲ್ಲಿಗೆ ಬಂತು? ಅದೇ ನೀರಲ್ಲಿ ಇಲ್ಲಿಗೆ ಬಂತು. ಅದು ಹೋಗ್ಲಿ, ಇದು ನಡೆದಂತ ಘಟನೆ, ಅದು ಹೋಗ್ಲಿ. ಆಯ್ತಪ್ಪ, ಇನ್ನ ಒಂದೇ ಒಂದು ನಿನಗೆ ಉದಾಹರಣೆ ತೋರಿಸ್ತೀನಿ. ಸ್ವಲ್ಪ ನಿನ್ನ ಪಕ್ಕಕ್ಕೆ ಹಿಂಗೆ ತಿರುಗಿ ನೋಡುವ. ಹಿಂಗೆ ತಿರುಗಿ ನೋಡುವಾಗ ಒಬ್ಬ ಅಲ್ಲಿ ಲೆಟ್ರಿನ್ ಮಾಡಿ ಬಂದು ಇವನು ಮುಳುಗಿದ್ದೇನಕ್ಕೆ? ಅಶುದ್ಧ ಆಯ್ತು ಅಂತ. ಹಾಗಾದ್ರೆ ಇದೆಲ್ಲ ಅಶುದ್ಧ ಅಲ್ವೇನು? ಅಲ್ಲರೇ, ನಾನು ಇದು ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಇರುವ ಫ್ಯಾಕ್ಟ್, ಇರುವ ಸತ್ಯವನ್ನ ಬಿಡಿಸಿ ಹೇಳ್ತಾ ಇದ್ದೇನೆ. ಅಂದ್ರೆ ದೇವರನ್ನ ಹುಡುಕಿಕೊಂಡು ನಾನು ಆ ಯೆರೂಸಲೇಮು, ನನ್ನ ಮಕ್ಕಕ್ಕೆ, ನಾನು ಮಸೀದಿಗೆ, ನಾನು ಪುಣ್ಯಕ್ಷೇತ್ರಗಳಿಗೆ ಹೋಗುವಂತ ಅಗತ್ಯ ಇಲ್ಲ. ಸೊ ದೇವರು ನಿನ್ನಲ್ಲೇ ಇದ್ದಾನೆ.
ನಿನ್ನಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ. ನಿನ್ನ ಹೃದಯವೇ ದೇವರ ಆಲಯ. ಕೊರಿಂಥ ಪತ್ರಿಕೆಯಲ್ಲಿ ಏನ್ ಹೇಳ್ತದೆ? ನಿಮ್ಮ ಹೃದಯವೇ ಆಲಯ. ದೇವರ ಆಲಯ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ಸೊ ದೇವರು ನಮ್ಮಲ್ಲೇ ಇದ್ದಾನೆ. ಸೊ ನಾವು ದೇವರನ್ನು ಹುಡುಕುವ ಅಗತ್ಯ ಇಲ್ಲ. ಹಾಗಾದ್ರೆ ನಾವು ಇವತ್ತು ಹುಡುಕಬೇಕಾಗಿದ್ದು ಯಾವುದನ್ನಂದ್ರೆ, ನನ್ನನ್ನು ನಾನು ಹುಡುಕಬೇಕು. ನಾನು ಎಲ್ಲಿದ್ದೇನೆ? ಲೋಕದಲ್ಲಿ ಇದ್ದೇನಾ? ದೇವರು ಕ್ರಿಸ್ತನಲ್ಲಿ ಇದ್ದೇನಾ? ಸೊ ನನ್ನನ್ನು ನಾನು ಹುಡುಕಿದಾಗ, ನಾನು ಕ್ರಿಸ್ತನಲ್ಲಿ ಇದ್ದೇನೆ ಅಂದಾಗ ನಾವು ಪುತ್ರರ ಸಂತತಿಗೆ ಸೇರಿದವರು. ನಾವು ಕ್ರಿಸ್ತನನ್ನ ಹುಡುಕದೆ ಕ್ರಿಸ್ತನ ಹೆಸರನ್ನ ಹೇಳ್ಕೊಂಡು, ಕ್ರಿಶ್ಚಿಯನ್ ಹೆಸರನ್ನ ಹೇಳ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡಿದಾಗ ನಾವು ಮನುಷ್ಯ ಪುತ್ರಿಯರ ಗುಂಪಿನಲ್ಲಿ ನಾವಿದ್ದೇವೆ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆ, ನಮ್ಮ ಕಾರ್ಯಗಳು, ನಮ್ಮ ಚಟುವಟಿಕೆಗಳು ಎಲ್ಲವೂ ಕೂಡ ಕ್ರಿಸ್ತನಿಗೆ ವಿರುದ್ಧವಾಗಿದೆ. ಕ್ರಿಸ್ತನು ಬಂದಿದೆ ಇದಕ್ಕೋಸ್ಕರ, ಈ ಸ್ವಭಾವಗಳಿಂದ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಆತನ ನರ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದಿದ್ದಾನೆ. ಇದನ್ನು ನಾವು ಕ್ರಿಸ್ಮಸ್ ಎಂಬುದಾಗಿ ಆಚರಿಸ್ತೇವೆ. ಆದ್ರೆ ವಾಕ್ಯಾನುಸಾರವಾಗಿ ಹೇಳ್ಬೇಕಂದ್ರೆ ನಿಜವಾದಂತ ಕ್ರಿಸ್ಮಸ್ ಯಾವಾಗಂದ್ರೆ, ನಾನು ನಿಮಗೆ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡಾಗ ಒಬ್ಬ ವ್ಯಕ್ತಿಗೆ ಅದೇ ನಿಜವಾದಂತ ಕ್ರಿಸ್ಮಸ್. ಅರ್ಥ ಆಯ್ತಾ? ಈಗ ಇಷ್ಟೆಲ್ಲ ನೀವು ಕೇಳಿದ್ರಿ, ಇದರಲ್ಲಿ ನಿಮಗೆ ಏನಾದ್ರೂ ಪ್ರಶ್ನೆಗಳಿದೆಯಾ? ನೇರವಾಗಿ ಕೇಳ್ಬೋದು. ಯಾಕಂದ್ರೆ ಇದು ಏನು ಕ್ಲಾಸ್ ರೂಮ್ ಅಲ್ಲ, ಒಬ್ಬನೇ ಹೇಳ್ಕೊಂಡು ಒನ್ ವೇ ಟ್ರಾಫಿಕ್ ಅಲ್ಲ. ನಿಮ್ಮಿಂದಲೂ ಬರಬೇಕು, ಆಗ ನಾನು ಕೂಡ ಕಲ್ತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ನಮ್ಮ ಜೀವ ಸ್ವರೂಪನಾದಂತ ದೇವರ ಸನ್ನಿಧಾನದಲ್ಲಿದ್ದೇವೆ. ನಾವೆಲ್ಲರೂ ಇಲ್ಲಿ ಕಲಿಬೇಕು, ನಮ್ಮನ್ನು ನಾವು ಕಲಿಬೇಕು. ಬೇರೆಯವರ ಬಗ್ಗೆ ತಿಳ್ಕೊಳ್ಳೋ ಬದಲು ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ನನ್ನ ಆತ್ಮ ಶುದ್ಧವಾಗಿದೆಯಾ? ಯಾಕೆ ನಾನು ಆ ಮದುವೆ ವಿಷಯ ಹೇಳಿ ನಾನು ಅಲ್ಲಿ ನಿಲ್ಲಿಸಿದೆ. ಬನ್ನಿ, ಪೇತ್ರನಿಗೆ ಬರೆದ ಪತ್ರಿಕೆ ಮೊದಲ 2ನೇ ಪೇತ್ರ 3ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಬಹುದು. ಕರ್ತನು ತನ್ನ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವನು. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನು. ನೋಡಿ, ಅಲ್ಲಿ ಎಷ್ಟು ಸ್ಪಷ್ಟವಾಗಿದೆ. ಒಬ್ಬನಾದರೂ ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. ಅಂದ್ರೆ ನಿನ್ನ ಆತ್ಮ ನಾಶವಾಗಿ ಬೆಂಕಿಯ ಕೆರೆಗೆ ಹೋಗ್ಬೇಕನ್ನೋದು ದೇವರ ಇಷ್ಟವಿಲ್ಲ. ಅಲ್ಲ. ದೇವರ ಇಷ್ಟ ಏನಂದ್ರೆ ನಿನ್ನ ಆತ್ಮ ದೇವರ ರಾಜ್ಯಕ್ಕೆ ಸೇರಬೇಕು. ಯಾಕಂದ್ರೆ ನನ್ನಲ್ಲಿ ನಿಮ್ಮಲ್ಲಿ ಇರುವಂತದ್ದು ದೇವರಿಟ್ಟಂತ ಮನುಷ್ಯ ಆತ್ಮ. ಈ ಮನುಷ್ಯ ಆತ್ಮ ನಾಶವಾಗಬಾರದು. ನಾನು ಯಾವಾಗಲೂ ಹೇಳ್ತೇನೆ, ನಮ್ಮಲ್ಲಿ ಪ್ರತಿ ಮನುಷ್ಯನಲ್ಲಿ 3 ಆತ್ಮ ಇದೆ. ನಮಗೆ ಹೇಗೆ 3 ತಂದೆ ನಿಜನೋ ಹಾಗೇನೆ 3 ಆತ್ಮ ನಮ್ಮಲ್ಲಿ ಇದೆ. ಹೌದಾ? ಇದೆಯೇ ಇಲ್ವಾ? 3 ಆತ್ಮ. ಏನಂತೀರಿ? ನಿಮ್ಮಲ್ಲಿ ಎಷ್ಟು ಆತ್ಮ ಇದೆ? 1, 2, 3 ಆತ್ಮ ಒಂದೇ. ಅವ್ರು ಹೇಳಿದ್ರು, ನೀವು ಹೇಳಿದ್ರಿ. ಪವಿತ್ರ ಆತ್ಮ, ಸೈತಾನ ಆತ್ಮ, ಆಮೇಲೆ ಏನಂದ್ರೆ ಮನುಷ್ಯ ಆತ್ಮ. ರೈಟ್. 3 ಆತ್ಮ ನನ್ನಲ್ಲಿ ನಿಮ್ಮಲ್ಲಿ ಇದೆ. ಯಾಕೆ ಕ್ರಿಸ್ತನು ಈ ಲೋಕಕ್ಕೆ ನರಮನುಷ್ಯನಾಗಿ ಬರಬೇಕಾಗಿತ್ತಂದ್ರೆ, ಮನುಷ್ಯ ಆತ್ಮಕ್ಕೆ ಫ್ರೀಡಮ್ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇದನ್ನು ನಾವಿಲ್ಲಿ ಹೇಗೆ ಉಪಯೋಗಿಸ್ತೇವೆ? ಸೊ ದೇವರು ಸತ್ತು 3ನೇ ದಿನದಲ್ಲಿ ಎದ್ದು ಬಂದು 40 ದಿನಗಳ ನಂತರ ಜನರಿಗೆ ಕಾಣಿಸಿಕೊಂಡ. ಇದು ಚಾರಿತ್ರಿಕವಾಗಿ ದಾಖಲಾಗಿದೆ. ಇದು ಸಾಕ್ಷಿ. ಆತನು ಸತ್ತರವಾಗಿಂದ ಎದ್ದಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಈಗ ಆತನು ಹೋದಾಗ ಶಿಷ್ಯರು ಏನ್ ಮಾಡಿದ್ರು? ಇನ್ನು ಮುಂದೆ ನಮ್ಮನ್ನು ಯಾರು ನಡೆಸ್ತಾರೆ ಅಂತಂದಾಗ ಸ್ವಾಮಿ ಹೇಳ್ತಾನೆ, ಧೈರ್ಯವಾಗಿರಿ, ಯೆರೂಸಲೇಮಿನಲ್ಲೇ ಕೂತ್ಕೊಳ್ಳಿ,
ನಾನು ಹೋಗಿ ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸ್ತೇನೆ. ಅವನು ಯಾರು? ಸತ್ಯದ ಆತ್ಮನೇ. ಆತನು ಸದಾ ಕಾಲ ನಿಮ್ಮಲ್ಲಿ ಇರುವನು. ಇರ್ತಾನೆ. ಆಮೇಲೆ ಆತನು ನಿಮ್ಮನ್ನ ಏನ್ ಮಾಡ್ತಾನೆ? ಸತ್ಯದಲ್ಲಿ ನಡೆಸ್ತಾನೆ. ಸೊ ಈ ಸತ್ಯದ ಆತ್ಮ ಅಂದ್ರೆ ದೇವರ ಆತ್ಮ ನಮ್ಮಲ್ಲಿ ಇದೆ. ಮನುಷ್ಯ ಆತ್ಮನಿಗೆ ಬುದ್ಧಿ ಹೇಳ್ತಾ ಇರ್ತದೆ, ಎಸ್, ನೋಡು ನೀನ್ ತಪ್ಪು ಮಾಡ್ತಾ ಇದೀಯಾ, ನೀನ್ ಸುಳ್ಳು ಹೇಳ್ತಾ ಇದೀಯಾ, ನೀನ್ ವ್ಯಭಿಚಾರ ಮಾಡ್ತಾ ಇದೀಯಾ, ನೀನ್ ಕಳ್ತನ ಮಾಡ್ತಿದ್ಯಾ, ಬೇಡ, ತಂದೆ ತಾಯಿಗಳಿಗೆ ವಿಧೇಯನಾಗಿರು, ತಂದೆ ತಾಯಿಗಳಿಗೆ ವಿಧೇಯಳಾಗಿರು. ನೀನು ಈಗೆಲ್ಲ ಏನು ತಂದೆ ತಾಯಿಗಳಿಗೆ ಗೊತ್ತಿರಲ್ಲ, ಕಾಲೇಜ್ಗೆ ಹೋಗ್ತೀನಿ, ಸ್ಕೂಲಿಗೆ ಹೋಗ್ತೀನಿ ಅಂದ್ಬಿಟ್ಟು ಅವರು ಪಾರ್ಕ್ ಅದು ಇದು ಅಂತ ಎಲ್ಲ ಹೋಗ್ತಾರೆ, ತಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ತಾರೆ. ಒಬ್ರನ್ನೊಬ್ರು ಲವ್ ಮಾಡ್ಕೊಂಡು ತಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೊಂಡು ಸಮಾಧಾನನೇ ಇಲ್ಲದ ಹಾಗೆ ಅಂತರ್ ಪಿಶಾಚಿ ತರ ಅಲ್ದಾಡ್ತಾ ಇದ್ದಾರೆ. ಸೊ ದೇವರ ಆತ್ಮ ಹೇಳ್ತದೆ, ಬೇಡಪ್ಪ, ದೇವ್ರು ನಿನಗೆ ಒಂದು ಸ್ಥಿರತೆ ಕೊಟ್ಟಿದ್ದಾನೆ ಸಮಾಜದಲ್ಲಿ. ಆಗ ಇನ್ನೊಂದು ದುರಾತ್ಮ ಏನ್ ಹೇಳ್ತದೆ, ಸತ್ತ ಮೇಲೆ ನೀನ್ ಎಂಜಾಯ್ ಮಾಡಕ್ಕಾಗಲ್ಲ, ನೀನ್ ಖುಷಿ ಪಡಕ್ಕಾಗಲ್ಲ, ಕುಡಿ, ಡ್ಯಾನ್ಸ್ ಮಾಡು, ಹಾಡಾಡು, ಬಾ ಕುಡಿ, ಮಜಾ ಮಾಡು, ತಿನ್ನೋಣ, ಉಣ್ಣೋಣ, ಕುಡಿಯೋಣ, ಶೋಕಿ ಮಾಡೋಣ. ನನಗೆ ಡ್ಯಾನ್ಸ್ ಬರಲ್ಲ, ನಿನಗ್ ಬಂದಿಲ್ಲ ಏನಂದ್ರೆ ನಾನ್ ಮಾಡ್ತೀನಲ್ಲ ಹಾಗೆ ನೀನು ಮಾಡು, ಯಾಕಂದ್ರೆ ನಾನ್ ನರಕಕ್ಕೆ ಹೋಗ್ತೀನಿ. ಈಗ ಅವಳು ಮಾಡಿರೋದೇ ಹಣ್ಣು ತಿಂದ ಮೇಲೆ ಆದಾನ ಹತ್ರ ನೀನು ತಿನ್ನು. ಈಗ ನಾನ್ ಬೇಕಾ ದೇವ್ರು ಬೇಕಾ ನಿನಗೆ? ನಾನು ಬೇಕಂದ್ರೆ ನಾನು ತಿನ್ನು. ದೇವ್ರು ಬೇಕಂದ್ರೆ ನೀನು ಮುಂದೆ ನನ್ನ ಹತ್ರಕ್ಕೆ ಬರ್ಬೇಡ. ಈಗ ಆದಾಮನಿಗೆ ಸಂಕಟ ಆಯ್ತು, ಏನ್ ಮಾಡಿ? ಇವನು ಆಗ ಕುತ್ಕೊಂಡು ಸಪ್ಪೆ ಮೋರೆ ಹಾಕಿದ್ಯಾಕೆ? ನನಗೆ ಜೊತೆ ಇಲ್ಲ ಅಂತ ಹೇಳಿ ಇವನ ಸಮಸ್ಯೆಯನ್ನ ದೇವ್ರ ಬಗೆಹರಿಸಿದ, ತಗೋ ನಿನಗೆ ಒಂದು ಜೊತೆ ಅಂತ ಹೇಳಿ. ಈಗ ಇವಳನ್ನು ಬಿಡ್ಲ, ದೇವರನ್ನು ಬಿಡ್ಲ. ಸೊ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಲೋಕದ ಸಿರಿ ಸಂಪತ್ತಿಗೋಸ್ಕರ ದೇವರನ್ನಾದ್ರೂ ಬಿಡ್ತೇವೆ ಹೊರತು ಲೋಕವನ್ನು ನಾವು ಬಿಡಲ್ಲ. ಈ ಮಟ್ಟದಲ್ಲಿ ನಾವು ಕ್ರೈಸ್ತತ್ವ ಜೀವಿಸ್ತಾ ಇದ್ದೇವೆ. ಸ್ವಲ್ಪ ಆಲೋಚನೆ ಮಾಡ್ತೀವಿ. ಹೋಗ್ಲಿ, ಇನ್ನ ಅಮ್ಮ ಮಾತ್ರ ಇನ್ನು ಎಷ್ಟು ವರ್ಷ ನಾವು ಬದುಕಬಹುದು, ಎಷ್ಟು ಕಾಲ ನಾವು ಬದುಕಬಹುದು? ಸ್ವಲ್ಪ ಆಲೋಚನೆ ಮಾಡ್ರಿ. 2ನೇ ಪೇತ್ರ 2ನೇ ಅಧ್ಯಾಯ 20ನೇ ವಚನಕ್ಕೆ ಬರೋಣ. ಇಲ್ಲಿ ನಾನು ಮದುವೆ ವಿಷಯದಲ್ಲಿ ನಾನು ಪ್ರಸ್ತಾಪಿಸ್ತಾ ಬಂದೆ. 2ನೇ ಅಧ್ಯಾಯದ 20ನೇ ವಚನದಿಂದ ಗಮನಿಸಿರಿ. ಓದ್ರಿ. ಕರ್ತನ ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು. ನೋಡಿ, ಕರ್ತನು ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನನ್ನ ಓದ್ರಿ. ಯಾಕೆ? ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಹೊಂದಿ ಲೋಕದ ಮಲಿನತ್ವಗಳಿಂದ ತಪ್ಪಿಸಿಕೊಂಡಂತ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸೇರಿದ್ರೆ, ಸಿಲುಕಿಕೊಂಡು ಸೋತು ಹೋದ್ರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ. ಅವರ ಅಂತ್ಯಸ್ಥಿತಿ ಹೇಗಿರ್ತದೆ? ಕೆಟ್ಟದಾಗಿರ್ತದೆ. ಸೊ ಇಂಥ ವ್ಯಕ್ತಿಗಳನ್ನ ದೇವರ ವಾಕ್ಯ 2 ಪ್ರಾಣಿಗಳಿಗೆ ಹೋಲಿಸ್ತದೆ. ಅದನ್ನು ಕೆಳಗಿನ ವಚನ, ಅವರು ನೀತಿ ಮಾರ್ಗವನ್ನು ತಿಳಿದು ನಮಗೆ ಕೊಡಲ್ಪಟ್ಟ ಅಂದರೆ ಸತ್ಯ ದೇವರು ಯಾರೆಂಬುದಾಗಿ ಗೊತ್ತಿದ್ರು ಕೂಡ ಅದನ್ನ ಅಲ್ಲಗಳೆದು ತೊಲಗಿ ಹೋಗೋದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ಅವರು ರಕ್ಷಣೆ ಹೊಂದದಿದ್ರೆ ಎಷ್ಟೋ ವಾಸಿ ಇತ್ತು. ಆಮೇಲೆ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ಹೋಯಿತು ಎಂಬ ಹಾಗೆ, ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಡುವುದಕ್ಕೆ ಹೋಯಿತು ಎಂಬ ಗಾದೆಗೆ ಸರಿಯಾಗಿ ಇವರು ನಡ್ಕೊಂಡಿದ್ದಾರೆ. ಅಂದರೆ ಈಗ ನಾಯಿಗೆ ನೀವು ಹೊಟ್ಟೆ ತುಂಬಾ ಬಿರಿಯಾನಿ ಕೊಡಿ, ಬೇಕಾದಾಗ ಎಷ್ಟು ಬೇಕಷ್ಟು ತಿನ್ನಂತೇಳಿ ಅದು ಪೂರ್ತಿ ತಿಂತಾರೆ. ಅದಕ್ಕೆ ಜೀರ್ಣ ಮಾಡುವ ಶಕ್ತಿ ಇಲ್ಲ, ಎಲ್ಲ ತಿಂತಾರೆ. ಎಲ್ಲ ತಿಂದ ಮೇಲೆ ಸಮಾಧಾನನೇ ಇಲ್ಲ, ಅದಕ್ಕೆ ನೆಮ್ಮದಿ ಇಲ್ಲ. ಅಲ್ಲಿಗೆ ಹೋಗ್ತದೆ, ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಓಡಾಡ್ತದೆ, ಅಲ್ಲಿಗೆ ಹೋಗ್ತದೆ. ಯಾಕಂದ್ರೆ ಹೊಟ್ಟೆ ಗುಡಾಣ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಅದು ರೊಟೇಟ್ ಆಗ್ಲಿಕ್ಕೂ ಹೊಟ್ಟೆಯಲ್ಲಿ ಜಾಗ ಇಲ್ಲ. ಯಾಕೆ? ಆಸೆ, ಆ ವಾಸನೆ ಆ ರೀತಿಯಾಗಿ ಅದನ್ನ ಅಟ್ರಾಕ್ಟ್ ಮಾಡ್ಬಿಟ್ಟಿದೆ. ತಿಂದಿದ್ದು ಅದು ತಿನ್ನೋ ಟೈಮಲ್ಲಿ ಯಾರನ್ನ ಹತ್ರಕ್ಕೆ ಹೋದ್ರೆ ಏನ್ ಮಾಡ್ತದೆ? ನಂದಿದು ಹತ್ರ ಬರ್ಬೇಡ, ನನಗೊಂಚು ನನಗೇನೇ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬಿರಿಯಾನಿ ಹಾಕಿದ್ದಾರೆ, ಕೊಡ್ಬೇಕಾ?
ಬರೀ ವಾರಪೂರ್ತಿ ತರಕಾರಿ ಸೊಪ್ಪು ಅನ್ನ ಸಾರು ಹಾಕಿ ಹಾಕಿ ಇವರು ನನ್ನನ್ನು ಕುಲಗೇಡಿಸಿ ಬಿಟ್ಟಿದ್ದಾರೆ. ಇವತ್ತೇನೋ ಕ್ರಿಸ್ಮಸ್ ಅಂದ್ಬಿಟ್ಟು ಬಿರಿಯಾನಿ ಹಾಕಿದ್ದಾರೆ. ಈಗ ನೀವು ಬಂದಿದ್ದೆ ನಡೆಯ ಕಡೆಗೆ ಜೋರ್ ಮಾಡ್ತದೆ, ಯಾರಿಗೂ ಬಿಡಲ್ಲ. ನೆಲ ನೆಕ್ಕಿ ತನ್ನನ್ನು ಅದನ್ನೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಳ್ತದೆ. ಆಮೇಲೆ ಅದ್ರ ಸಂಕಟ ನೋಡ್ರಿ ಬಾಧೆ ಪಡ್ತದೆ, ಯಾಕನ ತಿನ್ನೋ ಅಂತ ಅಲ್ಲಿ ಓಡ್ತದೆ, ಇಲ್ಲಿ ಓಡ್ತದೆ, ಎಲ್ಲೆಲ್ಲೋ ಓಡ್ತದೆ. ಎಲ್ಲಿಗೆ ಹೋದ್ರೆ ಸಮಾಧಾನ ಇಲ್ಲ. ಮಲಗಿದ್ರೆ ನಿದ್ದೆ ಬರಲ್ಲ, ನಿಂತ್ರೆ ಸಮಾಧಾನ ಇಲ್ಲ, ಕೂತ್ಕೊಂಡ್ರೆ ಹೊಟ್ಟೆ ನೋಯ್ತಾ ಇದೆ, ಯಾಕಂದ್ರೆ ಅಷ್ಟೊಂದು ತಿಂದೈತೆ. ಕೊನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂದ್ ಕಡೆಗೆ ಅಂತೇಳಿ ಏನ್ ಮಾಡ್ತದೆ, ಎಲ್ಲ ವಾಂತಿ ಮಾಡ್ತದೆ. ಆರಾಮಾಯ್ತು. ಈಗೇನಾಯ್ತು, ಯಾಕೆ ಸಮಾಧಾನ ಆಯ್ತು? ಹೋಯ್ತದ ಹೊಟ್ಟೆಗಿಂದ. ಒಬ್ರಿಗೂ ಕೊಡದಂಗೆ ಎಲ್ಲ ತಿಂದಿದ್ದು ಕೊನೆಗೆ ಎಲ್ಲ ಕಕ್ಕತು. ಆಮೇಲೆ ಸುಧಾರಿಸ್ಕೊಂಡು ಹೋಗಿ ಎಲ್ಲ ಒಂದ್ ಕಡೆಗೆ ಮಲಗಿರ್ತದೆ, ಒಳ್ಳೆ ನಿದ್ದೆ ಮಾಡ್ತದೆ. ಇದ್ದಕ್ಕಿದ್ದಾಗೆ ಎಚ್ಚರಿಕೆ ಆಯ್ತು, ಏನೋ ಮರ್ತು ಬಿಟ್ಟಿದೀನಿ, ಏನೋ ಮರ್ತೋಗಿದೆ, ಇಲ್ಲ ಏನೋ ಕಳ್ಕೊಂಡಿದ್ದೀನಿ ನಾನು, ಏನೋ ಕಳ್ಕೊಂಡು ಅಲ್ಲಿ ಇಲ್ಲಿ ಹುಡುಕಾಡ್ತದೆ. ಕೊನೆಗೆ ಬಂದಿದ್ದು ಏನು ವಾಂತಿ ಮಾಡಿತ್ತು ಅದನ್ನು ನೋಡ, ಕರೆಕ್ಟ್ ಇದೆ ನಂದು. ಪುನಃ ಏನ್ ಮಾಡ್ತದ ಅದನ್ನ, ಅದನ್ನೇನ್ ಟೇಸ್ಟ್ ಇರ್ಬೋದು. ಆದ್ರೂ ಕೂಡ ಅದು ವಾಂತಿ ಮಾಡಿದ್ದನ್ನು ತಾನೇ ನೆಕ್ಕುವಾಗ ಬೇರೆ ನಾಯಿ ಬಂದ್ರೆ ಅದನ್ನು ಅಲ್ಲಿಗೂ ಅದರ ಆಶೆ ಪೂರೈ. ಅಂದ್ರೆ ಮನುಷ್ಯನ ಸ್ಥಿತಿ ಹೇಗಂದ್ರೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಸತ್ತಾಗ ಏನು ಹೊತ್ಕೊಂಡು ಹೋಗಲ್ಲ. ಇದು ನಂದು, ಅದು ನಂದು, ಇದು ನಂದು, ಎಲ್ಲ ನಂದೇ. ಹೋಗುವಾಗ ಏನಿಲ್ಲ, ಯಾವುದು ನಂದಿಲ್ಲ. ಇನ್ನು ತೊಳೆದ ಹಂದಿ ಕೆಸರಿನಲ್ಲೇ ಬಿದ್ದು ಹೊರಳಿತು ಅಂದಾಗ ಒಂದ್ಸರಿ ಒಬ್ಬ ನಮ್ಮ ಫಾರಿನರ್ಸ್ ಇಂಡಿಯಾಕ್ಕೆ ಬಂದ. ಯಾಕಂದ್ರೆ ಇಂಡಿಯಾದಲ್ಲಿ ಹಂದಿಗಳಂದ್ರೆ ಫೇಮಸ್. ಇಂಡಿಯಾಕ್ಕೆ ಬಂದ, ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಒಂದು ಪಕ್ಕದಲ್ಲಿ ರಸ್ತೆ ಬದಿಯಲ್ಲಿ ಒಂದು ಕೆಸರಿನ ಇದಿತ್ತು, ಗಟರ್ ನೀರು ಅದು ಇದೆಲ್ಲ ವಾಸನೆ ಹೊಡಿತಾ ಇದ್ರು. ಜನ ಏನ್ ಮಾಡ್ತಿದ್ರು, ಆ ರಸ್ತೆಯನ್ನ ಬಿಟ್ಟು ಹಿಂಗಾಸಿ ಬರ್ತಾ ಇದ್ರು, ಯಾಕಂದ್ರೆ ಆ ವಾಸನೆಗೆ. ಈ ಫಾರಿನರ್ಸ್ ಬಂದು ಸ್ವಲ್ಪ ಹೊತ್ತು ನಿಂತ ನೋಡಿದ, ಹಂದಿಯನ್ನು ನೋಡ್ತಾ ಇದ್ದಾನೆ, ಅದರಲ್ಲಿ ಉರುಳಾಡ್ತಾ ಇದೆ, ಮನುಷ್ಯರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಒಬ್ರು ಕೂಡ ಅದರ ಕಡೆಗೆ ಗಮನ. ಅವನಿಗೆ ಬಹಳ ಬೇಜಾರಾಯ್ತು. ಇಂಡಿಯನ್ ಪೀಪಲ್ ಆರ್ ನಾನ್ಸೆನ್ಸ್ ಪೀಪಲ್ ಅಂತ. ಇಂಡಿಯನ್ಸ್ ಪೀಪಲ್ ಆರ್ ನಾನ್ಸೆನ್ಸ್, ಲೇಡಿ ಫುಲ್ ಪೀಪಲ್ ಅಂತ. ಅಂದ್ರೆ ಅಷ್ಟು ಸಿಟ್ಟು ಬಂತ ಅವನಿಗೆ. ಯಾಕೆ ಎಲ್ಲಿ ಬಿದ್ದು ಹೊರಳಾಡ್ತಾ ಇದೆ. ಎಷ್ಟು ಕನಿಕರ ಅನ್ನೋದಿಲ್ವ ಮನುಷ್ಯನಿಗೆ, ಇಂಡಿಯಾದವರಿಗೆ ಮನುಷ್ಯತ್ವನೇ ಇಲ್ವಾ? ಅದು ಬಿದ್ದು ಸಾಯ್ತಾ ಇದೆ, ಹೊರಳಾಡ್ತಾ ಇದೆ. ಒಬ್ಬನಾದ್ರೂ ಬಂದು ಅದನ್ನ ಕಾಪಾಡ್ತಾನೆ. ಇವನಿಗೆ ಸಂಕಟ ಆಯ್ತು. ಇವನು ಸೀದಾ ಒಂದು ಬಟ್ಟೆ ಅಂಗಡಿಗೆ ಹೋದ, ದಪ್ಪದು ಟರ್ಕಿ ಟವಲ್ ಒಂದು ತಗೊಂಡ. ಆಮೇಲೆ ಇನ್ನೊಂದು ಅಂಗಡಿಗೆ ಬಂದ, ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡ. ಸೀದಾ ಬಂದ, ನೋಡಿದ, ಅದು ಹಂದಿ ಅಲ್ಲಿ. ಕೊನೆಗೆ ಅದ್ರ ಹತ್ರ ಬಂದು ಅದನ್ನ ಹಿಂಗೆ ಸೌರಿದ. ಹಂದಿಗಳಿಗೆ ನೀವು ನೋಡಿ, ನೀವು ಅದನ್ನ ಸೌರಿ ಅಂತೆ, ಅದು ಅಲ್ಲೇ ಅಡ್ಡ ಮಲಗಿ ಬಿಡ್ತೀವಿ. ಅಂದ್ರೆ ನೀವು ಅದ್ರ ಉದ್ದೇಶ ಏನು, ನಿನಗೆ ಮಾಡಕ್ ಕೆಲಸ ಇಲ್ಲ, ನನ್ನ ಮೈಯನ್ನಾದ್ರೂ ಕೇರ್ಕೊ, ನಾನು ಆರಾಮ ನಿದ್ದೆ ಮಾಡ್ತೀನಿ. ಸರಿ, ಕೇರ್ದು ಅದನ್ನ ಕರ್ಕೊಂಬಂದ ಅಲ್ಲಿ ಇಲ್ಲಿ ನೋಡ್ತಾನೆ. ಅಲ್ಲಿ ಒಂದು ಬೋರ್ ಇತ್ತು, ಅಲ್ಲಿ ನಿಲ್ಸಿದ, ಪಂಪ್ ಮಾಡ್ತಾ ಇದ್ದಾನೆ. ನೀರ್ ಬಂತು, ಆ ಹಂದಿಯನ್ನ ಕ್ಲೀನ್ ಆಗಿ ಸ್ನಾನ ಮಾಡಿಸಿದ. ಒಂದ್ ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಅಲ್ಲ, ಆ ಮೈಸೂರು ಸ್ಯಾಂಡಲ್ ಸೋಪ್ ಖಾಲಿ ಅದನ್ನು ಸ್ನಾನ ಮಾಡಿಸಿದ. ಯಾಕಂದ್ರೆ ಆ ಗೊಬ್ಬು ವಾಸನೆ ಹೋಗ್ಬೇಕಂತದೆ ಇವನ ಉದ್ದೇಶ, ಫಾರಿನರ್ಸ್. ಸರಿ, ಸ್ನಾನ ಮಾಡಿಸಿದ. ಆಮೇಲೆ ಆ ಹೊಸ ಟರ್ಕಿ ಟವಲ್ ಅದನ್ನ ತಗೊಂಡು ಕ್ಲೀನ್ ಆಗಿ ಒರೆಸಿದ. ಕ್ಲೀನ್ ಆಗಿ ಒರೆಸೋಕೆ ಹೇಳ್ತಾನೆ, ನೋಡಪ್ಪ ನೀನ್ ಭಾರತದಲ್ಲಿದ್ದೀಯಾ, ಏನ್ ಪ್ರಯೋಜನ? ಇಷ್ಟು ಜನ ಓಡಾಡ್ತಾ ಇದ್ದಾರೆ, ನಿನ್ನ ಬಗ್ಗೆ ಒಬ್ರು ಕೂಡ ಕನಿಕರ ತೋರಿಸಲಿಲ್ಲ. ಒಬ್ಬನು ಕೂಡ ನಾನು ನಿನ್ನ ಬಂದು ಈ ಕೆಸರಿನಿಂದ ನೋಡು, ನಾನು ನಿನ್ನ ಕಷ್ಟಪಟ್ಟು ತಂದು ಟರ್ಕಿ ಇದು ಟವಲ್ ತಂದೆ, ಮೈಸೂರು ಸ್ಯಾಂಡಲ್ ಸೋಪ್ ತಂದೆ. ಹಂದಿಗೆ ಏನ್ ಗೊತ್ತು ಟರ್ಕಿ ಅಂದ್ರೆ ಅದು ಸುಮ್ಮನೆ ಗುರ್ ಅಂತ ಇದ್ದಾರೆ. ಇನ್ನು ಮುಂದೆ ನೀನು ಆ ಕೆಸರಿಗೆ ಹೋಗ್ಬೇಡಪ್ಪ, ಈಗ ನೀನ್ ಚಿತ್ತಾಗಿದೆ ಅಂತೇಳಿ ಆ ಫಾರಿನರ್ಸ್ ಏನ್ ಮಾಡ, ಆ ಹಂದಿಯನ್ನು ಮೂಸಿ ನೋಡ್ತಾರೆ, ಗಮ ಗಮ ಅಂತ ಮೈಸೂರು. ಆದ್ರೆ ಇಲ್ಲಿ ಸಂಟ ಆಗಿದೆ ಯಾರಿಗೆ ಗೊತ್ತಾ? ಹಂದಿಗೆ. ಅದು ನೋಡ್ತದೆ ಆ ಕಡೆ. ಅದು ಯಾಕೆ ಗುರು ಅಂತ ಇವ್ರು ಮಾತಾಡುವಾಗ ಅಂದ್ರೆ ಅಲ್ಲ, ಇದ್ರ ಸಂಕಟ ಇದಕ್ಕೆ ಕೆಸರೇ ಬೇಕದಕ್ಕೆ ಅಲ್ಲ. ಇವನು ಮಾತಾಡುವಾಗ
ಯಾರೋ ಒಬ್ಬ ಮುಂದ್ಗಡೆ ಬಾಳೆಹಣ್ಣು ತಿನ್ಕೊಂಡು ಹೋಗ್ತಾ ಇದ್ದಾರೆ, ಸಿಪ್ಪೆ ಅಲ್ಲಿ ಬಿಸಾಕಿ. ಅದು ಬೇಕಾಗ್ಯದ. ಇದ್ರ ಜ್ಞಾನ ಇಲ್ಲಿ ಬಾಳೆಹಣ್ಣು ಸಿಪ್ಪೆ ಯಾರು ಬೇರೆ ಹಂದಿಗಳು ಬಂದು ತಿಂತಾವಂತ ಇದ್ರ ಸಂಕಟ ಇದೆ. ಇವನ್ ಹೇಳ್ತಿದ್ರೆ ಇನ್ನು ಮುಂದೆ ನೀನ್ ಅಲ್ಲಿಗೆ ಹೋಗ್ಬೇಡ, ಸ್ಟ್ರೈಟ್ ರೋಡ್ ಅಲ್ಲಿ ಹೋಗು, ನೀನ್ ಚೆನ್ನಾಗಿರು, ಈಗ ಶುದ್ಧನಾಗಿದ್ಯಾ, ಈಗ ನೀನು ಪರಿಪೂರ್ಣ ಆಗಿದ್ಯಾ ಅಂತ ಹೇಳಿ ಎಲ್ಲ ಹೇಳ್ತಿದ್ದಾನೆ. ಅದು ಗುರುಗುರು ಅಂತ ಇದ್ದಾರೆ. ಅದಕ್ಕೆ ಏನಂದ್ರೆ ಈ ಪುಣ್ಯಾತ್ಮ ಯಾನ ಕೆಲಸಕ್ಕೆ ಬಾರ ನನ್ನನ್ನು ಬಿಟ್ರೆ ಸಾಕಂತ ಇದು ಕೊನೆಗೆ ಬಿಟ್ಟ. ಅದು ದಾರಿಯಲ್ಲೇ ಹೋಯ್ತು, ಯಾಕಂದ್ರೆ ಸಿಪ್ಪೆ ಇರೋದೇ ದಾರಿಯಲ್ಲಿ. ಸರಿ, ಅದು ಸೀದಾ ಹೋಗ್ತಾ ಇದೆ, ಇವನ್ ಪಾಡಿಗೆ ಹೋಗ್ತಾ ಇದ್ದಾನೆ. ಅಷ್ಟು ದೂರ ಹೋಗಿ ಹಿಂದೆ ತಿರುಗಿ ನೋಡ್ತಾನೆ, ಹಂದಿ ದಾರಿಯಲ್ಲೇ ಹೋಗ್ತಾ ಇದೆ. ವಿಷಯ ತಿರುಗಿ ನಾನು ಕಷ್ಟಪಟ್ಟಿದ್ದು ಕೂಡ ಸಾರ್ಥಕ ಆಯ್ತು. ಆಮೇಲೆ ಹಂದಿ ಆ ಸಿಪ್ಪೆ ತಿಂತದೆ, ಇವನ್ ಹತ್ತಕ್ಕೆ ಹೋದ. ಹಂದಿಗೆ ಏನೋ ಒಂದು ಡೌಟ್ ಬಂತು, ಏನೋ ಒಂದು ದುರ್ವಾಸನೆ ಬರ್ತಾ ಇದೆ, ಏನೋ ಒಂದು ಭಯಂಕರವಾದಂತ ಕೆಟ್ಟ ವಾಸನೆ. ಏನಿರ್ಬೋದಾ, ಇಲ್ಲೇ ಎಲ್ಲೋ ಪಕ್ಕ ಆ ಕಡೆ ಈ ಕಡೆ ನೋಡ್ತದೆ, ಕೊನೆಗೆ ಅದ್ರ ಮೈನ ಅದು ನೋಡ್ತದೆ. ನಂದು ಮೈಯೇ ಇಷ್ಟೊಂದು ಗೊಬ್ಬು ವಾಸನೆನಾ? ನನ್ನ ವಂಶದಲ್ಲೇ ಇಂಥ ವಾಸನೆ ಇರಲಿಲ್ಲ. ಯಾವ ವಾಸನೆ? ಇದಕ್ಕೆ ಇದು ಸಂಕಟ ಆಗ್ಬಿಡ್ತು. ಅಯ್ಯೋ, ಇನ್ನು ನಾನು ಈ ವಾಸನೆ ಇಟ್ಕೊಂಡು ನನ್ನ ಕುಲದವರ ಜೊತೆ ಸೇರಿದ್ರೆ ಖಂಡಿತ ನನ್ನನ್ನ ಗುದ್ದಿ ಹೊರಗಿಡ್ತಾ ಬಿಡ್ತಾರೆ. ಇದಕ್ಕಿಂತ ಬೆಸ್ಟ್ ಯಾವುದು? ಮತ್ತೆ ಹೋಗದ ಹಳೆ ಗಂಡನ ಪಾದನೆ ಗತಿ ಓಡಿ ಬರ್ತದೆ, ಬಂದು ಆ ಕೆಸರು ಉಳ್ಳಾಡಿ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಉಳ್ಳಾಡಿ ಈಗ ಬದುಕಿದೆ. ಈಗ ನನ್ನ ಕುಲದಿಂದ ಯಾರು? ಈ ವಾಕ್ಯ ಅದನ್ನೇ ಹೇಳಿ. ಅಂದರೆ ನಾವು ದೇವರ ವಂಶದವರಾಗಿ ಮಾಡಬಾರ್ದ ಪಾಪಗಳನ್ನೆಲ್ಲ ಮಾಡಿ ಕ್ರಿಸ್ತನ ಈ ಲೋಕಕ್ಕೆ ಬಂದು ಮೈಸೂರು ಸ್ಯಾಂಡ್ ಎಂಬ ದೇವರ ವಾಕ್ಯವನ್ನ ತಕೊಂಡು ನಮ್ಮನ್ನ ಶುದ್ಧ ಮಾಡಿ ಆತನ ರಕ್ತವೆಂಬ ತಿಳಿ ನೀರಿನಿಂದ ನಮ್ಮನ್ನ ಪರಿಶುದ್ಧಗೊಳಿಸಿ ಆತನ ಆ ಟರ್ಕಿ ಟವಲ್ ಎಂಬ ಬಿಳಿ ರಕ್ಷಣೆ ಎಂಬ ವಸ್ತ್ರವನ್ನು ನಮಗೆ ಹೊದಿಸಿ ನಮ್ಮನ್ನ ಪರಿಪೂರ್ಣವಾಗಿ ನೀತಿ ಮಾರ್ಗದಲ್ಲಿ ಬಿಟ್ಟಾಗ ನಮ್ಮ ಪರಿಸ್ಥಿತಿ ಏನಂದ್ರೆ, ಈ ಒಂದು ಹೀನ ಸ್ಥಿತಿಯಲ್ಲಿ ನಾನು ಯಾಕಿರ್ಬೇಕು? ನಾನು ಲೋಕದಲ್ಲಿ ಇದ್ದಾಗ ಉಂಟಿದ್ದೆ, ತಿಂತಿದ್ದೆ, ವ್ಯಭಿಚಾರ ಮಾಡ್ತಿದ್ದೆ, ಕಳ್ತನ ಮಾಡ್ತಿದ್ದೆ, ಪರ ಸ್ತ್ರೀಯನ್ನ ಮೋಹಿಸಿದ್ದೆ, ಪರ ಪುರುಷನ ಸಹವಾಸ ಮಾಡ್ತಿದ್ದೆ, ಎಲ್ಲ ಮಾಡಬಾರ್ದೆಲ್ಲ ಮಾಡ್ತಿದ್ದೆ. ಆಗ ಇದ್ದಂತ ಸಂತೋಷ ಈಗ ಇಲ್ಲಿ ಇಲ್ಲ. ಅಂದರೆ ಕ್ರಿಶ್ಚಿಯನ್ ಲೈಫ್ ಇಸ್ ಎ ಶುಗರ್ ಕಂಪ್ಲೇಂಟ್ ಲೈಫ್. ಕ್ರಿಶ್ಚಿಯನ್ ಲೈಫ್ ಇಸ್ ಎ ಶುಗರ್ ಕಂಪ್ಲೇಂಟ್ ಲೈಫ್. ಈಗ ಶುಗರ್ ಇದ್ದವ್ರಿಗೆ ಡಾಕ್ಟರ್ ಏನ್ ಹೇಳ್ತಾರೆ? ಅದು ತಿನ್ಬೇಡ, ಇದು ತಿನ್ಬೇಡ, ಇದು ಮುಟ್ಬೇಡ, ಅದ್ ಮಾಡ್ಬೇಡ, ಇದು ಮಾಡ್ಬೇಡ. ತಿನ್ಬೇಕು ಅಂತ ಆಸೆ ಇದೆ, ಆದ್ರೆ ತಿನ್ನಂಗಿಲ್ಲ. ಯಾಕಂದ್ರೆ ಡಾಕ್ಟರ್ ಭಯ ಹುಟ್ಟಿಸಿ ತಿಂದ್ರೆ ನೀನ್ ಕೊಡಕಂತೆ. ಅಷ್ಟು ಕಾಯಿಲೆ ಇದ್ರು ಕೂಡ ಸಾಯಕ್ಕೆ ಮನಸ್ಸು, ಇನ್ನು ಬದುಕು. ಯಾಕೆ? ಎಲ್ಲ ನಂದೆ, ಈ ಕಾಯಿಲೆನೂ ನಿಂದೆ, ತಗೋ. ಬೇಡ. ಸರಿ, ಆಮೇಲೆ ಒಂಥರ ಇಲ್ಲಿ ಏನಂದ್ರೆ ಕಟ್ಟುನಿಟ್ಟು. ಸನ್ಮಾರ್ಗವನ್ನು ಬಿಟ್ಟು ಅಧರ್ಮದಲ್ಲಿ ನೀನು ಜೀವಿಸಬೇಡ. ಇದಕ್ಕೆ ಆಧಾರವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿ. ಇಬ್ರಿಯ 6:14. ನಿಜವಾಗಿ ನಿನ್ನನ್ನು ಆಶೀರ್ವದಿಸಿದೆ. ನಿಜವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. 4ನೇ ವಚನ ನೋಡಿ ಒಂದ್ಸರಿ. 4ನೇ ವಚನ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದಂತ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ನೋಡಿ, ಈಗ ಗಮನಿಸಿ, ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ನೋಡಿ, ಗಮನಿಸಿರಿ, ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಈಗ ಯಾವ ಯುಗ? ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ಯಾಕಂದ್ರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವರು, ಆತನನ್ನು ಎಲ್ಲರ ಮುಂದೆ ಅವಮಾನ. ಹಾಗಾದ್ರೆ ಇವತ್ತು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕ್ತಾ ಇರೋದು ಯಾರು? ಯೆಹೂದ್ಯರಲ್ಲ, ಅನ್ಯ ಜನರಲ್ಲ, ನಾವುಗಳೇ. ಯಾಕಂದ್ರೆ ನಮ್ಮ ನಡೆ ನುಡಿ ಕ್ರಿಯೆಗಳಿಂದ ಪ್ರತಿನಿತ್ಯ ದೇವರನ್ನ ನಾವು ಶಿಲುಬೆಗೆ ಹಾಕ್ತಾನೆ ಇದ್ದೀವಿ. ಯಾಕಂದ್ರೆ ಮನುಷ್ಯತ್ವ ಇಲ್ಲದಂತ ನರ ಜನ್ಮದವರು ನಾವು.